ಸಮಾಜ ಯುವಕರಿಗೂ ನನ್ನ ಸ್ವಾಗತ ಮತ್ತು ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಈ ಕಾರ್ಯಕ್ರಮದ ಮುಂದಿನ ನಮ್ಮ ಕಾರ್ಯಕ್ರಮದ ಅಜೆಂಡೆ ಏನಿದೆ ಅನ್ನೋದನ್ನು ಸುದೀಪುರ ಅವರು ಈಗ ಮಂಡಿಸ್ತಾರೆ. ಎಲ್ಲರಿಗೂ ಸ್ವಾಗತ ಕೋರಿದಂಥ ಸಿದ್ದರಾಮಯ್ಯ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇರೋರೆಲ್ಲ ನಮ್ಮ ಸಮಾಜ ಬಂಧುಗಳೇ, ಎಲ್ಲ ಯುವಕರೇ, ಎಲ್ಲ ಚಿರ ಯುವಕರು ಇವಾಗಲೂ. ಸೊ ನಾವು ಈ ಒಂದು ಸಮಾಜ ಶ್ರೇಯೋಭಿವೃದ್ಧಿ ಅಂತ ಒಂದು ಹೆಸರನ್ನ ಇಟ್ಟಿದ್ದು 2021 ಜನವರಿ 1ನೇ ತಾರೀಕು, 31ನೇ ತಾರೀಕು ಡಿಸೆಂಬರ್ 2020 ಡಿಸೆಂಬರ್ 31 11 ಗಂಟೆ 59 ನಿಮಿಷಕ್ಕೆ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಆಯ್ತದೆ. ಕರೆಕ್ಟಾಗಿ ಜನವರಿ 1, 2021ಕ್ಕೆ ಎಲ್ಲರಿಗೂ ಮೆಸೇಜ್ ಹೋಗ್ತದೆ. ಅದಕ್ಕೂ ಮೊದಲೇ ನಾವೆಲ್ಲರಿಗೂ ಮಾತಾಡಿ ಸ್ವಲ್ಪ ಜನ ಗ್ರೂಪ್ಗೆ ಆಡ್ ಮಾಡಿದ್ವಿ. ಕಾರ್ಯಕ್ರಮ ಪ್ರಾರಂಭ ಮಾಡಿದ್ವಿ. ಎಲ್ಲ ಊರುಗಳಿಗೂ ಹೋದ್ವಿ. ಮೊದಲಿಗೆ ಹುಣಸೆಕಟ್ಟೆ ಕೊಪ್ಪಳಿಗೆ ಹೋದ್ವಿ. ಒಳ್ಳೆ ರೆಸ್ಪಾನ್ಸ್ ಬಂತು ನಮಗೆ. ಆಮೇಲೆ ಒಂದೊಂದೇ ಊರು ಹೋಗ್ತಾ ಹೋದ್ವಿ. ಬಿಂಡಳಿಗೆ ಹೋದ್ವಿ, ಅಲ್ಲೂ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ತು. ಬನ್ನಂಗಾಡಿಗೆ ಹೋದ್ವಿ, ರೆಸ್ಪಾನ್ಸ್ ಸಿಕ್ತು, ಯಾರೂ ಬರಲಿಲ್ಲ. ಕಟ್ಟೇರಿಗೆ ಹೋದ್ವಿ, ಡಿಂಕಾ ಸೆಟ್ಟಳ್ಳಿಗೆ ಹೋದ್ವಿ, ಮಲ್ಲೇನಹಳ್ಳಿಗೆ ಹೋದ್ವಿ, ಮಲ್ಲಿಗೆರೆಗೆ ಪ್ಲ್ಯಾನ್ ಮಾಡಿದ್ವಿ, ಹೋಗೋಕ್ಕಾಗಲಿಲ್ಲ, ಕಾರಣ ಕೊರೋನಾ ಜಾಸ್ತಿ ಆಯಿತು. ಹಾಗೆ ಆರವಳ್ಳಿಯಿಂದ ಒಂದ್ಸಲ ನಮ್ಮ ಇದಕ್ಕೆ ಹೋಗ್ತಾ ಇದ್ವಿ, ಕುರುಬರ ST ಸಮಾವೇಶಕ್ಕೆ ಹೋಗ್ತಾ ಇದ್ವಿ. ಅವ್ರಿಗೆ ತಿಳಿಸಿದ್ವಿ ನಾವು ಒಂದ್ಸಲ ಬರ್ತೀವಿ ಅಂತ, ಅಲ್ಲಿಗೂ ಹೋಗೋಕ್ಕಾಗಲಿಲ್ಲ. ಒಳ್ಳೆ ಕಟ್ಟೆ ಕೊಪ್ಪಳಿಗೆ ಹೋದ್ವಿ, ತುಂಬ ದೊಡ್ಡ ರೆಸ್ಪಾನ್ಸ್ ಸಿಕ್ತು ನಮಗೆ. ಎಲ್ಲ ಟೀಮ್ ರೆಡಿ ಆಯಿತು. ಕೊರೋನಾ ಸ್ಟಾರ್ಟ್ ಆಯಿತು. ಮತ್ತು ಕೊರೋನಾ 1ನೇ ಅಲೆ ಮುಗೀತು. ಮತ್ತೆ ಮೀಟಿಂಗು ಎಲ್ಲ ಒಂದು ಕಡೆ ಸೇರಿ ಒಂದು ಮೀಟಿಂಗ್ ಮಾಡಿದ್ವಿ. ಮತ್ತೆ 2ನೇ ಅಲೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಹೋಯ್ತಾ ಮತ್ತೆ 2ನೇ ಅಲೆ ಮುಗಿದ್ಮೇಲೆ 3ನೇ ಅಲೆಗೆ ನಾವು ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ ಸ್ಟಾರ್ಟ್ ಮಾಡಬೇಕು ಬನ್ನಂಗಡಿ ಸೆಂಟ್ರಲ್ಲಿ, ಬಿಂಡಳ್ಳಿ ಹತ್ರ ಆಗತ್ತಾರ ಅಂದ್ಬಿಟ್ಟು ಟೀಚರ್ನ ಗುರ್ತಿಸ್ಕೊಂಡು ರೆಡಿ ಮಾಡಿದ್ವಿ. ಮತ್ತೆ 3ನೇ ಅಲೆ ಸ್ಟಾರ್ಟ್ ಆಯಿತು. ಸೊ ನಾವೇನು ಈ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೋ ಕೊರೋನಾ ಕಾರಣದಿಂದ ಇವತ್ತಿನ ತನಕ ನಾವು ಮಾಡೋಕ್ಕಾಗಲಿಲ್ಲ. ಕೊರೋನಾ ಕಡಿಮೆ ಆಗಿ ಹೆಚ್ಚು ಕಡಿಮೆ 8-9 ತಿಂಗಳಾಯ್ತಾ ಬಂತು. ನಮ್ಗೆ ಬೇರೆ ಬೇರೆ ಎಲ್ಲರಿಗೂ ಬಿಡುವು ಸಿಗಬೇಕು. ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ವೈಯಕ್ತಿಕ ಕೆಲಸ ಎಲ್ಲ ಬಿಟ್ಟು ಬರಬೇಕಾದ್ರೆ ಅವ್ರಿಗೆ ಬಿಡುವಿರಬೇಕು. ಸೊ ಅದರಿಂದ ನಾವು ಮಾಡೋಕ್ಕಾಗಿರಲಿಲ್ಲ. ಇಲ್ಲಿ ತನಕ ಏನಾಗಿತ್ತು ಅಂತ ಹೇಳಿದ್ವಿ. ಜೊತೆಗೆ ಇದರಿಂದ ಪ್ರತಿ ತಿಂಗಳು 100 ರೂಪಾಯಿ ಹಾಕ್ಬೇಕಂತ ಮಾತಾಡ್ಕೊಂಡಿದ್ವಿ. ನಾವು ಕಲೆಕ್ಟ್ ಮಾಡೋಕ್ಕಾಗಲಿಲ್ಲ. ಕಲೆಕ್ಟ್ ಮಾಡಿದ್ದು ಕೇವಲ 2,000 ರೂಪಾಯಿಗಳು ಮಾತ್ರ. ಹೊಳೆಕಟ್ಟ ಕೊಪ್ಪಳಿಂದ, ಉವಿಕೆ ಕೊಪ್ಪಳಿಂದ, ಕಟ್ಟೇರಿಯಿಂದ, ಅಳುಕುಪ್ಪೆಯಿಂದ, ಆಗ್ನಳ್ಳಿಯಿಂದ, ಬಿಂಡಳ್ಳಿಯಿಂದ ಇಷ್ಟು ಜನದಿಂದ ಕೊಟ್ಟರು. 2,000 ರೂಪಾಯಿ ಮಾತ್ರ ನಮ್ಮ ಹತ್ರ ಕರೆಕ್ಟ್ ಆಗಿತ್ತು. ಅದನ್ನು ನಾವು ಯಾವುದಕ್ಕೂ ಬಳಸಿಲ್ಲ. ಆ 2,000 ರೂಪಾಯಿ ಆ ಬುಕ್ಕಲ್ಲಿ ಹಂಗೆ ಇಟ್ಟಿದ್ವಿ. ಇದು ಇಲ್ಲಿ ತನಕ ನಡೆದಿರೋದು. ಸೊ ಹೀಗಾಗಿರೋದನ್ನ ನಾವು ಏನೋ ಇದು ಮಾಡೋಕ್ಕಾಗಲ್ಲ. ಈ ಮುಂದೆ ನಡಿಬೇಕಾಗಿರೋ ಬಗ್ಗೆ ಮಾತಾಡಬೇಕು. ನಾವಾಗಲೇ 1.5 ವರ್ಷ ಸುಮ್ಮನೆ ಕಳೆದಿದ್ದೀವಿ, ಯಾವುದೋ ಕಾರ್ಯಕ್ರಮ ಮಾಡೋಕ್ಕಾಗಿಲ್ಲ. ಈ ಕಾರ್ಯಕ್ರಮದ ರೂಪುರೇಷೆ ನಾವು ಹೇಳೋಕ್ಕೂ ಮೊದಲು ನಾವೊಂದು ಗುರಿ ಹಾಕೊಂಡಿದ್ದೀವಿ ಇಲ್ಲಿ, ಅದೆಲ್ಲರಿಗೂ ತಿಳಿಸ್ಬೇಕಂತಿದ್ದೀವಿ. ಆದರೆ ಅದು ನಾವು ತಿಳಿಸೋಕ್ಕೂ ಮೊದಲು ನಿಮ್ಮ ಅಭಿಪ್ರಾಯ ಬೇಕು. ನಿಮ್ಮ ಮೈಂಡಲ್ಲಿ ಏನು ಓಡ್ತಾ ಇದೆ ಅಂತ ಬೇಕು. ನಾವೊಂದು ನಮ್ಮ ಮೈಂಡಲ್ಲಿರೋದು ಹೇಳ್ಬಿಟ್ರೆ ಇವಾಗ ನೀವು ನಿಮ್ಮಲ್ಲಿ ಮನಸ್ಸಲ್ಲಿರೋದು ನೀವು ಹೇಳೋಕ್ಕೆ ಸಾಧ್ಯ ಆಗಲ್ಲ. ಸೊ ಪ್ರತಿಯೊಬ್ಬರು ನಿಂತ್ಕೊಂಡು ಇಲ್ಲಿ ಬಂದು ನಿಮ್ಮ ಅಭಿಪ್ರಾಯ ಏನೇನು ಮಾಡ್ಬೋದು ಅಂತ ವಿಚಾರಗಳು ಹೇಳ್ತೀನಿ. ಒಂದು, ನಮ್ಮ ಗುರಿ ಬರ್ತಾ ಇರೋದು ಶಾಲಾ ಮಕ್ಕಳು, ಶಾಲೆ ಮುಗಿಸಿ ಡ್ಯೂಟಿಗೆ ಜಾಯ್ನ್ ಆಗಬೇಕಂತಿರೋರು ಯಾವ ರೀತಿ ಹೆಲ್ಪ್ ಮಾಡ್ಬೋದು, ಮಹಿಳೆಯರು, ಆರ್ಥಿಕವಾಗಿ ಸದೃಢರಾಗಿಲ್ದಿರ್ತಕ್ಕಂಥ ಮಹಿಳೆಯರು, ನಮ್ಮ ಸಮಾಜದವ್ರಿಗೆ ಅವ್ರಿಗೆಲ್ಲ ನಾವು ಏನೇನು ಕಾರ್ಯಕ್ರಮ ಕೊಡ್ಬೋದು, ಯಾವ ರೀತಿ ಮಾಡ್ಬೋದು, ಅದಕ್ಕೆಲ್ಲ ಆರ್ಥಿಕ ಸಂಪನ್ಮೂಲ ನಾವು ಎಲ್ಲಿಂದ ತರ್ಬೋದು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳು, ಯಾವ ರೀತಿ ಕಾರ್ಯಕ್ರಮ ಮಾಡಿದ್ರೆ ಒಳ್ಳೆಯದು ಅಂತ ನೀವು ಇಲ್ಲಿ ಹಂಚ್ಕೊಳ್ಳಿ. ಅದಾದಮೇಲೆ ನಮ್ಮ ಮನಸ್ಸಲ್ಲಿರೋ ನಿಮ್ಮ ಥರನೇ ಎಲ್ಲರೂ ಇಲ್ಲಿ ಒಂದೇ, ಇಲ್ಲಿ ಯಾರು ಮೇಲು ನಿಮ್ಮ ಅಧ್ಯಕ್ಷ ಉಪಾಧ್ಯಕ್ಷ ಆ ಥರದ್ದು ಏನು ಇನ್ನೂ ನಾವೇನು ಕ್ರಿಯೇಟ್ ಮಾಡ್ಕೊಂಡಿಲ್ಲ. ಪ್ರತಿಯೊಬ್ಬರು ಸಮಾನರು ಇಲ್ಲಿ. ನಿಮ್ಮ ಮನಸ್ಸಲ್ಲಿರೋದನ್ನ ಇಲ್ಲಿ ನಿಂತ್ಕೊಂಡು ಮಾತಾಡಿ ಆಮೇಲೆ ಎಲ್ಲ ಕೂತು ತೀರ್ಮಾನ ಮಾಡಿ ನಾವು ಈ ಕಾರ್ಯಕ್ರಮ ಮುಂದುವರಿಯೋಣ. ನಮ್ಮ ರಾಜ್ಯದಲ್ಲಿ ನಾವು 3ನೇ ಅತಿ ದೊಡ್ಡ ಸಮುದಾಯದವರು, ಆದರೂ ನಮ್ಮ ಕೈಲಿ ಏನೂ ಮಾಡೋಕ್ಕಾಗ್ತಿಲ್ಲ. ಸಿದ್ದರಾಮಯ್ಯ ಅವರು ಇಲ್ಲೇ ಅಂದಿದ್ರೆ ನಾವು ಇನ್ನೂ ಮೂಲೆಗೆ ಸೇರ್ಬಿಡ್ತಾ ಇದ್ದೋ. ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಆದ್ರಿಂದ ಏನೋ ಕುರುಬ ಸಮುದಾಯನ ಗುರುತಿಸ್ತಾವ್ರೆ ಹೊರತು ಅವರಿಲ್ಲ ಅಂದರೆ ಇನ್ನೂ ಮೂಲೆ ಸೇರ್ಬಿಡ್ತಾ ಇದ್ದೋ.
ನಮ್ಮಲ್ಲಿ ಸಂಘಟನೆ ಬೇಕು, ಎಲ್ಲರೂ ಒಂದಾಗಬೇಕು. ಯುವಕರು ಈಗ ಅಳುಬ್ರು ಬಿಟ್ಬಿಡಿ, ಅಳುಬ್ರು ಏನು ಮಾಡೋಕ್ಕಾಗಿಲ್ಲ, ನಮ್ಮ ತಾಲೂಕಲ್ಲಿ ಏನು ಮಾಡೋಕ್ಕಾಗಲಿಲ್ಲ. ಬರೀ ಒಂದು ಕುರುಬರದೊಂದು ಸಮುದಾಯ ಭವನ ಮಾಡೋಕ್ಕಾಗಲಿಲ್ಲ ಇವತ್ತಿನ ತನಕ. ಸೊ ನಾವು ಯಾರ ವಿರುದ್ಧ ಮಾತಾಡೋದು ಬೇಡ, ಅವ್ರವ್ರ ಸಮಸ್ಯೆ ಅವ್ರಿಗೆ ಗೊತ್ತು. MLA ಇರ್ಬೋದು, MP ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಸಪೋರ್ಟ್ ಮಾಡ್ದೇ ಇರ್ಬೋದು, ಅದೇನು ನಮಗೆ ಸಮಸ್ಯೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಒಗ್ಗಟ್ಟಾಗಿದ್ದರೆ ನಾವು ಏನು ಬೇಕಾದರೂ ಸಾಧಿಸ್ಬೋದು. ಅದು ಒಗ್ಗಟ್ಟಿನಲ್ಲಿ ಗೆಲುವಿದೆ, ಒಗ್ಗಟ್ಟೇ ಗೆಲುವಿನ ಮಂತ್ರ. ಇವೆಲ್ಲ ಹಳೆ ಕಾಲದಲ್ಲಿ ಮಾತಾಡ್ಕೊ ಬಂದಿರ್ತಕ್ಕಂಥವು. ಅಂದರೆ ಒಗ್ಗಟ್ಟಿಂದ ಏನು ಬೇಕಾದ್ರೆ ಮಾಡ್ಬೋದು, ನಾವು ಸಂಘಟನೆ ಮಾಡ್ಬೋದು. ಈಗ ಒಂದೊಂದು ಪಕ್ಷಗಳು ಸಂಘಟನೆಗಳು ಅಂದರೆ ಪಕ್ಷ ಸಂಘಟನೆಗಿಂತ ಒಂದೊಂದು ರೀತಿಯಲ್ಲಿ ಸಂಘಟನೆ ಇಟ್ಕೊಂಡು ಆ ಕಡೆಯಿಂದ ಬೆಂಬಲ ತಗೋತವೆ. ಆ ಥರ ನಮ್ಮ ಸಮುದಾಯದವರು ನಮ್ಮ ತಾಲೂಕಲ್ಲಿ ಸ್ಟಾರ್ಟ್ ಮಾಡಿ, ನಮ್ಮ ತಾಲೂಕಲ್ಲಿ ದೊಡ್ಡ ಮಟ್ಟಕ್ಕೆ ಮಾಡಿ ನಾವು ಈ ಥರದ ಕಾರ್ಯಕ್ರಮಗಳನ್ನ ರಾಜ್ಯಾದ್ಯಂತ ನಾವು ವಿಸ್ತರಿಸ್ಬೇಕಾಯ್ತದೆ. ಅದು ತುಂಬ ಟೈಮ್ ತೊಗೊಳ್ತದೆ. ನಮ್ಮ ತಾಲೂಕಲ್ಲಿ ಮಾಡೋಕ್ಕೆ ನಮ್ಗೆ ಇನ್ನೂ ತುಂಬ ಸಮಯ ಬೇಕು. ನಾವು ಒಂದು ಮೀಟಿಂಗ್ ಮಾಡಿದ ತಕ್ಷಣ ನಾವೇನೋ ಮಾಡಿಬಿಡ್ತೀವಿ, ಏನೋ ಸಾಧಿಸ್ಬಿಡ್ತೀವಿ ಅನ್ನೋದೆಲ್ಲ ಸುಳ್ಳು. ಅದು ಸಾಧ್ಯ ಇಲ್ಲ. ಪ್ರತಿಯೊಬ್ಬರ ಬೆಂಬಲ ಬೇಕು, ಆರ್ಥಿಕ ಸಂಪನ್ಮೂಲ ಬೇಕು. ನಾವು ಎಲ್ಲ ತಿಳ್ಕೊಳ್ಳೋದಿದೆ. ಜಸ್ಟ್ ನಾವು ಇಲ್ಲಿ ಕೂತ್ಕೊಂಡು ಏನೋ ಮಾಡ್ತೀವಿ ಅಂದರೆ ಆಗೋಗಲ್ಲ. ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂದ್ರೆ ಅದಕ್ಕೆ ಅದರದಾದ ನೀತಿಗಳೈತೆ, ಅದು ಹೆಂಗೆ ಪ್ರಾರಂಭ ಮಾಡಬೇಕಂತ. ಈಗೊಂದು ನಾವೇನೋ ಒಂದು ಸಂಘಟನೆ ಮಾಡ್ತಾಯಿದ್ದೀವಿ ಅಂತ ಒಂದು ಲೈಸೆನ್ಸ್ ಬೇಕು. ಕಾನೂನಾತ್ಮಕವಾಗಿಲ್ಲ ಅಂದರೆ ನಾವೇನು ಮಾಡೋಕ್ಕೆ ಸಾಧ್ಯ ಇಲ್ಲ. ಬರೀ ನಾವೇ ದುಡ್ಡು ಹಾಕ್ತಾ ಇರೋಕ್ಕಾಯ್ತದ? ಏನು ಮಾಡಬೇಕಂದ್ರೆ ಸಾಧ್ಯ ಇಲ್ಲ. ಹೊರಗಡೆಯಿಂದ ತರಬೇಕಂದ್ರೆ ಒಂದು ಕಾನೂನಾತ್ಮಕವಾಗಿ ನಾವು ಸಂಘಟನೆ ರಚನೆ ಮಾಡ್ಕೋಬೇಕು. ಸೊ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಇಲ್ಲಿ ತಿಳಿಸಿ, ನಮ್ಮ ಅಭಿಪ್ರಾಯನೂ ತಿಳಿಸ್ತೀವಿ. ಯಾವ ರೀತಿ ಮಾಡಿದ್ರೆ ಒಳ್ಳೆಯದು, ನಾವು ಮಾತ್ರ ಸಾಕಾ, ಹೊರಗಡೆಯಿಂದ ತಗೊಂಡ್ರೆ ಒಳ್ಳೆಯದಾ, ಬೇರೆ ಸಮುದಾಯದವ್ರನ್ನೂ ಸೇರಿಸ್ಕೊಳ್ಳೋಣ, ಯಾವ ರೀತಿ ಮಾಡಬೇಕಂತ ನಿಮ್ಮ ಅಭಿಪ್ರಾಯ ತಿಳಿಸಿ. ನಿಮ್ಮದೆಲ್ಲ ಮಾತಾದ್ಮೇಲೆ ನಾವು ನಮ್ಮ ಅಭಿಪ್ರಾಯ ತಿಳಿಸ್ತೀವಿ. ಆಮೇಲೆ ಎಲ್ಲ ಕೂತು ಯಾವುದು ಸರಿ ಅನ್ನಿಸ್ತದೆ ಆ ಅಭಿಪ್ರಾಯಕ್ಕೆ ಬಂದು ಈ ಸಭೆನ ಮುಕ್ತಾಯ ಮಾಡೋಣ. ಇದು ನೀವೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಎಲ್ಲರಿಗೂ ನಮಸ್ತೆ. ನಿಮಗೆ ತಿಳಿದಿರುವಂತೆ ಈಗ ಇಂದಿನ ಈ ಕಾರ್ಯಕ್ರಮವನ್ನು ಅಮೌಂಟ್ ವಸೂಲಿ ಮಾಡಿರೋದಾಗ್ಬೋದು, ಕಾರ್ಯಕ್ರಮ ಯಾವ ರೀತಿ ನಡೆಸ್ಕೋಬೇಕು ಅನ್ನೋದಿತ್ತು, ಅದನ್ನೆಲ್ಲ ಸುದೀಪ್ ಅವರು ನಿಮಗೆ ವಿಸ್ತಾರವಾಗಿ ತಿಳಿಸಿದ್ದಾರೆ. ಇದರ ಮುಂದಿನ ಹಂತ ಹೇಗಿರುತ್ತೆ, ಇದನ್ನು ಹೇಗೆ ಮಾಡಬೇಕು, ಹೇಗೆ ತಗೊಂಡು ಹೋಗಬೇಕು, ಇದು ಪ್ರತಿಯೊಬ್ಬರಿಗೂ ಒಬ್ಬೊಬ್ಬರ ತಲೆ ಒಂದೊಂದು ವಿಚಾರ ಓಡ್ತಾ ಇರ್ತದೆ. ಪ್ರತಿಯೊಬ್ಬರು ತಮ್ಮ ವಿಚಾರವನ್ನು ಇಲ್ಲಿ ತಿಳಿಸ್ಬೇಕಾಗುತ್ತೆ. ಎಲ್ಲವನ್ನು ಹಾಕಿ ಒಂದ್ಸಲ ರುಬ್ಬಿದ್ರೆ ಆಗ ಬರುತ್ತೆ ನಿಜವಾದ ಯಾವುದು ಮಾಡಬೇಕು ಅನ್ನೋದು. ಒಬ್ಬನು ನಂದೇ ಒಂದು ಇರುತ್ತೆ, ನಿಮ್ಮದೇ ಒಂದು ಇರುತ್ತೆ, ಇವ್ರದೇ ಒಂದು ಇರುತ್ತೆ, ಎಲ್ಲರನ್ನೂ ತಗೋಬೇಕು. ಎಲ್ಲರ ಒಪಿನಿಯನ್ ತಗೊಂಡು ಎಲ್ಲನೂ ಸೇರಿಸಿ ಕರೆದಾಗ ಬರೋಂಥದ್ದು ಇರ್ತದಲ್ಲ, ಅದು ಸತ್ಯವಾದದ್ದು. ಮತ್ತು ಅದೊಂದು ಎಲ್ಲರಿಂದ ಒಪ್ಪಿಗೆ ತಗೊಂಡು ಮಾಡೋದ್ರಿಂದ ಅದು ಉಪಯುಕ್ತವಾಗಿರ್ತದೆ. ಆ ಉದ್ದೇಶದಿಂದ ಎಲ್ಲರನ್ನೂ ಇಲ್ಲಿ ಸೇರಿಸಿದ್ದೀವಿ. ಪ್ರತಿಯೊಬ್ಬರು ತಮ್ಮ ಅನಿಸಿಕೆಗಳನ್ನ ತಿಳಿಸಿ. ಮತ್ತು ಇವತ್ತು ನಮ್ಮ ಸಮಾಜದಲ್ಲಿ ಸಿದ್ದರಾಮಯ್ಯನವರು ಇರೋದ್ರಿಂದ ಒಂದಷ್ಟು ಮುಂದುವರಿತಿದೆ ಅನ್ನೋದೊಂದಿತ್ತು. ಅದ್ರ ಜೊತೆಗೆ ನಮ್ಮ ಕಾಗಿನೆಲೆ ಗುರುಗಳು ಶ್ರೀ ಶ್ರೀ ಜಗದ್ಗುರು ನಿರಂಜನಾನಂದಪುರಿ ಸ್ವಾಮಿಗಳು ಅವರು ಇರೋ ತನಕ ಸಿದ್ದರಾಮಯ್ಯ ಒಬ್ಬರಲ್ಲ, ಇಂಥ 10 ಸಿದ್ದರಾಮಯ್ಯರನ್ನ ಹುಟ್ಟಾಕ್ತಾರೆ. ಆ ಅಂಥ ಶಕ್ತಿ ನಮ್ಮ ಗುರುಗಳಿಗಿದೆ. ಅವರಿಗೆ ನಮ್ಮ ಸಮಾಜದಿಂದ ಮತ್ತು ನಮ್ಮಿಂದ ಧನ್ಯವಾದಗಳು ಮತ್ತು ನಮಸ್ಕಾರಗಳನ್ನ ಕೋಟಿ ನಾನು ತಿಳಿಸ್ತೇನೆ. ಇವತ್ತು ಮೇ 1ನೇ ತಾರೀಕು ಬೆಂಗಳೂರಲ್ಲಿ ಒಂದು ಫಂಕ್ಷನ್ ನಡೀತು. ಆ ಫಂಕ್ಷನ್ ಹೆಂಗಿತ್ತು ಅಂತಂದರೆ CM ಬೊಮ್ಮಾಯಿರವರಿಗೆ ಒಂದು ಸನ್ಮಾನನ ಇಟ್ಕೊಂಡಿದ್ರು. ಆ ಸನ್ಮಾನ ಏನಕ್ಕೆ ಇಟ್ಕೊಂಡಿದ್ರು ಅಂತಂದರೆ, ಈ ನಮ್ಮ ಕರ್ನಾಟಕದಲ್ಲಿರುವಂಥ ಹಿಂದುಳಿದ ದಲಿತ ವರ್ಗಗಳ ಮಠಗಳು ಎಷ್ಟಿದ್ದಾವೆ, ಆ ಮಠಾಧೀಶರೆಲ್ಲ ಸೇರಿ ಹಿಂದುಳಿದ ದಲಿತ ಒಕ್ಕೂಟ ಅಂತ ಹೇಳಿ ಒಂದು ಒಕ್ಕೂಟನ ರಚನೆಯನ್ನು ಮಾಡಿ, ಆ ಒಕ್ಕೂಟ ರಚನೆಗೆ ಒಬ್ಬ ಅಧ್ಯಕ್ಷರನ್ನಾಗಿ ಅಲ್ಲಿರುವಂಥ ಸ್ವಾಮೀಜಿಗಳ ಎಲ್ಲ ಮಠಾಧೀಶರಲ್ಲಿ ಒಬ್ಬರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ. ಅಂಥ ಆಯ್ಕೆಯಾದಂಥ ಅಧ್ಯಕ್ಷರಲ್ಲಿ ನಮ್ಮ ಕಾಗಿನೆಲೆ ಗುರುಪೀಠದ ನಿರಂಜನಾನಂದಪುರಿ ಮಹಾಸ್ವಾಮಿಗಳು ಈ ದಲಿತ ಹಿಂದುಳಿದ ವರ್ಗಗಳ ಮಠಾಧೀಶರ ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ. ಇದು ನಮ್ಮ ಪುಣ್ಯ. ಮತ್ತು ಅಲ್ಲಿ ಇರುವಂಥ ಉಳಿಕೆ ದಲಿತ ವರ್ಗಗಳ ಒಕ್ಕೂಟ ಸ್ವಾಮಿಗಳು ಏನಿದ್ದಾರೆ, 40 ಮಠದ ಸ್ವಾಮಿಗಳು ಬಂದಿದ್ರು ಅವ್ರಿಗೆ. ಅಲ್ಲಿ 40 ಮಠದ ಸ್ವಾಮಿಗಳು ಸಹ ಹೇಳ್ತಿರೋದು, ನಿರಂಜನಾನಂದಪುರಿ ಸ್ವಾಮಿಗಳು ನಮಗೆ ಒಂದು ಕಣ್ಣು ಇದ್ದಂಗೆ, ಅವರು ನಮಗೆ ತಾಯಿ ಇದ್ದಂಗೆ, ಅವರು ನಮ್ಮ ಮಾತೃ ಮನಸ್ಸು ಅವ್ರದ್ದು, ಎಲ್ಲರೂ ಕೂಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವರ ನೆರಳಲ್ಲಿ ನಾವು ನಡೀತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಇಷ್ಟು ಮಾತು ಹೇಳ್ತಾ ಇದ್ದಾರೆ ಅಂದರೆ ಎಲ್ಲ ಅಜೆಂಡಾ ಬಗ್ಗೆ ಸ್ಟಾರ್ಟ್ ಮಾಡ್ತೀವಿ. ಎಲ್ಲ ಸ್ವಾಮಿಗಳು ಸಹ ಇದೊಂದು ವಿಚಾರವನ್ನು ಮಂಡಿಸ್ತಾ ಇದ್ದಾರೆ ಅಂತಂದರೆ ಅಲ್ಲಿಗೆ ತಿಳ್ಕೊಳ್ಳಿ ನಾವು ಗುರುಗಳು ಎಷ್ಟು ನಮ್ಮ ಸಮಾಜನ ಮುಂದೆ ತಗೊಂಡು ಹೋಗ್ತಾ ಇದ್ದಾರೆ ಅಂತ. ಅಂಥ ಸ್ವಾಮಿಗಳ ನೆರಳಲ್ಲಿ ನಾವು ನಮ್ಮ ಈ ಒಂದು ಸಂಘಟನೆಯನ್ನು ಮಾಡಿಕೊಂಡು ಅವರ ರೂಪುರೇಷೆಗಳಲ್ಲಿ ಅವರ ನೆರಳಲ್ಲಿ ಹೋಗ್ತಾ ಇದ್ದರೆ ನಾವು ಮುಂದೆ ಸಾಗಿ ನಮ್ಮ ಗುರಿಯನ್ನು ಮುಟ್ತೇವೆ. ಈ ಸಂಘಟನೆಯನ್ನು ಮೊದಲನೇದಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ರಿಜಿಸ್ಟ್ರೇಷನ್ ಮಾಡ್ದೇ ಕಾರ್ಯಕ್ರಮ ಯಾವುದೇ ರೂಪುರೇಷೆ ತಗೊಳ್ಳೋಕ್ಕಾಗಲ್ಲ.
ಇದು ರಿಜಿಸ್ಟ್ರೇಷನ್ ಮಾಡಿಸಿದ್ರೆ ಮುಂದೆ ಹಂತವಾಗಿ ಹೋಗ್ಬೋದು. ನಾವು ಎಲ್ಲೇ ಹೋಗಿ ಅಲ್ಲಿಗೆ ಅಮೌಂಟು ಡೊನೇಷನ್ನ ಕಲೆಕ್ಟ್ ಮಾಡ್ತೀವಿ ಅಂತಂದರೂ ಸಹ ರಿಜಿಸ್ಟ್ರೇಷನ್ ಮುಖ್ಯ ಆಗಿರ್ತದೆ. ಮೊದಲನೇದಾಗಿ ಅದನ್ನು ಮಾಡಿಸೋಣ. ಮುಂದುವರೆದಂತೆ ನಿಮ್ಮ ಅನಿಸಿಕೆಗಳನ್ನ ಪ್ರತಿಯೊಬ್ಬರು ಇಲ್ಲಿ ಬಂದು ತಿಳಿಸ್ಬೇಕು ಅಂತ ಕೇಳ್ಕೊತೀವಿ. ಈಗ ಸಿದ್ದರಾಮಯ್ಯ ಹೇಳಿದ್ರು ನಾವು ಒಂದು ಸಂಘಟನೆ ಒಂದು ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ. ಸೊ ಅವ್ರು ಹೇಳಿದ್ರಂತ ಆಯಿತು ಅಂತಲ್ಲ, ನಿಮ್ಮ ಅಭಿಪ್ರಾಯ ಎಲ್ಲ ಹೇಳ್ಕೊಬೇಕು. ನಾನು ಹೇಳಿದೆ ಅಂತ ಅಂದ್ಬಿಟ್ಟು ಏನೂ ಆಯಿತು ಅಂತ ಏನಿಲ್ಲ. ಸೊ ಅವ್ರು ಹೇಳ್ದಂಗೆ ಎಲ್ಲನೂ ಹಾಕ್ಬಿಟ್ಟು ಮಸಾಲೆ ರುಬ್ಬಿದ ಮೇಲೆ ಸಾಂಬಾರು ಆಗೋದು. ಸೊ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯ ಹಂಚ್ಕೋಬೇಕು. ಸದಾವ್ರು ಏನಾದರೂ ಮಾತಾಡ್ಬೋದು, ಹೋಗಿ ನಿಮ್ಮ ಅನಿಸಿಕೆ ತಿಳಿಸ್ಬೇಕಷ್ಟೆ. ಪ್ರತಿಯೊಬ್ಬರು ಮಾತಾಡ್ಬೇಕಂತ ಹೋಗಿ. ಒಬ್ಬರಾದ್ಮೇಲೆ ಒಬ್ರು ಹೋಗ್ತಾರೆ, ಹೋಗಿ. ಈ ಉಮೇಶನ ಮಾತಾಡ್ತಾರೆ, ನೀವೇ ಮಾತಾಡಿದ್ವಿ ಆಮೇಲೆ ಇಲ್ಲಿ ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಸಂಘ ಅಂತ ನಾವು ಉದ್ದೇಶ ಏನು ಮಾಡೋದು ಉದ್ದೇಶ ಮೂಲ ಉದ್ದೇಶ ಏನಿಲ್ಲ. ಇಲ್ಲಿ ನಮ್ಮವರೆಲ್ಲ ಒಗ್ಗಟ್ಟಾಗಿರ್ಬೇಕು. ಮೇಯ್ನು ನಾವು ಕುರುಬ ಸಮುದಾಯ ನಾವು ಏನು ಹಿಂದೆ ಇದ್ದೀವಿ ಅಂತಲ್ಲ, ಹಿಂದೆ ಇದ್ದೀವಿ ಒಕ್ಕಡಿಕೆ ಒಂದು ಬಲ ಬೇಕು. ಎಲ್ಲ ಅಂದರೆ ನಾನು ಇಲ್ಲಿದ್ದೀನಿ, ನೀವೆಲ್ಲ ಇದ್ದೀರಿ, ನಾವೆಲ್ಲ ಸೇರಿ ಒಂದು ಲಾಸ್ಟ್ ಒಂದು ಅಜೆಂಡಾ ಹೆಂಗಿತ್ತು ಎಲ್ಲಕ್ಕೂ ಇವತ್ತು ದುಡ್ಡು ಬೇಕು. ಯಾವುದು ಏನು ಸುಮ್ಮನೆ ಯಾವುದೂ ಆಗಲ್ಲ. ಎಲ್ಲ ಸೇರಿ ತಿಂಗಳು 100 ರೂಪಾಯಿ ಹಾಕೋಣ. 100 ರೂಪಾಯಿ ಹಾಕೊಂಡು ನಾವು ಒಂದು 10,000 ಆಯಿತು, ಒಂದು 20 ಜನ 2,000 ಆಯಿತು. ತಿಂಗಳಲ್ಲಿ ಒಂದು ಮಂತ್ಲಿ ದುಡ್ಡು ಸೇವ್ ಮಾಡ್ಕೊಂಡು ಹೋಗಿ, ಅದೇ ನಮ್ಮ ಸುದೀಪ್ ಹೇಳ್ದಂಗೆ ಕೈಲಾಗದವ್ರಿಗೆ ಅಥವಾ ಓದೋ ಮಕ್ಕಳುಗಳಿಗೆ ಇಂಗ್ಲೀಷು ಒಂದು ಒಳ್ಳೆ ಸಮಾಜಕ್ಕೆ ಏನು ಒಳ್ಳೇದು ಮಾಡ್ಬೋದು, ನಮ್ಮ ಸಮುದಾಯಕ್ಕೆ ಏನು ಒಳ್ಳೇದು ಮಾಡ್ಬೋದು ಅದನ್ನು ಆರ್ಥಿಕವಾಗಿ ಬೆಂಬಲವಾಗಿ ನಿಂತ್ಕೊಳ್ಳೋಣ. ಒಬ್ಬರಿಗೆ ತಿಂಗಳು 100 ರೂಪಾಯಿ ದೊಡ್ಡದಲ್ಲ. ಅದನ್ನೆಲ್ಲ ಹಾಕೊಂಡು ನಾವು ಸ್ವಲ್ಪ ಬೆಳೆಯೋಣ ಅನ್ನೋ ಒಂದು ಮೂಲ ಅಜೆಂಡಾ, ನಮ್ಮ ಮೇನ್ ಇಂಟೆನ್ಷನ್ ನಮ್ದು ಒಂದೇ. ಇನ್ನು ಮಿಕ್ಕಿದಾರ ಬೇರೆ ತಿಳಿಸಿ. ಈಗ ಹೋಗಿ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದು ಎರಡೇ ಮಾತಾಡಲಿ, ಶೇರ್ ಮಾಡ್ಕೊಳ್ಳೇಬೇಕು. ನಮ್ಮ ಅಜೆಂಡಾ ಇದು ನಿಮ್ಮ ಮನಸ್ಸಲ್ಲಿ ಏನು ಅನ್ಸುತ್ತೋ ಅದು ಹೇಳಪ್ಪ. ಎಲ್ಲರಿಗೂ ಒಂದು ವೇದಿಕೆ ಇದು. ಎಲ್ಲರೂ ಪ್ರತಿಯೊಬ್ಬರು ನಮ್ಮ ಸಮುದಾಯದ ಬಗ್ಗೆ ಇದು ಸಂಘಟನೆ ಮಾಡ್ತಾ ಇರೋದು ಇದೇ ಫಸ್ಟ್ ನಾನು ಮೀಟಿಂಗ್ಗೆ ಬರ್ತಾ ಇರೋದು. ಆದ್ರಿಂದ ಜಾಸ್ತಿ ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಅಲ್ಲ, ನೀವು ಏನ್ ಮಾಡಿದ್ರೆ ಒಳ್ಳೇದು, ನಾವು ಸಂಘಟನೆ ಮಾಡ್ಕೊಂಡು ಯಾವ ರೀತಿ ಮಾಡ್ಬೋದು, ಯಾವ ರೀತಿ ನಾವು ಒಗ್ಗಟ್ಟಾಗ್ಬೋದು ಅನ್ನೋದ್ರ ಬಗ್ಗೆ ಏನಾದ್ರು ನಿಮ್ಮ ಮನಸ್ಸಲ್ಲಿ ಇದ್ರೆ ಹೇಳಿ. ಓಕೆ, ತೊಂದರೆ ಅವ್ರೇ ನಾಚ್ಕಳ ಮದುವೆಲ್ಲ ರೆಡಿ ಆಗಿಲ್ಲ. ಬಂಡವ್ರಂಗೆ ನಮಗೂ ಅಷ್ಟೇ ಮಾತಾಡಕ್ ಬರಲ್ಲ. ಸುಮ್ಮನೆ ಎಷ್ಟು ಅಲ್ಲ, ಮಾತೇನ್ ಬೇಡ, ನಿಮ್ಮ ಅನಿಸಿಕೆ ಹಂಚ್ಕೊಂಡ್ರೆ ಸಾಕು. ಸಿದ್ದರಾಮಯ್ಯ ಅವ್ರು ಹೇಳಿದ್ರು ಇಷ್ಟ ಗಂಟ ನಮ್ಮ ನಿರಂತರ ಸ್ವಾಮಿಗಳು ಹಂಗೆ ಬೆಳೀತಿದ್ದಾರೆ, ಹಿಂಗೆ ಮಾಡ್ತಾಯಿದ್ದಾರೆ, ಹೆಂಗೆ ಮಾಡ್ತಾರೆ. 100 ರೂಪಾಯಿ ಯಾಕಂದ್ರೆ ನಮ್ಮಿಂದ ನಮ್ಗೆ ಹೆಲ್ಪ್ ಆಗೋದಿಲ್ಲ. ಸಂಘಟನೆ ಮಾಡಬೇಕು ಅಂತ ಕೇಳ್ತಾರೆ. ಮೊನ್ನೆ ಸಬ್ಸಿಡಿ ಮಾಡಿಸಿದ್ವಿ ವಿನಾಯಕ ಸಂಘದ. ಅವ್ರು ಏನು ಮಾಡೋದು, ಬಂದು 4-5 ಜನ ಹುಡುಗರು ಕರೆದು ಅವ್ರೇನು ರೆಸ್ಪಾನ್ಸ್ ಬಂದು ನಮ್ಗೇನೇ ಆದಾಯ ಅಂತ ಕೇಳಿದ್ರು. ಅವರು ಬಂದವರು ಇವ್ರ ಮನಸ್ಸಲ್ಲಿ ಸುಮಾರು ಜನ ಅದೇ ಇರ್ತದೆ, ಇದು ಮಾಡೋದ್ರಿಂದ ನಮ್ಗೇನು ಸಿಗ್ತದೆ ಅನ್ನೋದು ಇರ್ತದೆ. ಇಲ್ಲಿ 1 ರೂಪಾಯಿ ಅದೇ ಯಾರು ಮನಸ್ಸಲ್ಲಿ ಅನ್ಕೊಳ್ಳಂಗಿಲ್ಲ. ಇದ್ರಲ್ಲಿ ನನಗೆ ಸಿಗ್ತದೆ, ಅವ್ರಿಗೆ ಸಿಗ್ತದೆ, ಏನೋ 1 ರೂಪಾಯಿ ಯಾರು ಅದೇ ಸಿಗೋದಿಲ್ಲ. ಏಕೆಂದರೆ ನಾವು ನಂದ ಬುಕ್ ತಗೊಂಡು ಹೋಯ್ತು ಸ್ಕೂಲ್ಗೆ ಹೋಗುವಾಗ, ವಿದ್ಯಾ ಬುಕ್ ತಗೊಂಡು ಸುಮಾರು ಜನ ಬರೋರು. ಆ ತಾರತಮ್ಯ ಬರಬಾರ್ದು. ನಮ್ಮ ಜನಗಳಿಗೆ ಎಲ್ಲರೂ ಒಂದೇ ಥರ ಇರಬೇಕು. ನಮ್ಮ ಫ್ಯಾಮಿಲಿ ಹೆಂಗೆ ಮನೆ ನೋಡ್ಕೊತೀವೋ ಅದೇ ಥರ ನಮ್ಮ ಸಮಾಜದವರು ಎಲ್ಲ ಅಭಿವೃದ್ಧಿ ಚೆನ್ನಾಗಾಗಬೇಕು ಅನ್ನೋದು ಒಂದಷ್ಟೇ ಅಭಿವೃದ್ಧಿ ಕೆಲಸ ಇಲ್ಲಿ. ನಾವು ಏನು ಮಾಡ್ತೀವಿ, ದೊಡ್ಡ ಬುಕ್ ದೊಡ್ಡವ್ರ ಜನ ಅಂದರೆ ನಂದ ಬುಕ್ಕು ವಿದ್ಯಾ ಬಂದು ತಗೊಬಂದ್ರೆ, ಇವ್ನು ದೊಡ್ಡ ಅನ್ಕೊನೋ ದೊಡ್ಡ ಮನುಷ್ಯ ಮಗ ಚೆನ್ನಾಗಿ ಬೆಳ್ಕೊಬಿಡ್ತಾನೆ ಹೆಂಗೆ ಅಂತ ನಮ್ಗೆ ಆ ಥರ ಇಲ್ಲ. ನಮ್ಗೇನು ಮಾಡ್ತಾರೆ, ಒಂದೇ ಈಕ್ವಲಾಗಿ ಎಲ್ಲರೂ ನೋಡ್ಬೇಕು ಅನ್ನೋದೊಂದೇ ನಮಗಿದು. ರಿಜಿಸ್ಟ್ರ್ ಮಾಡಿಸ್ಬೇಕಂದ್ರೆ ದುಡ್ಡು ಬೇಕು. ದುಡ್ಡು ಯಾರಿಂದ ನಾವು 100 ರೂಪಾಯಿ ಯಾಕಂದ್ರೆ ನಮ್ಮ ದುಡ್ಡು ನಮಗೆ ನಮ್ಮ ಸಮಾಜ ಬೆಳೀತದೆ. ಹಾಗಂದ ಈ ಸ್ಮೋಕ್ ಅಂಗಡಿ ಕ್ಲಾಸ್ಗೆ ಸ್ಟಾರ್ಟ್ ಮಾಡೋಕ್ಕೆ ಅಂತ ಇದೆಲ್ಲ ಮಾತಾಡಿದ್ವಿ. ಬನ್ನಂಗಡಿ ಅವ್ರ ಹತ್ರ ಬನ್ನಂಗಡಿಗೆ ಓಪನ್ ಮಾಡೋಣ, ದೊಡ್ಡವರು ಮೇಲೆ ಬಿನ್ಗಡಿಯಿಂದ ಬರೋಕ್ಕೆ ನಮ್ಮ ಕಡೆಗೆ ಹೋಗೋ ಹತ್ರ ಆಗುತ್ತೆ ಅಂತ ಅನ್ಕೊಂಡಿದ್ವಿ. ಬನ್ನಂಗಡಿಯಿಂದ ಏನು ರೆಸ್ಪಾನ್ಸೇ ಇಲ್ಲ. ನಾವು ಹೋಗಿ ಮಾತಾಡಿ ಊರೆಲ್ಲ ಕೂತು ಮಾತಾಡಿದ್ವಿ. ಒಬ್ಬರು ಬಂದಿಲ್ಲ ಪಾಪ. ಟೀಮಲ್ಲೆಲ್ಲ ಮೆಸೇಜ್ ಹಾಕಿದ್ವಿ, ಎಲ್ಲ ಇದು ಮಾಡಿದ್ವಿ. ಒಬ್ಬರು ಬಂದು ಏನು ಮಾತಾಡ್ಬೇಕು, ಏನು ಮಾಡೋಕ್ಕೆ ಒಬ್ಬರು ಕೇಳ್ತಾನೆ. ಇಲ್ಲಿ ಬರೀ ಎಷ್ಟೋ ಒಂದು 15-20 ಜನ ಇದ್ದೀವೋ, ಇದು ನೆಲಕ್ಕೆ ಹೋಯ್ತಾ 200 ಜನ ಆಗಬೇಕು, 400 ಜನ ಆಗಬೇಕು. ಅದೇ ಹೋಯ್ತಾ ಬೆಳ್ಕೊಂಡೋದು. ನಾವು ಯಾರಿಗೂ 1 ರೂಪಾಯಿ ಎಕ್ಸ್ಪೆಕ್ಟ್ ಏನೂ ಸಿಗೋದಿಲ್ಲ ಇದರಲ್ಲಿ. ನಮ್ಮ ಸಮಾಜ ಹುಡುಗರು ನಮ್ಮವರು ಬೇರೆ ಇನ್ನೊಬ್ಬನ ಹತ್ರ ಹೋಗಿ ಕೈ ಚಾಚಬಾರ್ದು ಯಾವುದಕ್ಕೂ. ನಮ್ಮ ಹುಡುಗರು ಇನ್ನೊಬ್ಬನ ಹತ್ರ ಹೋಗಿ ನೋಡಿ ಸುದೀಪ್ ಅವ್ರು ಹೇಳೋ ಥರ ಒಂದು ಇದು ಮಾಡೋಕೆ ಬಿಟ್ಟಿಲ್ಲ ನಮಗೆ. ಕನಕ ಭವನ ಏನೋ ಒಂದು ಎಲ್ಲ ತಾಲೂಕಲ್ಲೂ ಐತೆ, ನಮ್ಮ ತಾಲೂಕಲ್ಲಿ ಬಿಟ್ಟಿಲ್ಲ, ಏನೂ ಬಿಟ್ಟಿಲ್ಲ. ನಮ್ಮವ್ರು ಯಾರು ಸಪೋರ್ಟ್ ಆಗಿಲ್ಲ, ಹೋಗಿ ಕೇಳೋರಿಲ್ಲ. MLA ಹತ್ರ ಕೂತ್ಕೊಂಡು ಮಾತಾಡೋದು, ಕೊಡಿ ಸರ್ ಮಾತಾಡಿ ಅಂತ ಯಾರು ಮಾತಾಡಿಲ್ಲ. ಅವ್ರನ್ನೇನು ಕೆಲಸ ತಿರ್ಸಿದ್ರೆ ಅವ್ರು ಮನೆಗೆ ಗೊತ್ತಾರೆ. ಅದಾಗಬಾರ್ದು. ಮುಂದೆ ನಾವು ಏನೇ ಇದ್ರೂ ಕೂಡ ನಮ್ಮದು ಇದನ್ನು ನಮ್ಮ ಸಭೆ ಏನಾಗಬೇಕು ಮುಗಿಸ್ಕೊಂಡು ನಮ್ಮ ಜನಗಳಿಗೆ ಏನು ಕಾಯ್ತೋ ಅದನ್ನ ಮೊಕ್ಕಿರೋದನ್ನ ತಗೋಬೇಕು. ಎಷ್ಟು ಎಕ್ಸ್ಟ್ರಾ ಏನು ಕೊಡೋದು ಬೇಡ. ಅವ್ರು ನಮ್ಮ ಗೌರ್ಮೆಂಟಿಂದ ಏನು ಕೊಡ್ತಾರೋ ಅದಕ್ಕನ್ನು ಪಡಿಬೇಕು ಅಂದ್ರೆ ನಾವೆಲ್ಲ ಒಟ್ಟಾಗಿರ್ಬೇಕು. ಒಟ್ಟಾಗಿದ್ರೆ ಮಾತ್ರ ಸಾಧ್ಯ. ನಾವು ಒಬ್ಬನೇ ಹೋಗಿ ಕೇಳೋರು ಏನು ಕೊಡಲ್ಲ, ಹೋಗಂತ ಮನೆಗೆ ಹೋಗ್ತಾರೆ. ಎಲ್ಲ ಒಟ್ಟಾಗಿದ್ದು ಏನು ಮಾಡ್ತಾರೆ, ಒಂದು 10 ಜನ ಹೋದ್ರಿ. ಈಗ MLA ಅವ್ರ ಹತ್ರ ಹೋಗಿ ಯಾರ ಹತ್ರ ಹೋಗಿ ಇಬ್ಬರು ಹೋಗೋದು 50 ಜನ ಹೋಗೋದು ಹೆಚ್ಚು ಕಮ್ಮಿ ಇಲ್ಲ. 50 ಜನ ಹೋದ್ರೆ ಅವನೇ ಬರ್ತಾನೆ. ಮತ್ತೆಗೆ ಇಬ್ಬರು ಹೋದರೆ ನಡಿಮಗ ಬರ್ತೀನಿ ಅಂತಾರೆ.
ಈಗ ನೋಡಿ ಮಗ ಬರ್ತೀನಿ ಹೇಳೋದು ಅಲ್ಲೇ ಇರಬೇಕು, ಬಂದು ಅವರೇ ಲಿಂಕ್ ಮಾಡಬೇಕು ಅಂದ್ರೆ ಎಲ್ಲ ಒಟ್ಟಾಗಿ ಇರಬೇಕು. 100 ರೂಪಾಯಿ ಏನು ಹೇಳ್ತಾರೋ ನಮ್ಮ ಅಜೆಂಡಾ ಏನೇನು ಇರ್ತೋ ಅದ್ರ ಪಕ್ಕ ಎಲ್ಲ ನೋಡ್ಕೊಳ್ಳೋಣ. ಮಾತಾಡೋದಿಲ್ಲ ಇದ್ದಾಗ ಮಾತಾಡಪ್ಪ. ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿ ಮಹಾಸಭೆಯ ಎಲ್ಲರಿಗೂ ಸ್ವಾಗತ. ಇವತ್ತು ನನ್ನ ಅನಿಸಿಕೆ 150 ಜನ ಬರ್ಬೋದು ಅಂದ್ಕೊಂಡಿದ್ದೆ. ನಾನು ಮೈಸೂರಿಂದ ಬರ್ಬೇಕಾದ್ರೆ 17 ಲೇಟ್ ಆಗೋಯ್ತು ಬರೋದು. ನಾನು ಸುದೀಪ್ಗೆ ಮೊದಲೇ ಹೇಳಿದೆ, ಕಷ್ಟ ಆದ 150 ಜನ ಬರ್ಬೇಕಾರೆ ಅದು ಕೊಡಲ್ಲ, ನೋಡೋಣ ಪ್ರಯತ್ನ ಪಡೋಣ ಅಂತ. ನಾನು ಫಸ್ಟು ಅವರು ಇದೊಂದು ಕಾನ್ಸೆಪ್ಟ್ ಇಟ್ಗೆ ಬಂದಾಗ ಫಸ್ಟು ನಮ್ಮೂರಿಗೆ ಬಂದಿದ್ದು. ಇದೊಂದು ತಿಳುವಳಿಕೆ ಏನಪ್ಪ ನಮ್ಮ ಹುಡುಗರೆ ಇಷ್ಟೊಂದು ಇದು ಬತ್ತಲ್ಲ, ಒಂದು ಒಳ್ಳೆ ತಿಳುವಳಿಕೆ ಬಂದದ ಅನ್ಕಂಡು ಒಂದು ಏನೋ ಮಾಡಬೇಕು ಅಂತ ಬಂದಾಗ ಆಯಿತು ಮಾಡೋಣ ಅಂತ ಒಪ್ಪಂದು ಕೊಟ್ಟು ಅದು ಕೊರೋನಾ ಬಂತು, ಅನವಶ್ಯಕವಾಗಿ ನಿಂತೋಯ್ತು. ನನ್ನ ಅನಿಸಿಕೆ ಏನಂತಂದರೆ, ನಮ್ಮ ಸಮಾಜದಲ್ಲಿ ಜನ ಆಚಾರ ರಕ್ಷಣಾ ಸಮಿತಿ ಅಂದ್ಬಿಟ್ಟು ಸಿದ್ದರಾಮಯ್ಯನವರೊಂದು ಲೈಸೆನ್ಸ್ ಕೊಟ್ಟು 2012ರಲ್ಲಿ ಅದು ಪ್ರೋಸೆಸಿಂಗ್ ಆಗಿ ಆಲ್ರೆಡಿ ಎಲ್ಲ ಕಾರ್ಯಕ್ರಮಗಳು ನಡೀತವೆ ನಮ್ಮ ಸಮಾಜದಲ್ಲಿ. ಯಾರು ಬೇರೆಯವರಿಲ್ಲ, ನಮ್ಮ ಸಮಾಜದಲ್ಲಿ ಹೇಳ್ತಾ ಇರೋದು. ಅದರಲ್ಲಿ ನಾವು ಕನ್ವರ್ಟ್ ಆಗಿ ನಾವು ಅಧಿಕಾರ ತಗೊಂಡು ನಮ್ಮ ಸಮಾಜಕ್ಕೆ ಒಳ್ಳೇದು ಮಾಡ್ಬೋದು. ಈಗ ಸ್ಕೂಲ್ ಮಕ್ಕಳಿಗೆ ಕಿಟ್ ಬ್ಯಾಗ್ ಕೊಡ್ತಿದ್ವಿ. ಈಗ ಮೊನ್ನೆ ಜಾಗಟೆ ಮಲೆಯಲ್ಲಿ ಕೊಟ್ಟು, ಈಗ ನೆಕ್ಸ್ಟ್ ಅಳ್ಕೊಪ್ಪೆ ಕೊಡಬೇಕು, ಆಗ್ನಳ್ಳಿ ಕೊಡಬೇಕು, ಇದು ಕೆ ಮಲ್ನಾಳಿ ಕೊಡಬೇಕು. ಎಲ್ಲ ಕಡೆ ನಡೆದಿದೆ. ಹುಣಸೆಕಟ್ಟೆ ಕಪ್ಪಲಾಗದೆ, ಒಳ್ಳೆಕಟ್ಟೆ ಕಪ್ಪಲಾಗದೆ, ಈ ಕಡೆ ಎಲ್ಲ ಸರನ್ನು ಕೊಟ್ಟಿದ್ದೀವಿ. ನಮ್ಮ ಸಮಾಜಕ್ಕೆ ನಾವು ಏನು ಬೇಕಾದ್ರೆ ಈಗ 120 ಸೀಟು ಹಾಸ್ಟೆಲ್ ಮೆಡಿಕಲ್ ಸೀಟೆಲ್ಲ ಕೊಡ್ಸಿದ್ದಾರೆ. ಇದರಿಂದ ನಾವು ಸೇರ್ಕೊಂಡು ಒಂದು ಅಧಿಕಾರ ತಗೊಂಡು ನಾವು ನಮ್ಮವ್ರಿಗೆ ಒಂದು ಹೆಲ್ಪ್ ಮಾಡ್ಬೋದು. ಇದರಿಂದ ಈಗ ನಾವು ಕಟ್ಟಿ ನಾವು ನೋಡಿದ್ವಿ, ಇವತ್ತು ಏನೋ ಒಂದು ಆಸೆ ಇಟ್ಕೊಂಡು ಇವತ್ತು ಯಾರು ಬಂದಿಲ್ಲ. ಇದು ನಾವು ಸಂಘಟನೆ ಮಾಡ್ಕೊಳಕ್ಕೆ ಹೋದರೆ ನಮ್ಮದು ತುಂಬ ವರ್ಷಗಳೈತೆ. ಅವರೇ 2012ರಿಂದ ಹಿಡಿದು ಇಲ್ಲಿ ಗಂಟ ಪ್ರೋಸೆಸ್ ಆಗಂದು ಎಷ್ಟು ವರ್ಷ ಆಗದೆ, 10 ವರ್ಷ ಆಗದೆ. ಆದರೆ ನಾವು ಇದರೊಳಗೆ ಸೇರ್ಕೊಂಡು ನಾವು ಅದು ನಮ್ಮ ಸಮಾಜನೇ, ಅದು ಕನಕನ ಇದರಲ್ಲಿ ಬರೋದು ಲಿಸ್ಟು. ನಮ್ಮ ಸಮಾಜಕ್ಕೆ ನಾವು ಅಧಿಕಾರ ತಗೊಂಡು ನಾವು ಇನ್ನೂ ಇಂಪ್ರೂವ್ ಮಾಡ್ಬೋದಲ್ಲ, ಬೇಗ ಒಂದು ಇಂಪ್ರೂವ್ಮೆಂಟ್ ಮಾಡ್ಬೋದಲ್ಲ, ಯಾಕೆ ಮಾಡಬಾರ್ದು ಅಂತ ನನ್ನ ಅನಿಸಿಕೆ. ಆದ್ದರಿಂದ ಎಲ್ಲ ನಿಮ್ಗೆ ಏನೋ ಓಪನಿಂಗ್ ಅದ ತಿಳಿಸಿ, ಜನಾಯಿತರ ರಕ್ಷಣಾ ಸಮಿತಿ ಅದರಲ್ಲೂ 3 ವಿಭಾಗ ಅದೇ. ಒಂದು ವಿದ್ಯಾರ್ಥಿ ಚೇತನ, ಮಹಿಳಾ ಚೇತನ, ಒಂದು ಕಲಾ ಚೇತನ ಅಂತ 3 ವಿಭಾಗ ಬರ್ತದೆ. ಅದರಲ್ಲಿ ವಿದ್ಯಾರ್ಥಿ ಚೇತನ ಅಂದರೆ ಯಾವ ಮಕ್ಕಳಿಗೆ ಶಾಲೆಗಾಗಲಿ ಹಾಸ್ಟೆಲ್ಗಾಗಲಿ ಮತ್ತು ಏನೋ ಬಡ ವಿದ್ಯಾರ್ಥಿ ಸೀಟ್ಗಳಾಗ್ಬೋದು ಏನಾದ್ರೂ ಅದು ಸಂಸ್ಥೆ ನೋಡ್ಕೊತದೆ. ಒಂದು ಮಹಿಳಾ ಚೇತನ ಅಂದರೆ ಅವ್ರಿಗೆ ಒಂದು ಫಸ್ಟ್ 10,000 ರೂಪಾಯಿಂದ 50 ಪೈಸೆ ಬಡ್ಡಿ ದರದಲ್ಲಿ 5 ಲಕ್ಷವರೆಗೆ ಸಬ್ಸಿಡಿ ಲೋನ್ ಕೊಡ್ತಾರೆ. ಮತ್ತು ಕಲಾಚೇತ ಅಂತಂದರೆ ಚಿತ್ರರಂಗದಲ್ಲಿ ಈಗ ಬಡವನ ಮಕ್ಕಳು ಯಾರೋ ಒಂದು ಇಂಟ್ರೆಸ್ಟ್ ಇರ್ಬೋದು, ಆಕ್ಟ್ ಮಾಡೋಕ್ಕೋ ಏನು ಮಾಡೋಕ್ಕೋ ಅಂತ ಗುರುತಿಸಿ ಸರ್ಕಾರಿ ಶಾಲೆ ಮಕ್ಕಳನ್ನು ಗುರುತಿಸಿ ಒಂದು ಚಲನಚಿತ್ರಕ್ಕಾಗಲಿ ಮತ್ತು ಒಂದು ಯಾವುದೋ ಒಂದು ಪ್ರೋಗ್ರಾಮ್ಗಳೇ ಇದು ಮಾಡೋದು. ಆ ರೀತಿ ಪ್ರೋಸೆಸಿಂಗ್ ನಡೀತದೆ. ಈಗ ಆಲ್ರೆಡಿ ನಡೀತಾ ಇದೆ. ಅದನ್ನು ಒಂದು ಸ್ವಲ್ಪ ಕಾನ್ಸೆಪ್ಟ್ ಒಂಚೂರು ವಿಚಾರ ಮಾಡಿ ಸೇರ್ಕೊಂಡ್ರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ನಮಸ್ಕಾರ. ನಮ್ಮ ಸಮಾಜದ ಶ್ರೇಯೋಭಿವೃದ್ಧಿ ಈ ಸಭೆಗೆ ಆಗಮಿಸ್ಕೊಂಡ ಎಲ್ಲರಿಗೂ ನನ್ನ ಸ್ವಾಗತ. ನಾನು ಅಂದ್ಕೊಂಡಂಗೆ ನಮ್ಮ ಸಮಾಜ ನಮ್ಮ ತಾಲೂಕಲ್ಲಿ ಭಾಳ ಹಿಂದೆ ಉಳಿದಿದೆ. ನಾವು ಮೊನ್ನೆ ಹಿಂದುಳಿದ ಹಿತರಕ್ಷಣಾ ಸಮಿತಿ ಅಂದ್ಬಿಟ್ಟು ಒಂದು ಮಲ್ಲಳ್ಳಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಅಲ್ಲಿ ಹೇಳಿದ್ರು, ಒಂದು ಮೆಡಿಕಲ್ ಸೀಟು ನಮ್ಮ ಸಮಾಜಕ್ಕೆ ಬಂದರೆ ಮೆಡಿಕಲ್ ಸೀಟ ನಮಗೆ ಕೊಡ್ತಾ ಇಲ್ಲ. ಅಷ್ಟೊಂದು ಯಾಕೆಂದರೆ ಗೊತ್ತಿಲ್ಲ ನಮಗೆ, ನಮ್ಮ ಸಮಾಜ ಅಷ್ಟೊಂದು ತಲೆ ಕೆಡ್ಸ್ಕೊಂಡಿಲ್ಲ ಯಾತಕ್ಕೂ. ನಮಗೂ ಮೆಡಿಕಲ್ ಸೀಟ್ ಇದೆ, ನಮ್ಮ ಸಮಾಜಕ್ಕೆ ಬಂದೈತೆ ಅದು ಅಂದಾಗ ಗೊತ್ತಿಲ್ಲ. ಅದನ್ನು ಯಾರಿಗೋ ಕೊಟ್ಕೊಂಡಿದ್ರು. ಅದನ್ನು ಅದೆಲ್ಲ ತಿಳ್ಕೊಂಡ್ರೆ ನಮ್ಮ ಸಮಾಜಕ್ಕೆ ಸಿಗ್ತದೆ. ಆತದಕ್ಕೆ ಈ ಥರದ್ದು ಇದೆಲ್ಲ ಮಾಡ್ಕೊಂಡ್ರೆ ನಮಗೆ ಮುಂದೆ ಹೆಲ್ಪ್ ಆಯ್ತದೆ. ಮುಂದೆ ಹೆಲ್ಪ್ ಆಗಿ ನಾವು ಬೆಳಿಬೋದು, ಹುಡುಗರೆಲ್ಲ ಹೋಗ್ಬೋದು. ಇವಾಗ ನಾವು ಇಲ್ದೋದ್ರು ನಮ್ಮ ಮಕ್ಳಿಗಾದ್ರೂ ಹೆಲ್ಪ್ ಆಯ್ತದೆ ಅನ್ನೋ ಉದ್ದೇಶದಿಂದ ಇದನ್ನು ಸ್ಟಾರ್ಟ್ ಮಾಡಿರೋದು. ಇದಕ್ಕೆಲ್ಲ ನಿಮ್ಮ ಸಹಕಾರ ಎಲ್ಲ ಬೇಕು, ಕೈ ಜೋಡಿಸಿ ಎಲ್ಲ ಅಂತ ಕೇಳ್ಕೊತೀನಿ. ಅವರೆಲ್ಲ ಕೊನೆಗೆ ಮಾತಾಡಲಿಲ್ಲ, ಎಲ್ಲ ತಿಳ್ಕೊಂಡು ಸಾಂಬಾರು. ಎಲ್ಲರಿಗೂ ನಮಸ್ಕಾರ. ಈಗ ಸುದೀಪಣ್ಣ ಹೇಳಿದ್ರು ಬನಗಡಿಯಲ್ಲಿ ಆನ್ಲೈನ್ ಇದು ಸ್ಪೋಕನ್ ಇಂಗ್ಲೀಷ್ ಕೊಡ್ಸೋಣ ಮಕ್ಕಳಿಗೆ ಅಂತ. ಈ ಬನಗಡಿ ಆದರೆ ಅಣ್ಣ ಈಗ ಸುತ್ತಮುತ್ತ ಮಾಡ್ತಾರೆ, ಬರೀ ನಮ್ಮ 3 ಊರಿಗಲ್ಲ,
ಇಡೀ ನಮ್ಮ ತಾಲೂಕಲ್ಲಿರೋ ಎಲ್ಲ ಸಮುದಾಯದ ಮಕ್ಳಿಗೋಸ್ಕರ. ಅದರಿಂದ ಈಗ ಎಲ್ಲಿ ಅನುಕೂಲ ಆಗುತ್ತೆ, ಈಗ ಎಲ್ಲ ಮಕ್ಕಳು ಬನಗಡಿಗೆ ಬರೋಕ್ಕಾಗಲ್ಲ. ಅದರಿಂದ ಎಲ್ಲಿ ಅನುಕೂಲ ಆಗುತ್ತೆ ಮಕ್ಳಿಗೆ ಅಲ್ಲಿಗೆ ಬಂದೀಗ ಎಲ್ಲ ಡೈರೆಕ್ಟ್ ಬರೋಕ್ಕಲ್ಲ, ಆನ್ಲೈನ್ ಕ್ಲಾಸ್ ಎಲ್ಲ ಪ್ರೊಸೆಸಿಂಗ್ ನಡೀತೈತೆ. ಆ ಥರ ಎಜುಕೇಷನ್ ಕೊಡ್ತೀರಾ ಇಲ್ಲ ಮಾಮೂಲಿ ಎಲ್ಲರೂ ಬಂದು ಅಟೆಂಡ್ ಮಾಡೋಕ್ಕಂತೂ ಆಗಲ್ಲ ಅಣ್ಣ? ಯಾವ ಥರ ಅಂತ ಕೇಳ್ತಾ ಇದ್ದೀನಿ. ಅದು ಬನಂಗಾಡಿ ಅಂತ ಅಂದರೆ ಸೆಂಟ್ರ್ ಅಂದರೆ 1 ಊರು 2 ಊರಿಗೆ. ತಾಲೂಕಲ್ಲಿ ನಾವು ಅಳಕುಪ್ಪೆ, ಬನಂಗಾಡಿ, ಕ್ಯಾತ್ನಳ್ಳಿ, ಪಾಂಡುಪುರ ಹಂಗೆ ಮಾಡಲ್ಲ. ಎಲ್ಲಿ ಈಗ ಒಳ್ಳೆಕಟ್ಟೆ ಕೊಪ್ಪಲು ಈಗ ಒಳ್ಳೆಕಟ್ಟೆ ಕೊಪ್ಪಲು ಅಲ್ಲಿಂದ ಮಕ್ಕಳು ಹೊರಗಡೆ ಹೋಗೋದೇ ಕಷ್ಟ. ಬಸ್ ಫೆಸಿಲಿಟಿ ಆಗ್ಬೋದು ಏನಾಗ್ಬೋದು ಇಲ್ಲ, ಆ ಊರಲ್ಲೇ ಮಾಡ್ಬಿಡ್ತೀವಿ. ಅದಕ್ಕಿಂತ ಈಗ ಒಂದು ಸೆಂಟರ್ ಅಂತ ಮಾಡ್ಬಿಟ್ಟು ಅಲ್ಲಿಂದ ಆನ್ಲೈನ್ ಕ್ಲಾಸ್ ಮುಖಾಂತರ ಎಲ್ರಿಗೂ ಆನ್ಲೈನ್ ಕ್ಲಾಸ್ಗಳು ತುಂಬಾ ನಡೀತಾ ಐತೆ. ಅಷ್ಟು ತಲೆಗೆ ಹೋಗಲ್ಲ ಚಿಕ್ಕ ಮಕ್ಕಳಿಂದ ಎಲ್ಲರಿಗೂ. ಡೈರೆಕ್ಟ್ ಕ್ಲಾಸು, ಕ್ವಶನ್ ಅಂಡ್ ಆನ್ಸರು ಎಲ್ಲ ಚೆನ್ನಾಗಿ ತಿದ್ಬೇಕು. ಡೈರೆಕ್ಟ್ ಎಲ್ಲ ಮಕ್ಕಳು ಅಟೆಂಡ್ ಆಗಕ್ಕಾಗ ತುಂಬ ಕಷ್ಟ ಆಗುತ್ತೆ. ಅದು ಪ್ಲಾನ್ ಅಂದ್ರೆ ಒಂದೊಂದು ಊರಿಗೂ ಒಬ್ಬೊಬ್ರು ಟೀಚರ್ ಮಾಡ್ತೀನಿ ಚಿಕ್ಕ ಅಂತಂದ್ರೆ ಮಕ್ಕಳಿಂದ ಜಾಸ್ತಿ ಫೋಕಸ್ ಮಾಡ್ತಲ್ಲ. ಚಿಕ್ಕ ಮಕ್ಕಳು ಸ್ಕೂಲಲ್ಲಿ ಹೇಳ್ಕೊಡ್ತಾರೆ, ಅವ್ರಿಗೆ ಜಾಸ್ತಿ ಫೋಕಸ್ ಮಾಡ್ತಾರೆ. ಅಲ್ಲ ಯಾರು ಸ್ಪೋಕನ್ ಇಂಗ್ಲಿಷ್ ಅದು ನಾವು ಎಲ್ಲ ಸೇರ್ಕೊಂಡು ಮಾತಾಡ್ಬೋದು, ಒಬ್ರು ಅಭಿಪ್ರಾಯ ಏನಿಲ್ಲ. ನೀನ್ ಹೇಳ್ತೀಯ ಎಲ್ಲ ಓಕೆ ಅಂದ್ರೆ ಎಲ್ಲ ಮಾಡೋದೇ. ಅದೇ ಈಗ ಒಂದೊಂದು ಊರಿಗೂ ಒಬ್ಬೊಬ್ರು ಟೀಚರ್ ಅಂತಂದ್ರೆ ಬಡ್ಜೆಟ್ ಅದು ಹತ್ತತ್ರ ಫೆಸಿಲಿಟಿ ಎಲ್ಲ ಐತೆ. ಈಗ ಒಳೆ ಕಟ್ಟಕೊಬ್ಳಿಗೆ ಆಗೋದೇ ಇಲ್ಲ ಅನ್ಕಪ್ಪ, ಅಲ್ಲಿಗೆ ಬಿಡ್ತೀವಿ, ಏನು ಮಾಡಕ್ ಆಗಲ್ಲ. ಅಲ್ಲಿ ಬೆಳಿಬೇಕು ನಮ್ಮವರು. ನಾವು ಕೊಡೋ ಕಾರ್ಯಕ್ರಮದಿಂದ ಆ ಊರಲ್ಲಿ ಇಬ್ರು ಉದ್ಧಾರ ಆದ್ರೆ ಸಾಕು. ಇವತ್ತಿದ್ದವ್ರು ಇನ್ನು 10 ವರ್ಷಕ್ಕೆ ಅವ್ರಿಗೆ ಒಂದು ಜಾಬ್ ಬಂದ್ರೆ ನಮ್ಮ ಸಮಾಜ ನಾವೇನು ಒಂದು ಟ್ರಸ್ಟೋ ಏನೋ ಮಾಡ್ಕೊಂಡು ಮಾಡ್ತೀವಿ, ಅದು ನೆನ್ಸ್ಕೊಂಡು ಅವರು ನಮಗೆ ಸಪೋರ್ಟ್ ಮಾಡ್ತಾರೆ. ನಮ್ಮದು ಮುಂದೆ ದೊಡ್ಡದಾಗಿ ಬೆಳೀತದೆ. ಈಗ ನಮ್ಮ ಒಂದೂರಲ್ಲಿ ಒಬ್ರಿಗೋ ಇಬ್ರಿಗೋ ಅನುಕೂಲ ಆಗಿ ಅವರೊಂದು ಒಳ್ಳೆ ಉದ್ಯೋಗವ್ರು ಸಾಕು, ಅದು ನಮ್ಮ ಉದ್ದೇಶ. ಸೊ ಎಲ್ಲರ ಅಭಿಪ್ರಾಯ ತಗೋತೀವಿ. ನೀನೇನು ಹೇಳ್ತಿದ್ದೀವಿ ಅದನ್ನು ಕೇಳ್ತೀವಿ. ಆನ್ಲೈನ್ ಮಾಡ್ಬೋದು, ಅದು ಒಳ್ಳೇದಾ, ಅದನ್ನು ಮಾಡೋಣ. ಮೊದಲು ನಾವು ಇದನ್ನ ಸಂಘಟನೆ ರೆಡಿ ಮಾಡ್ಕೋಬೇಕು, ಆಮೇಲೆ ಕಾರ್ಯಕ್ರಮ ಜಾರಿ ಮಾಡೋಣ. ಅದನ್ನ ಈ ಥರ ಯಾವ ಮಕ್ಳಿಗೆ ಅನುಕೂಲ ಆಗೋ ಥರ, ಈಗ ಎಲ್ಲ ಮಕ್ಳಿಗೆ ಅನುಕೂಲ ಆಗೋ ಥರ ಈ ಇಂಗ್ಲೀಷ್ ಅಂತ ಹೇಳ್ತಾರೆ. ಅದೇ ಈಗ ನಮ್ಗೆ ಮೇನ್. ಈಗ ಮೇನ್ ಅಂದರೆ ನಾವು ದುಡಿಬೇಕು, ಸಂಪಾದನೆ ಮಾಡಬೇಕು, ಒಂದು ಎಜುಕೇಷನ್ ಫೀಲ್ಡಲ್ಲಿ ಹೋಗಿ ದುಡಿಬೇಕು ಅಂತಂದ್ರೆ ಇಂಗ್ಲೀಷೇ ಮೇನ್. ಈಗ ಅದಕ್ಕೋಸ್ಕರ ಅತ್ಯಂತ ಒಳ್ಳೆ ಎಜುಕೇಷನ್ ಕೊಡ್ತೇನೆ ಅಷ್ಟೇ. ಅವಿನಾಶ್ ಹೋಗಿ ಮಾತಾಡ್ಬೇಕ್ರೆ. ಎಲ್ರಿಗೂ ನಮಸ್ಕಾರ. ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಮಹಾಸಭೆಗೆ ಎಲ್ಲರಿಗೂ ಸ್ವಾಗತ. ಇವರು ಸುದೀಪ್ ಅವರು ಮಾತಾಡಿದ್ರು, ನಮ್ಮ ಶಶಿಕುಮಾರು, ಉಮೇಶ ಇವರು ಎಲ್ಲ ಮಾತಾಡಿದ್ರು. ಈಗ ನಾವು ಒಂದೇ ಸಲ ರಾಜ್ಯ ಮಟ್ಟದಲ್ಲಿ ಮಾಡೋಕ್ಕಾಗಲ್ಲ, ಜಿಲ್ಲಾ ಮಟ್ಟದಲ್ಲೂ ಮಾಡೋಕ್ಕಾಗಲ್ಲ, ತಾಲೂಕು ಮಟ್ಟದಲ್ಲೂ ಮಾಡೋಕ್ಕಾಗಲ್ಲ. ಒಂದು ನಾಯಕತ್ವದ ಗುಣ ಎಲ್ಲರಲ್ಲೂ ಬರಲ್ಲ. ಬೇಕಾದಷ್ಟು ದುಡ್ಡಿರುತ್ತೆ, ಕಾಸಿರುತ್ತೆ, ವಹಿವಾಟು ಇರುತ್ತೆ. ಅವರು ಬೇರೆಯವ್ರಿಗೆ ಒಂದು ಸಪೋರ್ಟ್ ಮಾಡಬೇಕು, ಬೇರೆಯವ್ರಿಗೆ ನಾವು ದುಡಿಬೇಕು ಅನ್ನೋ ಮನೋಭಾವ ಎಲ್ಲ ಇರಲ್ಲ. ಪ್ರತಿಯೊಬ್ಬರಿಗೂ ನಿಮ್ಮದೇ ಆದಂಥ ಕೆಲಸಗಳಿರ್ತವೆ. ನಮ್ಮದೇ ಒಂದು ಕೆಲಸ ಇರ್ಬೋದು, ವ್ಯವಸಾಯ ಇರ್ಬೋದು, ಏನೋ ಒಂದು ಲಕ್ಷಕ್ಕೋ 1 ಕೋಟಿಗೋ ಒಬ್ರಿಗೆ ಒಂದು ನಮ್ಮ ಸಮಾಜನ ಸೇರಿಸ್ಬೇಕು, ಒಂದುಗೂಡಿಸ್ಬೇಕು, ಎಲ್ಲರಿಗೂ ಒಂದು ಅನುಕೂಲ ಮಾಡಬೇಕು. ಎಲ್ಲರಲ್ಲೂ ಬರಲ್ಲ. ಎಲ್ಲರೂ ಈಗ MLAಗಳಾಗೋಕ್ಕಾಗಲ್ಲ, ಎಲ್ಲ ಮುಖ್ಯಮಂತ್ರಿಗಳಾಗೋಕ್ಕಾಗಲ್ಲ. ಹಂಗೆ ಈಗ ನಮ್ಮ ಸುತ್ತಮುತ್ತಲು ಊರಲ್ಲಿ ಈಗ ನನ್ನ ವಯಸ್ಸಿಗೆ ತಿಳಿದ ಮಟ್ಟಿಗೆ ನಮ್ಮ ಸಮಾಜನ ಸೇರಿಸಿ ನಾವೊಂದು 4 ಜನಕ್ಕೆ ಅನುಕೂಲ ಆಗುವಂಥ ಒಂದು ಕ್ಯಾಂಪ್ ಮಾಡಬೇಕು ಅನ್ನೋದು ಯಾರೂ ಇಲ್ಲ. ನನ್ನ ತಿಳುವಳಿಕೆ ಕಂಡ ಮಟ್ಟಿಗೆ ನಮಗಿಂತ ದೊಡ್ಡ ಸಮಾಜದವರು ಅವರೇ ನಮ್ಮ ರಾಜ್ಯದಲ್ಲಿ, ನಮಗಿಂತ ಚಿಕ್ಕ ಸಮಾಜದವರು ಅವರೇ, ನಮಗಿಂತ ಚೆನ್ನಾಗಿ ಡೆವಲಪ್ ಆಗವ್ರೆ. ನಮ್ಮ ಸಮಾಜದಲ್ಲಿ ಏನು ಒಂದು ಬೇರೆಯವ್ರು ಕಟ್ಕೊಂಡು ನಮಗೇನೋ ನಮ್ಮ ಮನೆ, ನಮ್ಮ ತಾಯಿ, ನನ್ನ ಹೆಂಡತಿ, ಮಕ್ಕಳು, ನಮ್ಮದೊಂದು ನಾವೊಂದು ತಿಂಗಳಲ್ಲಿ 1,000ನೋ 2,000ನೋ 5,000ನೋ ಸಂಪಾದನೆ ಮಾಡಿರ್ತೀವಿ. ಅದರಲ್ಲಿ ಒಂದು 100 ಇವ್ರು ಏನು ಹೇಳಿದ್ರು, ಒಂದು ತಿಂಗಳಲ್ಲಿ ಒಂದು 100 ರೂಪಾಯಿ ಅಂತ. ನಮ್ಮ ಕೆಪಾಸಿಟಿ 100 ರೂಪಾಯಿ ಅವ್ರು ಕೊಡ್ಬೋದು, 1,000 ಕೊಡ್ಬೋದು, 5,000 ಕೊಡ್ಬೋದು. ನಮ್ಮ ಶಕ್ತಿ ಅನುಸಾರ ಏನಿರ್ತದೆ ಈ ಥರ. ಈಗ ಎಲ್ಲರಲ್ಲೂ ಬರಲ್ಲ. ಏನೋ ಈಗ ಅದು ಅವರ ಅದೃಷ್ಟನೋ ಇಲ್ಲ ನಮ್ಮ ಅದೃಷ್ಟನೋ ಭಗವಂತ ಅವ್ರಿಗೆ ಮಾಡಬೇಕು ಅನ್ನೋ ಒಂದು ಮನಸ್ಥಿತಿ ಕೊಟ್ಟವನು. ಈಗ ನಾವೊಂದು 4 ಊರಿಂದ ಸ್ಟಾರ್ಟ್ ಮಾಡಿ 40 ಊರು ಆಗ್ಬೋದು, 4,000 ಊರು ಆಗ್ಬೋದು. ಚಿಕ್ಕದ್ರಿಂದ ದೊಡ್ಡದಾಗಿದ್ದದೇ ಹೊರತು ದೊಡ್ಡದಾಗಿ ಮಾಡೋದು ಯಾವುದೂ ಒಳ್ಳೆಯದಾಗಿಲ್ಲ. ಏಕದಮ್ ನಾವು ರಾಜ್ಯ ಮಟ್ಟದಲ್ಲಿ ಮಾಡ್ತೀವಿ ಅಂದರೆ ಅದು ಒಂದೇ ಸಲ ಆಗಲ್ಲ. ಈಗ ಎಲ್ಲ ಯುವಕರಿದ್ದೀರಿ, ನಮ್ಗಿಂತ ವಿದ್ಯಾವಂತರಿದ್ದೀರಿ. ಇವತ್ತು ನಾವು 100 ಜನನೋ 50 ಜನನೋ ಒಂದು 50-100 ಹಾಕಿ ಒಂದು 10,000ನೋ 5,000ನೋ ಒಂದು ಮಗು ನಮ್ಮೂರಾಗ್ಬೋದು, ಇನ್ನೊಂದು ಊರಾಗ್ಬೋದು, ನಮ್ಮ ಸಮಾಜದ್ದೇ ಎಲ್ಲ ಬೇರೆ ಸಮಾಜದವರೇ ನಮ್ಮ ಅಕ್ಕಪಕ್ಕದ ಊರುಗಳಲ್ಲಿ ಈಗ ನಮ್ಮ ಕಣ್ಣು ಕಾಣುತ್ತೋ ಅತಿ ಪರಿಸ್ಥಿತಿ ಕೆಟ್ಟದಾಗಿರ್ತದೆ. ಈಗ ಕಾರ್ಮೆಂಟ್ಗೆ ಹೋಗೋ ಮಕ್ಳು ಇರ್ತಾರೆ. ಈಗ ಗೌರ್ಮೆಂಟ್ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಕೆಲವು ಬುಕ್ ತಗೊಳ್ಳೋವಂಥ ಪರಿಸ್ಥಿತಿ ಇರಲ್ಲ, ಇಲ್ಲ ಒಂದು ಜೊತೆ ಬಟ್ಟೆ ಹೊಲಿಸ್ಕೊಳ್ಳೋ ಸ್ಥಿತಿ ಇರಲ್ಲ, ಕೆಲವ್ರಿಗೆ ಒಂದು ಟೈಮ್ ಊಟಕ್ಕೆ ಇರಲ್ಲ. ನಮ್ಮ ಸಮಾಜದಿಂದವ ನಮ್ಮವ್ರಿಗೆ ಅಂತಲ್ಲ, ಅತಿ ಪರಿಸ್ಥಿತಿ ತೊಂದರೆ ಇರೋರ್ಗೆ ಯಾರಿಗಾದ್ರೆ ಆಗಲಿ ಎಲ್ಲ ಸೇರಿ ಮಾಡೋದು. ಮೇನ್ ನೀವೆಲ್ಲ ಮಾಡಬೇಕಂದ್ರೆ ಇವರೆಲ್ಲ ಮಾತಾಡಿದ್ರು. ನನ್ನ ಅನಿಸಿಕೆ ಇರೋದು, ಈಗ ಮೇನ್ ಏನೇ ಮಾಡಬೇಕಾದ್ರೂ ನಮ್ಮಲ್ಲಿ
ಸಂಪನ್ಮೂಲ ಈಗ ಚಿಕ್ಕದಾಗಿ ಏನೋ ಒಂದು ಮಾಡಿ ಒಂದು ಹೆಡ್ ಪಾಯಿಂಟ್ ಮಾಡ್ಕೋಬೇಕು. ನಮ್ಮ ಒಂದು ಹೋಬಳಿ ಮಟ್ಟದಲ್ಲಿ ಮಾಡವ. ಈಗ ಒಂದು 4 ಊರವ್ರು ಬಂದಿದ್ದೀವಿ, ನಾವು 4 ಜನ ಸೇರಿಸಿ ಒಂದು 8 ಜನ ಮಾಡವ. ಅವರೊಂದು 4 ಜನ ಸೇರಿಸ್ಲಿ. ಇದರಿಂದ ನಾವು ಕಳ್ಕೊಳ್ಳೋದೇನಿಲ್ಲ. ಒಂದು ತಿಂಗಳಲ್ಲಿ ಒಂದು 50,000 ಕೊಡು, 10,000 ಕೊಡು, 20,000 ಕೊಡು. ನಿಮ್ಮ ಧಾರಾಳತೆ ಏನಿರ್ತದೆ? 100 ರೂಪಾಯಿ ಹೇಳೋರಪ್ಪ, ನನ್ನ ಹತ್ರ 50 ರೂಪಾಯಿ ಐತೆ ಅಷ್ಟೇ ಇಲ್ವಾ? ನಾನು ಬಂದು ಕೆಲಸ ಮಾಡ್ತೀನಿ, ನನ್ನ ಹತ್ರ 50 ರೂಪಾಯಿ ಕೊಡೋಕ್ಕೂ ಶಕ್ತಿಲ್ಲ, ಏನೋ ನನ್ನ ಕೈಲಿ ಅದೊಂದು ಕೆಲಸ ಮಾಡ್ತೀನಿ. ಮೇನ್ ಬಂದು ಇದು ನಮಗೆಲ್ಲ ಥರದಲ್ಲೂ ಒಳ್ಳೇದಾಗಬೇಕು ಅಂದರೆ ಒಂದು ಪಾಯಿಂಟು, ಬನ್ನಂಗಡಿ ಆಗ್ಬೋದು, ಕಟೇರಿ, ಅಳಕುಪ್ಪೆ ಎಲ್ಲಾದರೆ ಈಗ ನಾವು ಸ್ವಲ್ಪ ಒಂದು ಸಂಪನ್ಮೂಲ ಕ್ರೋಢೀಕರಣ ಮಾಡ್ಕೊಂಡು ಒಂದು ಪಾಯಿಂಟು, ಒಂದು ಬಾಡಿಗೆಗೋ ಏನೋ ಒಂದು ಚಿಕ್ಕದಾಗಿ ವ್ಯವಸ್ಥೆ ಮಾಡ್ಕೊಂಡು ಒಂದು ವಾರದಲ್ಲಿ ಇಂಥ ದಿನ ಅಂತ ಒಂದು ಮೀಟಿಂಗು ಸೇರಿಸಿ, ಈಗ ನಿಮಗೆ ಗೊತ್ತಿರೋರಿಗೆ ನೀವು ಹೇಳಿ, ನಮಗಿಂತ ಇನ್ನು ಮುಂದೆ ಅಂತ ಬರೋವಂಥ ಫ್ಯೂಚರು ಮಕ್ಕಳಿಗೆ. ಈಗ ಒಬ್ಬ ಹುಡುಗ ಚೆನ್ನಾಗಿ ಓದ್ತಾ ಇರ್ತಾನೆ, ಒಂದು 10,000 5,000 ಕಟ್ಟಿ ಒಂದು ಫೀಸ್ ಕಟ್ಟಿ ಅವ್ನು ಕಾಲೇಜ್ಗೆ ಹೋಗ್ಬೇಕು, ಅವನಲ್ಲಿ ಶಕ್ತಿ ಇರಿಕಿಲ್ಲ. 10,000 ಕಟ್ಬೇಕಲ್ಲ, ನಮ್ಮಿಂದ ಒಂದು 5,000 ಕೊಡಬೇಕು ಯಾರಿಗೂ. ಈಗ ಸೇರ್ಕೊಂಡಿರೋರು ಇದರಿಂದ ಯಾರನ್ನೆಲ್ಲ ಸುದೀಪ್ ಅವ್ರು ಆಗ್ಬೋದು, ಇಲ್ಲಿ ಬಂದಿರೋರು ಆಗ್ಬೋದು, ಇದರಿಂದ ನಾವು 500,000 ತಿಂದು ಇದರಲ್ಲಿ ಸಂಪಾದನೆ ಮಾಡಬೇಕು ಅನ್ನೋದೇನಿಲ್ಲ. ನಮ್ಮ ಸಮಾಜದ ಒಂದು ಒಳಿತಿಗೆ ನಮ್ಗಿಂತ ಚಿಕ್ಕ ಸಮುದಾಯದವರು ಭಾಳ ಚೆನ್ನಾಗಿದ್ದಾರೆ, ದೊಡ್ಡವರು ಚೆನ್ನಾಗಿದ್ದಾರೆ. ಈಗ ರಾಜಕಾರಣ, ಇದರಲ್ಲಿ ರಾಜಕಾರಣ ಯಾರು ಬೇಡ. ಈಗ ನಿಮ್ಗೆ ಯಾವುದೋ ಒಂದು ಪ್ರೀತಿ ಇರುತ್ತೆ, ನಿಮ್ಮ ಪಕ್ಷ ಅದು ಹೊರಗಡೆ. ಇದು ನಮ್ಮ ಒಂದು ಸಮಾಜ ಶ್ರೇಯೋಭಿವೃದ್ಧಿ. ಏನು ಈಗ ನಮ್ಮ ಕೈಲಾದದ್ದು ಒಂದು ಬಡ ಮಕ್ಕಳಾಗ್ಬೋದು. ನಾನು ಹೇಳ್ತಾ ಇಲ್ಲ, ನಿಮ್ಮಲ್ಲಿ ಏನು ಕೆಪಾಸಿಟಿ ಭಗವಂತ ಕೊಡ್ತಾನೆ, 500 ಕೊಡೋರು ಕೊಡ್ಬೋದು, 10,000 ಕೊಡೋರು ಕೊಡ್ಬೋದು, 50 ರೂಪಾಯಿ ಕೊಡೋರು ಕೊಡ್ಬೋದು. ಅದು ಕೊಡೋಕ್ಕಾಗಲ್ಲ ಕಣಪ್ಪ, ನಾವು ಬಂದು ನಿಂತ್ಕೊಂಡು ಏನೋ ನಮ್ಮ ಕೈಲಾದದ್ದೊಂದು ಮಾಡ್ತೀವಿ. ನಿಮ್ಮ ಕಣ್ಣು ಕಾಣಿಸ್ತು, ಈಗ ನಮ್ಮ ಸಮಾಜದವರು ಹಿಂಗೆ ತೊಂದರೆ ಇಲ್ಲ ಅವರೇ, ಇವ್ರಿಗೊಂದು ಹೆಲ್ಪ್ ಮಾಡ್ಬೋದು ಅಂತ ಯಾರು ಬಂದು ಹೇಳ್ಕೊಬೋದು. ಮೇನು ಒಂದು ಪಾಯಿಂಟ್ ಮಾಡ್ಕೋಬೇಕು. ಈಗ ಇವ್ರು ಇಲ್ಲಿ ಮಾಡೋರೆ, ಇದೇನಾಗುತ್ತೆ ಅಂದರೆ ಎಲ್ಲ ಬರೋಕ್ಕಾಗಲ್ಲ. ಒಂದು ಪಾಯಿಂಟ್ ಮಾಡ್ಕೊಂಡು ಒಂದು ತಿಂಗಳಲ್ಲಿ ಇಲ್ಲಾಂದರೆ ಒಂದು ವಾರದಲ್ಲಿ ಒಂದಿನ ಒಂದು ಮೀಟಿಂಗು, 100 ಜನದಲ್ಲಿ ಒಂದು 50 ಜನನಾರೇ ಸೇರ್ಬೋದು. ಏನೋ ಇಲ್ಲ ಹಿಂಗೆ ಮಾಡಬೇಕು. ಈಗ ನಾವು ಇವ್ರು ಹೇಳಿದ್ರು ರಿಜಿಸ್ಟರ್ ಮಾಡಿಸ್ಬೇಕು, ನಾವು ಹೊರಗಡೆ ಒಂದು ಏನೇ ದುಡ್ಡು ಕಾಸ್ಕೊ ಹೋಗ್ಬೇಕಾದ್ರೂ ಮೇನು ಅದಕ್ಕೆ ಒಂದು ನೆಲೆ ಇರಬೇಕು. ಸರ್ ನಾವು ಊರಲ್ಲಿ ಮಾಡ್ಕೊಂಡಿದ್ದೀವಿ, ಮನೇಲಿ ಮಾಡ್ಕೊಂಡಿದ್ದೀವಿ, ಇದು ಯಾರೂ ಕೊಡೋಲ್ಲ. ಈಗ ಒಬ್ಬರು MLA ಅವರು ಆಗ್ಬೋದು, MP ಆಗ್ಬೋದು, ಇಲ್ಲ ಒಬ್ಬರು ಬೇರೆ ದಾನ ಏನೋ ಒಂದು ಸಪೋರ್ಟ್ ಮಾಡ್ತೀನಿ ಅನ್ನೋದು ಎಲ್ಲ ನಿಂತ್ಕೊಂಡು ಮಾಡಿ. ಈಗ ಎಂತೆಂಥ ಸಮಾಜದವರು ಎಲ್ಲ ನಮ್ಗಿಂತ ಚೆನ್ನಾಗಿ ಬೆಳೆದವ್ರೆ. ನಾವು ಇದರಿಂದ ಕಳ್ಕೊಳ್ಳೋದೇನೂ ಇಲ್ಲ. ಏನೋ ನಮ್ಮ ಭಗವಂತ ನಮ್ಗೆ ಏನು ಶಕ್ತಿ ಕೊಟ್ಟಿರ್ತಾನೆ. ಈಗ ಒಂದು 100 ರೂಪಾಯಿ ಸಂಪಾದನೆ ಮಾಡಿರ್ತೀವ, ಒಂದು 50 ರೂಪಾಯಿ ಐತೆ ತಗಪ್ಪ ಒಂದು ಬಡ ಮಕ್ಳಿಗಾಗಲಿ, ಇಲ್ಲ ನಮ್ಮಲ್ಲೇ ಯಾರಿಗಾದ್ರೂ ಒಂದು ಕಷ್ಟ ಹಿಂಗೆ ಅವರೇ ಕಣಪ್ಪ ಮಾಡಬೇಕು ಮಾಡಿ. ಎಲ್ಲ ನಮ್ಮ ಸಮಾಜಕ್ಕಿಂತ ಚಿಕ್ಕವರು ಭಾಳ ತುಂಬ ಮುಂದುವರೆದವ್ರೆ. ನಮ್ಮ ಸಮಾಜದಲ್ಲಿ ಇರೋದೇನೋ ಬೇರೆಯವ್ರು ಕಟ್ಕೊಂಡು ನಮಗೇನೋ ನಾನು ಚೆನ್ನಾಗಿರ್ಬೇಕು, ನಾನು ಚೆನ್ನಾಗಿದ್ರೆ ನಮ್ಮ ಪ್ರಪಂಚ ಚೆನ್ನಾಗಿತ್ತು, ಸಮಾಜ ಚೆನ್ನಾಗಿತ್ತು, ಅದು ಬೇಡ. ನಾವು ಒಂದು ಟೈಮ್ ತಿಂತೀವಲ್ವ, ಅದರಲ್ಲಿ ಯಾರಿಗಾರು 3 ಟೈಮಲ್ಲಿ ನಾವು 1 ಟೈಮ್ ಹಸ್ಕೊಂಡಿರೋ, ನಮ್ಮ 1 ಟೈಮ್ದು ಬೇರೆಯವರು ಕೊಡೋದು, ಅವರು ಬದುಕಲಿ ನಂಬ್ತಾರೆ. ಎಲ್ಲ ಕೈ ಜೋಡಿಸಿ ಇದನ್ನು ನಾವು ಇಲ್ಲಿಗೆ ಬಂದಿವಿ. ಈಗ ಇವರು 3 ವರ್ಷದಿಂದ ಪ್ರಯತ್ನ ಪಡ್ತಾಯಿದ್ರು. 3 ವರ್ಷದಿಂದ ಪ್ರಯತ್ನ ಪಟ್ಟಾಗ ನಾವೇನೇ ಇದೆಲ್ಲ ಆಗಲ್ಲ ಯಾಕಪ್ಪ ಏನು ಅಂತ ಇದೆ, ಇಲ್ಲಿ ಬಂದು ಇವ್ರ ಮಾತುಗಳು ಕೇಳಿದ್ರು. ನಮ್ಮ ಶಕ್ತಿ ಅನುಸಾರ ಏನಾಗುತ್ತೆ ಎಲ್ಲ ನಿಂತು ಮಾಡಿ. ಇದು ಇವರು ಮನೆಗಾಗಲಿ ಇಲ್ಲ ಇವರು ಪರ್ಸ್ನಲ್ಲು ಏನೋ ಉಪಯೋಗಕ್ಕೆ ಏನು ಮಾಡ್ಕೊಳ್ತಾ ಇರೋದಿಲ್ಲ. ಅದರದ್ದೇ ಆದಂಥ ಒಂದು ಲೆಕ್ಕ ಇರ್ತದೆ. ಒಬ್ಬರನ್ನ ಅಧ್ಯಕ್ಷರೋ ಉಪಾಧ್ಯಕ್ಷರೋ ಖಜಾಂಚಿಗಳೋ ಏನೋ ಒಂದು ಮಾಡ್ತಾರೆ, ಇಂಥವ್ರು ಇಷ್ಟು ಅಮೌಂಟ್ ಕೊಟ್ಟವ್ರೆ, ನಾವು ಇಷ್ಟು ಇದು ಖರ್ಚು ಮಾಡಿದ್ದೀವಿ, ಒಂದು ಲೆಕ್ಕಾಚಾರ ಇರ್ತದೆ. ಎಲ್ಲ ಕೇಳ್ಬೋದು, ಎಲ್ಲರಿಗೂ ಪರ್ಮಿಷನ್ ಇರ್ತದೆ. ಅವ್ರು ದುಡ್ಡು ಕೊಟ್ಟವ್ರೆ ಅವ್ರು ಕೇಳ್ಬೋದು, ನಾವು ದುಡ್ಡು ಕೊಟ್ಟಿಲ್ಲ ಕೇಳೋಂಗಿಲ್ಲ. ಏನಪ್ಪ ಏನಾಗೈತೆ ಮಾಡೈತೆ, ಏನೋ ಒಂದು ತುರ್ತು ಪರಿಸ್ಥಿತಿ ಇತ್ತು, ಎಲ್ಲ ಸೇರಿ ಹೋಗಿ ಯಾರ ಹತ್ರನಾರಾಗಲಿ ನಿಂತು ಹಿಂಗಾಗೈತೆ ಮಾಡಿ ಮಾತಾಡಿ. ಇವ್ರು ಹೇಳಿದ್ರು ನಮ್ಮ ಸಮುದಾಯದ ನಮ್ಮ ತಾಲೂಕು ಮಟ್ಟದಲ್ಲಿ ಒಂದು ಸಮುದಾಯ ಭವನನೂ ಇಲ್ಲ, ಒಂದು ಏನೂ ಇಲ್ಲ. ಒಂದು ಕನಕದಾಸ ಜಯಂತಿನೇ ನೆಟ್ಟಗೆ ಮಾಡಲ್ಲ ನಮ್ಮಲ್ಲಿ. ನಮ್ಮ ಸಮುದಾಯದಲ್ಲಿ ಕೀಳು ಮನೋಭಾವನೆ ಇವ್ರಿಗೆ ಯಾಕೆ, ಯಾರು ಕಟ್ಕೊಂಡು ನಮಗೇನು, ನಾವು ತಿನ್ನಬೇಕು, ನಾವು ಉಣ್ಬೇಕು, ನಾವು ಚೆನ್ನಾಗಿದ್ರೆ ನಮ್ಮ ಪ್ರಪಂಚ ಚೆನ್ನಾಗಿದೆ, ಅದು ಬೇಡ. ನಮ್ಮ ಸಮಾಜ ಪರಿವರ್ತನೆ ಆಗಬೇಕು, ನಮ್ಮಿಂದ 4 ಜನಕ್ಕೆ ಉಪಯೋಗ ಆಗಬೇಕು. ಮನಸ್ಸಾಗಿ ಹುಟ್ಟಿರೋದು ಅಪರೂಪ. ಮಾಡಿ, ಏನು ನಿಮ್ಮ ಕೈಲಿ ನಿಮ್ಮ ಕೆಪಾಸಿಟಿ ಇದ್ದಷ್ಟು ಎಲ್ಲರಿಗೂ ಮಾಡಿ. ಫಸ್ಟು ಇದನ್ನು ಒಂದು ಪಾಯಿಂಟ್ ಮಾಡಿ. ಈಗ ಇವರು ಸ್ಪೋಕನ್ ಇಂಗ್ಲೀಷ್ಗೆ ನಮ್ಮ ಮಿತ್ರ ಹೇಳ್ದ ಹಿಂಗೆ ಅಂತ, ಅದನ್ನು ನೀವು ಫಸ್ಟ್ ಇದೆಲ್ಲ ಪಾಯಿಂಟ್ ಮಾಡಿದ್ರೆ ಒಂದು ಸೆಂಟ್ರ್ ಪಾಯಿಂಟ್ ಮಾಡ್ಕೊಳ್ಳಿ. ಅವಶ್ಯಕತೆ ಇದ್ದವ್ರು ಬರ್ತಾರೆ. ಈಗ ಪ್ರತಿಯೊಂದು ಊರಿಗೂ ಮಾಡೋಕ್ಕಾಗಲ್ಲ. ಈಗ ಪ್ರತಿಯೊಂದು ಊರಿಗೂ ನಾವು ಟೀಚರ್ ಮಾಡಿಸಿ ಅವ್ರಿಗೆಲ್ಲ ಸಂಬಳ ಕೊಡೋಕ್ಕಾಗಲ್ಲ. ಈಗ ಅಳಕುಪ್ಪೆನೋ ಕಟೇರಿನೋ ಇಲ್ಲ ಬನ್ನಂಗಡಿನೋ ಒಂದು ಹೆಡ್ ಪಾಯಿಂಟ್ ಮಾಡಿ ಇಷ್ಟು ಟೈಮ್ಗೆ ಕ್ಲಾಸ್ ನಡೀತದೆ. ಅವಶ್ಯಕತೆ ಇರೋರು ಬಂದೇ ಬರ್ತಾರೆ, ಬರಲಿ. ಯಾರಿಗೆ ಅವಶ್ಯಕತೆ ಐತೆ ಅವರು ಮಾಡ್ಕೊಳ್ಳಿ.
ನನಗೆ ಇಷ್ಟು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಮಸ್ಕಾರ. ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಮಹಾಸಭೆಗೆ ಆಗಮಿಸಿದ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನನ್ನೆಲ್ಲ ಗುರು ಹಿರಿಯರಿಗೆ ಧನ್ಯವಾದಗಳು. ನಾವು ಊರಲ್ಲಿ ಏನು ಮಾಡ್ತಿದ್ದೋ ಅಂದರೆ ಕನಕದಾಸರು ಬಳಗ ಅಂತ ಮಾಡ್ತಾಯಿದ್ದೋ. ಅದು ಊರಲ್ಲಾದರೂ ಅಷ್ಟು ದೊಡ್ಡ ಮಟ್ಟದಲ್ಲಿ ಕಾಣ್ತಿರ್ಲಿಲ್ಲ. ಏಕೆಂದರೆ ಈ ಬೇಜವಾಬ್ದಾರಿ ಮಾಡೋದು ಈ ಥರ ಎಲ್ಲ ನಾವೇ ಈ ನಮ್ಮ ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರೇ ಆ ಥರ ಮಾಡ್ತಿರೋ. ಇನ್ನು ಮುಂದೆ ಈ ನಮ್ಮ ಸಮಾಜ ಶ್ರೇಯೋಭಿವೃದ್ಧಿನಾದ್ರೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಈ ಮುಂದೇನಾದ್ರೂ ದೊಡ್ಡ ಮಟ್ಟದಲ್ಲಿ ಬೆಳೆಸಬೇಕು ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲೆಲ್ಲ ಮಾತಾಡಿದ್ದಾರೆ, ನನಗೆ ತುಂಬ ಸಂತೋಷ ಆಯಿತು, ಚೆನ್ನಾಗಿ ಮಾತಾಡಿದ್ದಾರೆ. ಅದೇ ರೀತಿ ಇನ್ನೂ ಹೆಚ್ಚು ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ಮಾಡುವ, ಎಲ್ಲರೂ ಒಟ್ಟಿಗೆ ಸೇರೋಣ ಅನ್ನೋದು ನನ್ನ ಅಭಿಪ್ರಾಯ. ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಎಂಬ ಸಭೆಗೆ ಸೇರಿರುವಂಥ ಎಲ್ಲ ಗಣ್ಯರಿಗೂ ನಮಸ್ಕಾರ. ಸಭೆಗೆ ಸೇರಿರುವಂಥವ್ರು ತಿಂಗಳ 100 ರೂಪಾಯಿ ಕಟ್ಟಬೇಕು ಅಂತ ಸುದೀಪ್ ಅಣ್ಣವ್ರು ಹೇಳಿದ್ರು. ಅದು ತಿಂಗಳ ಮಾಡ್ತಾ ಇರೋದು ದುಡ್ಡು ಹೆಚ್ಚುತ್ತಾ ಹೋಗುತ್ತೆ. ಈ ಸಭೆಯಲ್ಲಿ ಇವತ್ತು 25 ಜನ ಸೇರಿರ್ಬೋದು. ನಾವು 25 ಜನ ಸೇರಿ ಇವತ್ತು ಏನು ನಡ್ಸ್ಕೊಂಡು ಸಂಘನ ಬೆಳವಣಿಗೆ ಮಾಡ್ಕೊಡ್ತೀವಿ, ಮುಂದೆ ಅದೇ 25 ಜನ ನಡ್ಸ್ಕೊಂಡು ಹೆಚ್ಚುತ್ತಾ ಹೋದ್ರೆ ಸಂಘ ಹೆಚ್ಚುತ್ತಾ ಹೋದಾಗ ಅವರೇ ಇವತ್ತು ಯಾರು ಬಂದಿಲ್ವೋ ಅವರು ಮತ್ತೊಮ್ಮೆ ಅವರೇ ಬರ್ತಾರೆ, ಹಿಂತಿರುಕೊಂಡು ಬಂದೇ ಬರ್ತಾರೆ. ಸಂಘ ಜಾಸ್ತಿ ಆಗಿದೆ, ಬೆಳವಣಿಗೆ ತುಂಬ ಚೆನ್ನಾಗಿದೆ, ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಸಂಘ ಹೇಗೆ ನಡೆಸ್ತಾ ಇದ್ದೀವೋ ಈಗ ಹೇಳಿರುವಂಥವ್ರು ಹೆಂಗೆ ನಡೆಸ್ಬೇಕೋ ಅದನ್ನು ಮುಂದೆ ನಾವು ಚೆನ್ನಾಗಿ ನಡೆಸ್ಕೊಂಡು ಹೋಗ್ಬೇಕು ಅನ್ನೋದೇ ನನ್ನ ಅಭಿಪ್ರಾಯ ಆಗೈತೆ. ಮತ್ತು ಸಮಾಜ ಶ್ರೇಯೋಭಿವೃದ್ಧಿನ ಚೆನ್ನಾಗಿ ನಡೆಸ್ಬೇಕು ಅಂತ ನಮ್ಮ ಕುಲ ಬಾಂಧವರು ಚೆನ್ನಾಗಿರಬೇಕು ಅಂತ ಸುದೀಪ್ ಅಣ್ಣವರು ಹೇಳ್ತಾಯಿದ್ರು. ಅದನ್ನು ಹೇಳಿರೋ ಮಟ್ಟಿಗೆ ಚೆನ್ನಾಗಿ ಬೆಳೆಸ್ಕೊಂಡು ಹೋಗಬೇಕು ಅಂತ ಸುದೀಪ್ ಅಣ್ಣವರು ಇಚ್ಛೆಯಿಂದ ಚೆನ್ನಾಗಿದೆ. ಅದಕ್ಕೆ ಎಲ್ರಿಗೂ ಸುದೀಪ್ ಅಣ್ಣವ್ರಿಗೆ ಧನ್ಯವಾದಗಳನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಅವ್ರು ಕೊನೆಯಲ್ಲಿ ಮಾತಾಡೋದ ಅವ್ರು ಸ್ವಲ್ಪ ಸ್ಟಡಿ ಮಾಡಲಿ ಏನು ನಡೀತಾ ಐತೆ ಅಂತ. ಬಂದ ತಕ್ಷಣ ಇಲ್ಸರೆ ಕನ್ಫ್ಯೂಸ್ ಆಗಿಬಿಡ್ತಾರೆ. ಎಲ್ಲರಿಗೂ ಧನ್ಯವಾದ ಇಲ್ಲಿ ಬಂದಿರೋರಿಗೆ. ನಮ್ಮ ಸಮಾಜ ಸೇವಾ ಅಭಿವೃದ್ಧಿ ಪರವಾಗಿ ತುಂಬ ನಮಗೇನು ಮಾತಾಡೋಕ್ಕಷ್ಟು ಬರೋಲ್ಲ. ಆದರೂ ಒಂದು ನಾವು ಕೊನೆಗೆ ಜಿಲ್ಲಾ ಮಟ್ಟಕ್ಕೆ ತಗೊಂಡಿರೋ ನಮ್ಮ ತಾಲೂಕು ಮಟ್ಟದಲ್ಲಾರು ಇದನ್ನ ಚೆನ್ನಾಗಿ ಅಭಿವೃದ್ಧಿ ಮಾಡಿ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಈ 2 ಮಾತು ಹೇಳಿ ನಾನು ಮಾತು ಏನಪ್ಪ ಅಂತಂದರೆ ನಮ್ಮಲ್ಲಿ ಯಾವುದೇ ತಗೊಂಡು ಮೊದಲೇ ನಮ್ಮನ್ನು ಈಗಿನ ಹುಡುಗರಲ್ಲಿ ಮಾತ್ರ ಬಿಟ್ಟು ಮೊದಲೆಲ್ಲ ಈ ಥರ ಬೆಳೆಸಿದ್ರೆ ನಾವು ಇನ್ನೂ ಚೆನ್ನಾಗಿರ್ಬೋದಿತ್ತು ಅನ್ನೋ ನನ್ನ ಅನಿಸಿಕೆ ಪ್ರಕಾರ. ಇದೇ ಸುದೀಪ್ ಅವರು ಮತ್ತು ನಮ್ಮ ಇವರೆಲ್ಲ ಶಿವನಮ್ಮವ್ರು ಬಂದಿದ್ರು ಅನ್ನಿಸ್ತದೆ. ನಮ್ಮೂರಲ್ಲಿ ಬಂದು ಸ್ವಲ್ಪ ಕಮಿಟಿ ಮಾಡಿದ್ವಲ್ಲ, ಕಮಿಟಿ ಮಾಡಿದಾಗ ಮಕ್ಕೆಗೌಡರು ಬಂದಿದ್ರು. ಅವಾಗ ಮಾತ್ರ ಗೊತ್ತಿತ್ತು ನಮಗೆ ಏನು ಅಂತ, ಫಸ್ಟ್ ವಿಚಾರ ಏನು ಅಂತ ಗೊತ್ತಿಲ್ಲ, ಈ ಥರ ಬೆಳೀತಾರೆ ಏನು ಅಂತ. ಬಂದರು ಮತ್ತು ಮೆಂಬರ್ ಆಗಿ ಅಂದರು, ಮೆಂಬರ್ ಆಗೋದು 300 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡ್ರು. ಅಲ್ಲಿಗೆ ಲಾಸ್ಟ್ ಆಗಿತ್ತು. ಅಲ್ಲಿಂದ ಇಲ್ಲಿಗಂತ ಏನೂ ಇಲ್ಲ. ಏನಪ್ಪ ಅಂತಂದರೆ ಈಗ ಬೆಳೀತಿದ್ರೆ ಇಲ್ಲ ಅಂತಲ್ಲ, ನಮ್ಗೆ ಇನ್ನೂ ಖುಷಿ ಎಲ್ಲ ಚೆಂದ. ಯಾಕೆಂದರೆ ನಮ್ದೆಲ್ಲ ನಾವು ಮಾಡ್ಬೋದು ಮಾಡ್ಬೋದು. ಕೆಲವು ಜನಕ್ಕೆ ಇನ್ನೂ ಮನವರಿಕೆ ಆಗಿಲ್ಲ ನನ್ನ ಪ್ರಕಾರ. ಈಗ ನಮ್ಮೂರಲ್ಲೇ ಈಗ 11 ಗೊತ್ತು, ನಮಗೆ ಗೊತ್ತು, ಇನ್ನೊಬ್ಬರ ಬ್ರದರ್ ಅವ್ರಿಗೆ ಮತ್ತೊಂದು ಗೊತ್ತಿರೋಂಗೆ. ಕೆಲವು ಜನಕ್ಕೆ ಇನ್ನೂ ಸ್ವಲ್ಪ ಕರೆಕ್ಟಾಗಿ ಗೊತ್ತೇ ಇಲ್ಲ. ನಾವು ಯಾವ ರೀತಿ ಬಳಸ್ಕೋಬೇಕು, ಇದನ್ನು ಯಾವ ರೀತಿ ಬಳಸ್ಕೋಬೇಕು, ಯಾವ ರೀತಿ ನಾವು ಸ್ವಲ್ಪ ಇನ್ನೂ ಹಿಂದುಳಿದಿದ್ದೀವಿ, ಯಾವ ರೀತಿ ಮುಂದುವರಿಬೇಕು ಅಂತ ಕೆಲವು ಜನಕ್ಕೆ ಗೊತ್ತು, ಕೆಲವು ಜನಕ್ಕೆ ಗೊತ್ತಿಲ್ಲ. ಹಂಗಾಗಿ ಏನಪ್ಪ ಅಂತ ಆಗೋದು ಈಗೆಲ್ಲ ನಿಂತಿದ್ದೀವಿ. ಟೋಟಾಗಿ ಒಬ್ಬರು ಅಂತ ಏನು ವೈಯಕ್ತಿಕಲ್ಲ, ಎಲ್ಲ ನಿಂತಿದ್ದೀವಿ. ಹಿಂಗೆ ಬೆಳೆಸ್ಕೊಂಡು ಹೋಗೋದ
ಅಂತ ನನ್ನ ವೇಟ್ ಮಾಡ್ತೀನಿ. ನಿಮ್ಮ ಅಭಿಪ್ರಾಯ ನಿಮ್ಗೆ ಏನು ಅನ್ಸುತ್ತೋ ಬಂದು ಎಡೆ ಮಾತು. ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿ ಹೇಳಿದ್ರಿ. ಏನು ಅಂದರೆ ಫಸ್ಟು ಗುರಿ ಇರಬೇಕು ನಮಗೆ, ಏನು ಮಾಡ್ತಾಯಿದ್ದೀವಿ ಅಂತ. ಬಟ್ ಅದು ಏನು ಮಾಡ್ತಾಯಿದ್ದೀವಿ ಅಂತ ಗೊತ್ತು, ಅದನ್ನು ಹೆಂಗೆ ಮಾಡಬೇಕು ಅನ್ನೋದು ಗೊತ್ತಿಲ್ಲ. ಅದಕ್ಕೆ ದುಡ್ಡು ಬೇಕು. ನಾವು ಬರೀ 100 ರೂಪಾಯಿ ಹಾಕೋದ್ರಿಂದ ಇದನ್ನು ಇನ್ನೂ 5 ವರ್ಷ ಆದರೂ ನಾವು ಏನೂ ಮಾಡೋಕ್ಕಾಗಲ್ಲ. ಅದಕ್ಕೇನು ಮಾಡಬೇಕು ಅಂದರೆ ಫಸ್ಟು ಹೇಳ್ದಂಗೆ ಸಂಘನ ರಿಜಿಸ್ಟ್ರ್ ಮಾಡಿಸಿ ಅದು ಕಾಪಿ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ಗಳನ್ನ ತಗೊಂಡು ನಮ್ಮ ಸಮಾಜದಲ್ಲಿ ಯಾರು ಹೆಲ್ಪ್ ಮಾಡೋವಂಥ ಉನ್ನತ ಮಟ್ಟದಲ್ಲಿ ಅವರೇ ದುಡ್ಡು ಕಾಸಲ್ಲಿ ಒಳ್ಳೊಳ್ಳೆ ಪೊಸಿಷನಲ್ಲಿ ಇರೋವಂಥವ್ರನ್ನ ಒಂದು ಲೀಸ್ಟ್ ಮಾಡಿ ಅವರೆಲ್ಲರನ್ನೂ ಕಾಂಟ್ಯಾಕ್ಟ್ ಮಾಡಿ ನಾವು ಈ ಥರ ಮಾಡ್ತಾಯಿದ್ದೀವಿ. ಈಗ ಇಲ್ಲಿರೋರೆಲ್ಲ ಮೋಸ್ಟ್ಲಿ ಚಿನ್ಕುಳಿ ಹೋಬ್ಳಿಯವ್ರು ಮಾತ್ರ ಅನಿಸುತ್ತೆ, ಇಲ್ಲ ಹೊರಗಡೆ ಅವರೊಬ್ಬರು ಬಿಟ್ರೆ ಒಂದು ಹೋಬ್ಳಿ ಮಟ್ಟನೇ ಅಂತ ತಿಳ್ಕೊಳ್ಳಿ. ಈಗ ಇರೋದು ಇಷ್ಟಗಳದವ್ರು ಮಾತ್ರ. ಯಾವ್ದಾದ್ರು ಒಂದು 2 ಊರುಗಳನ್ನ ಗುರ್ತಿಸಿ ಆ ಊರಿಗೆ ಮೇಯ್ನ್ ಪಾಯಿಂಟ್ ಮಾಡಿ ಅಕ್ಕಪಕ್ಕ ಊರವ್ರನ್ನ ಒಂದೊಂದು ಮಾಡಿ ಯಾವ ಊರಲ್ಲಿ ಜನ ಜಾಸ್ತಿ ಸೇರ್ತಾರೋ ಆ ಊರಿಗೆ ಫಸ್ಟು ಫೋಕಸ್ ಮಾಡೋಣ. ಇವೆಲ್ಲ ಮಾಡಬೇಕು ಅಂದರೆ ಫಸ್ಟು ದುಡ್ಬೇಕು. ಅದಕ್ಕೇನು ಮಾಡ್ಬೋದು ಅಂದರೆ ನಾನು ಹೇಳ್ದಂಗೆ ಒಳ್ಳೊಳ್ಳೆ ಪೊಸಿಷನ್ ಇರೋನ ಒಂದು ಅಷ್ಟು ಜನನ ಫುಲ್ಲು ಲೀಸ್ಟ್ ಮಾಡಿ ಅವ್ರಗಳಿಗೆ ನಾವು ರಿಜಿಸ್ಟ್ರ್ ಮಾಡಿರೋದು ನಮ್ಮ ಅಜೆಂಡಾ ಎಲ್ಲನೂ ಒಂದು ತಗೊಂಡು ಮುಂದಿನ ದಿನಗಳಲ್ಲಿ ನಾವು ಅವ್ರುಗಳ್ನ ಕಾಂಟ್ಯಾಕ್ಟ್ ಮಾಡಿ ಎಲ್ಪ್ ಮಾಡಿ ಅಂತ ಕೇಳಿದ್ರೆ ಖಂಡಿತವಾಗಿ ದುಡ್ಡು ಕಾಸಲ್ಲಿ ಮತ್ತು ಇನ್ನು ಬೇರೆ ಅವ್ರ ಕೈಲಿ ಏನಾಗ್ಬೋದೋ ಅದನ್ನೆಲ್ಲ ಮಾಡ್ತಾರೆ. ಈಗ ಇವಣ್ಣವ್ರು ಹೇಳ್ದಂಗೆ ನಮಗೆ ಏನೇನೋ ಸರ್ಕಾರದಿಂದ ಸೌಲಭ್ಯ ಅದೇ, ಬಟ್ ನಮ್ಗೆ ಗೊತ್ತಿಲ್ಲ. ಇವ್ರು ಹೇಳಿದ್ಮೇಲೆ ನಮ್ಗೆ ಈಗ ಗೊತ್ತಾಗಿದ್ದು. ಆ ಥರ ಲಾಯರ್ ಎಷ್ಟೋ ಜನ ಅವರೇ, ಡಾಕ್ಟ್ರುಗಳಲ್ಲಿ ಎಷ್ಟೋ ಜನ ಅವರೇ, ಅವರೆಲ್ಲರನ್ನ ಕಾಂಟ್ಯಾಕ್ಟ್ ಮಾಡಿ ಸರ್ಕಾರದಿಂದ ಏನು ಸೌಲಭ್ಯ ಪಡಿಬೋದು ಮತ್ತು ನಮ್ಮ ಕೈಯಿಂದ ಏನು ಮಾಡೋಕ್ಕಾಗ್ಬೋದು ಆ ಥರ ಫಸ್ಟು ತಿಳುವಳಿಕೆ ತಗೊಳ್ಳೋಣ. ಇದು ಇನ್ನೂ 2 ತಿಂಗಳಾಗ್ಬೋದು 3 ತಿಂಗಳಾಗ್ಬೋದು ಇವೆಲ್ಲ ಮಾಡೋಕ್ಕೆ. ಫಸ್ಟ್ ಅದ್ರ ಮೇಲೆ ಫೋಕಸ್ ಮಾಡಿ ದುಡ್ಡನ್ನು ಕಲೆಕ್ಟ್ ಮಾಡಿ ನಂತರ ನಾವು ಯಾವ ಊರ ಕಡೆ ಜನ ಜಾಸ್ತಿ ಸೇರಿರ್ತಾರೋ ಅಲ್ಲಿಗೆ ಫೋಕಸ್ ಮಾಡಿ ನಾವೇನು ಮಾಡಬೇಕು ಅಂತ ಇದ್ದೀವಿ ಅದನ್ನು ಮಾಡೋಣ. ಸ್ಪೋಕನ್ ಇಂಗ್ಲೀಷ್ ಏನೋ ಒಂದು. ಮತ್ತು ಇನ್ನೊಂದು ಏನು ಅಂದರೆ ಈ ಸಂಘನ ರಿಜಿಸ್ಟ್ರ್ ಮಾಡ್ಸೋಕ್ಕೆ ಆಲ್ಮೋಸ್ಟ್ ಎಲ್ಲ ಊರವ್ರನ್ನೂ ಸೇರಿಸಿ ಮಾಡ್ಸೋಕ್ಕಾಗಲ್ಲ. ಒಂದು 25-30 ಜನ ಸೇರಿಸ್ಬೋದು ಅಷ್ಟೇ ಒಂದು ರಿಜಿಸ್ಟ್ರೇಷನ್ಗೆ. ಜನ ಜಾಸ್ತಿ ಆದರೆ ಅವ್ರು ತಗೊಳ್ಳಲ್ಲ ಅಂತಾರೆ. ಈಗ ಇರೋಷ್ಟು ಜನನ ಸೇರಿಸ್ಕೊಂಡು ಒಂದೊಂದು ಊರಿಗೆ ಇರೋ ಕಮಿಟಿಲಿ, ಈ ಮೇಯ್ನ್ ಕಮಿಟಿಲಿ ಯಾರ್ಯಾರು ಇರ್ತಾರೆ ಅವ್ರನ್ನ ಒಂದೊಂದು ಊರಿಗೆ ಮುಖ್ಯವಾಗಿ ನೇಮಿಸ್ಬಿಟ್ಟು ಆ ಊರನ್ನು ಅವರೇ ಡೆವಲಪ್ ಮಾಡಿ ಗ್ರೂಪ್ ಮಾಡಿ ಆ ಊರಲ್ಲಿ ಏನೇ ದುಡ್ಡು ಕಲೆಕ್ಟ್ ಮಾಡೋದಿದ್ರು ಅದನ್ನು ಮಾಡಿ ದುಡ್ಡು ಕಲೆಕ್ಟ್ ಮಾಡೋಣ. ಈ ಥರ ಮಾಡಿದ್ರೆ ಒಂದು ಒಳ್ಳೇದಾಗ್ಬೋದು. ಫಸ್ಟು ದುಡ್ಡು ಕಲೆಕ್ಟ್ ಆಗಬೇಕು. ಅದಕ್ಕೇನು ಮಾಡಬೇಕು ಅಂದರೆ ನಮ್ಮ ಸಮಾಜದವ್ರು ಎಲ್ಲೆಲ್ಲ ಅವರೇ ಯಾವ ಪೊಸಿಷನಲ್ಲಿ ಅವರೇ ಇಡೀ ಕರ್ನಾಟಕದಲ್ಲಾದರೆ ಕರ್ನಾಟಕ, ಇಲ್ಲಾಂದರೆ ಮೈಸೂರು, ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇರೋಷ್ಟು ಜನನ ಮಾತ್ರ ಕಾಂಟ್ಯಾಕ್ಟ್ ಮಾಡಿ ಫಸ್ಟು ನಮ್ಮ ಏನು ಅಜೆಂಡಾ ಇದೆ ಅದನ್ನು ತಿಳಿಸಿ ಅವರಿಂದ ಏನು ಮಾಹಿತಿ ಬೇಕೋ ಅದನ್ನು ಪಡ್ಕೊಂಡು ಅವ್ರ ಕೈಯಿಂದ ಏನು ಹೆಲ್ಪ್ ಆಯ್ತದೆ ಅದನ್ನು ಒಂದು ಲೀಸ್ಟ್ ಔಟ್ ಮಾಡ್ಕೊಂಡು ಯಾರ್ಯಾರು ಏನೇನು ಮಾಡಿಕೊಡ್ಬೋದೋ ಅದನ್ನು ಮುಂದಿನ ದಿನಗಳಲ್ಲಿ ಕೂರ್ತು ಚರ್ಚೆ ಮಾಡಿ ಹೇಗೆ ಮಾಡಬೇಕು ಅಂತ ಮಾಡಿದ್ರೆ ಉತ್ತಮ ಅಂತ. ಎಲ್ಲ ಸಮಾಜ ಬಂಧುಗಳು ಒಬ್ರು ಬ್ರೇಕ್ ಆದ್ರೆ ಎಲ್ಲ ಬ್ರೇಕ್ ಆಗಿದೆ. 2 ಮಾತಾಡ್ ಬನ್ನಿ. ಹೋಗಿ ಎಲ್ರಿಗೂ ನಮಸ್ಕಾರ. ಈ ಕಡೆ ಮುಂದೆ ಎಲ್ರಿಗೂ ನಮಸ್ಕಾರ. ಎಲ್ಲ ಇಷ್ಟವರೆಗೂ ಎಲ್ಲ ಅವ್ರವ್ರ ಅಭಿಪ್ರಾಯ ತಿಳಿಸವ್ರೆ. ಮೇಯ್ನ್ ಏನಪ್ಪ ಅಂತಂದರೆ ಮೊದಲೇ ಟೈಮಿಂಗ್ಸ್ ಈಗ 4 ಗಂಟೆ ಅಂತ ಹೇಳಿದ್ರು, 5 ಗಂಟೆವರೆಗೂ ಟೈಮ್ ಆಗೋಯ್ತು, ಸರಿನಾ? ಮತ್ತು ಇನ್ನೊಂದೇನಪ್ಪ ಅಂತಂದರೆ ಪಕ್ಕ ಫಸ್ಟು ಟೈಮಿಂಗ್ಸು ಫಿಕ್ಸ್ ಮಾಡ್ಕೊಂಡು ಒಂದು ಸಭೆ ಅಂತಂದರೆ ಕರೆದವ್ರೆ ಅಂತಂದರೆ ಆ ಸಭೆಗೆ ಕರೆಕ್ಟಾಗಿ ಟೈಮಿಗೆ ಬರೋಕ್ಕೆ ಎಲ್ಲ ಫಸ್ಟು ಟ್ರೈ ಮಾಡಿ. ಯಾಕೆಂದರೆ 4 ಗಂಟೆ ಹೇಳ್ಬಿಟ್ಟು 5 ಗಂಟೆವರೆಗೂ ಬಂದರೆ ಇವ್ರ ಕೆಲಸ ಇರುತ್ತೆ, ಇವ್ರಿಗಿರುತ್ತೆ ಅಂತಲ್ಲ, ಎಲ್ಲರೂ ಸಮಾನರೇ ಇಲ್ಲಿ. ಸೊ ಫಸ್ಟು ಟೈಮಿಂಗ್ಸ್ನ ಇದು ಮಾಡೋಕ್ಕೆ ಟ್ರೈ ಮಾಡಿರಿ. ಮತ್ತು ಇನ್ನೂ ಈಗ ಒಂದು ಗಿಡ ನೆಟ್ಟಿದ್ದಾರೆ, ಸುದೀಪ್ ಅವರು ಒಂದು ಗಿಡ ನೆಟ್ಟಿದ್ದಾರೆ ಸಮಾಜ ಸೇವಾ ವೃದ್ಧಿ ಅಂತ. ಆ ಗಿಡನ ಕಾಪಾಡ್ಕೋಬೇಕಾದ್ರೆ ನಮ್ಮದು ಅಂದರೆ ಹೆಂಗೆ ಅಂದರೆ ಅದು ಡೈರೆಕ್ಟಾಗಿ ಅದೇ ಬೆಳೆಯಲ್ಲ, ಒಂದು ಸಪೋರ್ಟ್ ಕೊಡಬೇಕು, ಒಂದು ದಡಿನಾರು ಕೊಡ್ಬೋದು, ಏನೋ ಒಂದು ಮರ ಸಪೋರ್ಟ್ ಆದರೂ ಬೇಕೇ ಬೇಕು. ಅದೇ ರೀತಿ ಈಗ ನೀವು 10 ಜನ ಬಂದಿದ್ದೀರಾ, ಇಲ್ಲಿಂದ ಹೋದ್ಮೇಲೆ ನೀವು ಇದ್ರ ಬಗ್ಗೆನೇ ಮಾತಾಡಿ ಇನ್ನೂ 10 ಜನ ಸೇರಿಸ್ಬೇಕು ನೆಕ್ಸ್ಟ್ ಸಭೆಗೆ. ಇದು ಚರ್ಚೆ ಜಾಸ್ತಿ ಆಗಬೇಕು ಅನ್ನೋದು ನನ್ನ ಅಭಿಪ್ರಾಯ. ಮಾತಾಡಪ್ಪ.
ಪ್ರತಿಯೊಬ್ರು ಕಟೇರಿಯಿಂದ ನೀವು ಒಬ್ಬರೇ ಬಿಂಬಿಸ್ತಿರೋದು ಬರ್ಬೇಕು. ಏನು ಮಾತಾಡಿ ಎಷ್ಟು ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೀರಿ? ನಮ್ಮ ಸಿದ್ದರಾಮಯ್ಯ ಮಾತಾಡಿದ್ರಾ? ಮತ್ತೆ ಮಾತಾಡ್ತೀನಿ. ನಿಮ್ಗೇನು ಚಾಲೆಂಜಸ್ ಫೇಸ್ ಮಾಡ್ತಿದ್ರಿ ಜಾಬ್ಗೆ? ಯಾವ ರೀತಿ ಸಪೋರ್ಟ್ ಎಲ್ರಿಗೂ ನಮಸ್ಕಾರ. ಸಾರಿ ಫಾರ್ ದಿ ಇನ್ಕನ್ವೀನಿಯನ್ಸ್. ಈಗ ಲೇಟಾಗಿ ಬಂದಿದ್ದೀನಿ ನಾನು. ಎಲ್ಲ ಮಾತಾಡಿದ್ದಾರೆ ಹಿರಿಯರು, ನಮ್ಗಿಂತ ಹಿರಿಯವರು. ಅವ್ರೇನು ಮಾತಾಡಿದ್ದಾರೆ ಅದನ್ನು ಪಾಲಿಸ್ಕೊಂಡು ಹೋಗೋಣ. ನಿಮ್ಮ ಚಾಲೆಂಜಸ್ ಹೇಳಿ. ಆ್ಯಕ್ಚುಲಿ ನಾನು 6 ತಿಂಗಳಿಂದ ಕೆಲಸ ಹುಡುಕ್ತಾ ಇದ್ದೀನಿ. ದ ಮೇನ್ ರೀಸನ್ ಏನಕ್ಕೆ ಕೆಲಸ ಸಿಗ್ತಿಲ್ಲ ಅಂದರೆ ನನಗೆ ಸ್ಪೋಕನ್ ಇಂಗ್ಲೀಷು ಕರೆಕ್ಟಾಗಿ ಮಾತಾಡೋಕ್ಕೆ ಬರ್ತಿಲ್ಲ ಕಂಪ್ನಿ ಸೈಡಲ್ಲಿ. ಆಮೇಲೆ ಅದನ್ನು ಇಂಪ್ರೂವ್ ಮಾಡ್ಕೋಬೇಕು. ನಾನು ಈಗ ಮೈಸೂರಿಗೆ ಸೇರ್ಕೊಂಡಿದ್ದೆ, 3 ತಿಂಗಳಾಯ್ತು ಸೇರಿಕೊಂಡು ಸ್ಪೋಕನ್ ಇಂಗ್ಲೀಷ್ ಕಲಿಯೋಕ್ಕೆ. ಡೈಲಿ ಚಾರ್ಜಸ್ 100 ರೂಪೀಸ್ ಬೇಕು ನನಗೆ. ಹಿಂಗೆ ಎಲ್ಲ ನಮ್ಮ ಸಮಾಜದಲ್ಲಿ ಎಲ್ಲರೂ ಹೋಗೋಕ್ಕಾಗೋದಿಲ್ಲ. ಯಾರೋ ಒಬ್ಬರು ಇಬ್ಬರು ಹೋಗ್ಬೋದು. ಅವರ ಹಣದ ಪರಿಸ್ಥಿತಿ ಯಾರೋ ನೆಟ್ಟಗಿರೋವಂಥವ್ರು ಮಾತ್ರ ಹೋಗೋಕ್ಕಾಗೋದು. ಎಲ್ಲರೂ ಹೋಗೋಕ್ಕಾಗಲ್ಲ. ಅದಕ್ಕೋಸ್ಕರ ನಮ್ಮ ಸಮಾಜ ಶ್ರೇಯೋಭಿವೃದ್ಧಿಯಿಂದ ಒಂದು ಸ್ಪೋಕನ್ ಇಂಗ್ಲೀಷ್ ಕ್ಲಾಸ್ನ ಯಾವ್ದಾರ ಒಂದು ಊರು ಪಾಯಿಂಟಲ್ಲಿ ಇದು ಮಾಡಿ ಓಪನ್ ಮಾಡಿದ್ರೆ ನಮ್ಮ ಎಷ್ಟೋ ಜನ ಬಡ ವಿದ್ಯಾರ್ಥಿಗಳು ಹಾಗೂ ನಮ್ಮ ಸಮಾಜದ ಹಿಂದುಳಿದ ವ್ಯಕ್ತಿಗಳು ಅವ್ರ ಮಕ್ಕಳುಗಳಿಗೆಲ್ಲ ಯೂಸ್ ಆಗುತ್ತೆ. ಅದರಿಂದ ಇದನ್ನು ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಅನ್ನೋ ಇದನ್ನು ಸಂಘನ ಕಟ್ಕೊಂಡು ಇದನ್ನು ಬೆಳೆಸ್ಬೇಕು ಅಂತ ಕೇಳ್ಕೊತೀನಿ ನಿಮ್ಮ ಹತ್ರ ಎಲ್ಲ. ಓಕೆ, ಥ್ಯಾಂಕ್ ಯು. ಯಾರು ಡ್ರಾಪ್ ಮಾಡಬೇಡಿ. ಪ್ರತಿಯೊಬ್ಬರು ಮಾತಾಡಿ. ಸಂಘಟನೆ ಬಗ್ಗೆ ನಿಮ್ಗಿರೋ ಅನಿಸಿಕೆ. ನಮ್ಮ ಸಮಾಜ ಶ್ರೇಯೋಭಿವೃದ್ಧಿ ಏನೈತೆ ಅದಕ್ಕೆ ನಾವೆಲ್ಲರೂ ಸಪೋರ್ಟ್ ಕೊಡೋಣ. ಮುಂದಕ್ಕೆ ನಾವು ಯೂಸ್ ಇದ್ದೀವಿ, ಇದನ್ನೇ ಬೆಳೆಸ್ಕೊಂಡು ಹೋದರೆ ಇದು ಎಮ್ಮರವಾಗಿ ಬೆಳಿಬೇಕು ಅಂತ ಹೇಳ್ತಾ ಇದ್ದೀನಿ. ಇಷ್ಟೇ. ಹೋಗಿ ಎರಡೇ ಮಾತಾಡಿ. ದೊಡ್ಡೂರಿಂದ ಬಂದ್ಬಿಟ್ಟು ಮನಸ್ಸಿಗೆ ಹೇಳಿ ಸಾಕು. ಇಲ್ಲ ಓಕೆ, ಎಲ್ಲರ ಅಭಿಪ್ರಾಯ ಆಯಿತು. ನಂದು ಅಭಿಪ್ರಾಯ ಆಯ್ತಲ್ವಾ? ನಾನು ಅಭಿಪ್ರಾಯ ಮೊದಲು ಈಗ 1-2-3 ಜನ ಲೇಟಾಗಿ ಬಂದರು. ಅವ್ರಿಗೆ ನಮ್ಮ ಹಳೆ ತಿಳುವಳಿಕೆ ಹೇಳ್ತೀವಿ. ನಾವು ಸಿಂಪಲಾಗಿ ಹೇಳ್ಬಿಡ್ತೀನಿ ಅವ್ರಿಗೆ. ನಮ್ಮಣ್ಣ ರಕ್ಷಿತ್ ಬಂದರು. ನಾವು 2021 ಜನವರಿಲಿ ಸ್ಟಾರ್ಟ್ ಮಾಡಿದ್ದು. ಫಸ್ಟೇ ನಿಮ್ಮೂರು ಹುಣಸೆಕಟ್ಟೆ ಕೊಪ್ಪಲು. ಹಾಗೆ ಅದೇ ರೀತಿ 5-6 ಊರು ಸುತ್ತಿದ್ವಿ. 2000 ಕಲೆಕ್ಟ್ ಆಗಿದೆ. ನಿಮ್ಮೂರಿಂದನೂ ಕೆಲವು ಜನ ಕೊಟ್ಟಿದ್ದಾರೆ. ಇದರಲ್ಲಿ ರೆಕಾರ್ಡ್ಸ್ ಇದೆ. ಸೊ ಅಮೌಂಟ್ ಎಲ್ಲ ಇಲ್ಲೇ ಇದೆ. ಅಲ್ಲಲ್ಲ, ನಾವು 1 ರೂಪಾಯಿ ಯಾರ ಹತ್ರ ಕಲೆಕ್ಟ್ ಮಾಡಿದ್ರು ಅದಕ್ಕೆ ಲೆಕ್ಕ ಕೊಡಬೇಕು, ಆಯಿತಾ? ಅಮೌಂಟು 2000 ಇದೆ. ಓಕೆ, ಯಾರ್ಯಾರು ಬಂದಿದೆ ಅನ್ನೋದು ಲಿಸ್ಟ್ ಇದ್ರೆ ಒಂದು ಹೇಳ್ಬಿಡಿ. ಎಲ್ಲ ಲಿಸ್ಟ್ ಇದೆ, ಆಯಿತಾ? ಅದು ನಾವು ಸುಮ್ಮನೆ ಟೈಮ್ ಮಾಡ್ಕೊಳ್ಳೋದು ಬೇಡ. ಎಲ್ಲ ಲಿಸ್ಟ್ ಇದೆ, ಪ್ರತಿಯೊಂದು ಲಿಸ್ಟ್ ಇದೆ. ವಾಟ್ಸಪ್ ಗ್ರೂಪಲ್ಲಿ ಹಾಕ್ತೀವಿ, ಎಲ್ಲ ನೋಡ್ಕೊಳ್ಳಿ. ಸುಮ್ಮನೆ ಟೈಮ್ ಡ್ರ್ಯಾಗ್ ಮಾಡೋದು ಬೇಡ. ಜಸ್ಟ್ ಇನ್ಫಾರ್ಮೇಷನ್ ಕೊಟ್ಟಿದ್ದು ಅಮೌಂಟ್ ಇಲ್ಲೇ ಇದೆ. ಸೊ ನಾವೇನಂತ ಹೇಳಿದ್ರೆ, ಈಗ ಎಲ್ಲರೂ ತಮ್ಮ ಅಭಿಪ್ರಾಯ ಹಂಚ್ಕೊಂಡ್ರಿ. ಈಗ ನಾನು ಮಾತಾಡೋದು ನನ್ನ ಅಭಿಪ್ರಾಯ. ಮೊದಲನೇದಾಗಿ ನಾವಿವತ್ತು 150 ಜನ ಸೇರಿಸ್ಬೇಕನ್ನೋ ಪ್ಲ್ಯಾನ್ ಇರಲಿಲ್ಲ. 25ರಿಂದ 30 ಅಂತ ಅಂದ್ಕೊಂಡಿದ್ವಿ. ಕರೆಕ್ಟ್ ಅಲ್ವಾ? ನಮ್ಮ ಉಮೇಶ್ ಚೆನ್ನಾಗಿ ಗೊತ್ತಿರುತ್ತೆ, ಯಾಕಂದರೆ ಅವ್ರಿಗೆ ಅಡುಗೆದೆಲ್ಲ ಅವ್ರಿಗೆ ಹೇಳಿದ್ವಿ. 25ರಿಂದ 30 ಜನ ನಮ್ಮ ಅನಿಸಿಕೆ ಪ್ರಕಾರ ಸೇರಿದ್ದೀವಿ. 25 ಜನ ಸೇರಿದ್ದೀವಿ. ಇಲ್ಲಿ ನಾವು ರ್ಯಾಂಡಮ್ ಆಗಿ ಲೆಕ್ಕ ಹಾಕೊಂಡ್ರು ಹೆಚ್ಚು ಕಡಿಮೆ 25 ಜನ ಸೇರಿದ್ದೀವಿ. ನಾವು ಸಣ್ಣದಾಗೆ ಪ್ರಾರಂಭ ಮಾಡೋಣ. ನನ್ನ ಅನಿಸಿಕೆ ಇದು. ಫೈನಲ್ ಅಂತ ಅನ್ಕೋಬೇಡಿ. ಫೈನಲ್ಲ ಎಲ್ಲ ಈಗ ಕೂತ್ಕೊಂಡು ಗ್ರೂಪ್ ಡಿಸ್ಕಸ್ ಮಾಡೋಣ. ನಾವು ಒಬ್ಬೊಬ್ರು ಯಾಕೆ ಮಾತಾಡಿ ಅಂತೀವಿ ಅಂದರೆ, ಒಬ್ಬ ಮಾತಾಡುವಾಗ ಇನ್ನೊಬ್ಬ ಮಾತಾಡೋದು ಜಗಳ ಅಂತಾರೆ. ಒಬ್ಬ ಮಾತಾಡುವಾಗ ಅವ್ನು ಕೇಳಿಸ್ಕೊಳ್ದಂಗೆ ಮಾತಾಡೋಕೆ ಹೋದರೆ ಜಗಳ ಥರ ಕೇಳಿಸ್ತದೆ. ಜಗಳ ಆಗಿಲ್ದೇನೋ ಇರ್ಬೋದು. ನಾವು ನಮ್ಮ ಸಸಿ ಮಾತಾಡೋದು ನೋಡಿ ಬೇರೆ ಜನ ಒಂದು ನಾಳೆಯಿಂದ ಮಾತಾಡಿಕಿಲ್ಲ ಅನ್ಕೋತಾರೆ, ಆ ಥರ ಆಡ್ತೀವಿ, ಅದು ಬೇರೆ ವಿಚಾರ. ಬಟ್ ಎಲ್ಲ ಒಟ್ಟಿಗೆ ಮಾತಾಡೋದ್ಕಿಂತ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯನ ಇಲ್ಲಿ ನಿಂತ್ಕೊಂಡು ಹೇಳಿದ್ರೆ ಎಲ್ಲರಿಗೂ ಅರ್ಥ ಆಗ್ತದೆ. ನೀವೀಗ ನಿಮ್ಮ ಅಭಿಪ್ರಾಯ ಹೇಳಿ ಒಟ್ಟಿಗೆ ಅಂತ ಹೇಳಿದ್ರೆ ನೀವು ಒಟ್ಟಿಗೆ ಮಾತಾಡ್ತೀರಿ. ಯಾರು ಇಲ್ಲೊಬ್ಬ ಮಾತಾಡ್ತಿರ್ತೀರಿ. 4 ಜನ ಕೇಳಿಸ್ತದೆ, 4 ಜನ ಕೇಳಿಸಲ್ಲ. ನಿಮ್ಮ ಮನಸ್ಸಲ್ಲಿ ಇರೋದು ನಾವು ಹೇಳ್ಕೊಳಕ್ಕೆ ಆಗಲಿಲ್ಲ ಅನ್ನೋ ಒಂದು ಮನೋಭಾವನೆ ಬರಬಾರ್ದು ಅನ್ನೋದೇ ನಮ್ಮ ಉದ್ದೇಶ. ಇಲ್ಲಿ ಯಾರು ದೊಡ್ಡವರಿಲ್ಲ, ಯಾರು ಚಿಕ್ಕವರಿಲ್ಲ, ಯಾರು ಎಲ್ಲ ತಿಳಿದವ್ರೆ ಅನ್ನೋಂಗಿಲ್ಲ, ಯಾರು ಏನೂ ತಿಳಿದಿಲ್ಲ ಅನ್ನೋಂಗಿಲ್ಲ. ಎಲ್ಲರಿಗೂ ಅವ್ರವ್ರದ್ದೇ ಆದ ಏರಿಯಾಗಳಲ್ಲಿ ವಿಚಾರಗಳು ತಿಳ್ಕೊಂಡಿದ್ದೀರಾ, ಅದೇ ರೀತಿಯಲ್ಲಿ ಮಾತಾಡಿದ್ದೀರಾ.
ಅದೇ ರೀತಿ ನನಗೂ ಒಂದು ಕೆಲವು ವಿಚಾರಗಳು ಏನು ತಿಳಿದಿದೆ ಅದು ನಾನಿಲ್ಲಿ ಪ್ರಸ್ತಾಪ ಮಾಡ್ತೀನಿ. ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ನಾವು ಇದನ್ನು ತಾಲೂಕು ಮಟ್ಟದಲ್ಲೇ ಮಾಡೋಣ. ಮುಂದೆ ವಿಸ್ತಾರ ಆಯ್ತದೋ ಇಲ್ವೋ ನನಗೆ ಗೊತ್ತಿಲ್ಲ, ಬಟ್ ನಾವು ತಾಲೂಕು ಮಟ್ಟದಲ್ಲಿ ಮಾಡೋಣ. ಕನಿಷ್ಠ ನಾವು 50 ಜನ ಫಸ್ಟ್ ಇನ್ಸ್ಟೆನ್ಸಲ್ಲಿ ಕನಿಷ್ಠ 50 ಜನ ಮೆಂಬರ್ಶಿಪ್ ಮಾಡ್ಕೊಳ್ಳೋಣ. ಮೆಂಬರ್ಶಿಪ್ ಅಂತಲೇ ಕರೆಯೋಣ ಅದನ್ನ, ಆಯಿತಾ? ಒಂದು 50 ಜನ ಮಾಡಿಕೊಂಡು, ನಾನಿವತ್ತು ಒಬ್ಬರು ಅಡ್ವೊಕೇಟ್ ಹತ್ರ ಮಾತಾಡಿದೆ, ಯಾವ ರೀತಿ ಇದನ್ನ ಟ್ರಸ್ಟ್ ರೂಪದಲ್ಲಿ 50 ಜನನೂ ಸೇರಬೇಕು. ಫಸ್ಟ್ ಇದಕ್ಕೆ ಟ್ರಸ್ಟ್ ರೂಪದಲ್ಲಿ ಮಾಡ್ಬೋದು ಅಂತ ಕೇಳಿದ್ದೀನಿ. ನಾನು ಸಂಜೆ ಅಷ್ಟರೊಳಗೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ನಾನು ಲೇಟ್ ಆಯಿತು, ನಾನು ನೆನ್ನೆ ಕೇಳಿದ್ರೆ ಇವತ್ತು ಗೊತ್ತಾಗ್ಬಿಡ್ತಾಯಿತ್ತು ನನಗೆ. ಅವರು ಅವ್ರ ಪುಸ್ತಕ ಎಲ್ಲ ತೆಗೆದು ಓದಿ ಅದ್ರ ಬಗ್ಗೆ ಸ್ಟಡಿ ಮಾಡಿ ನಂಗೆ ತಿಳಿಸ್ತಾರೆ. ಸೊ ಅದು ನಾನು ನಿಮಗೆಲ್ಲ ತಿಳಿಸ್ತೀನಿ. ಮತ್ತೆ ಮೀಟಿಂಗ್ ಕರಿತೀವಿ ನಾವು. ಇದು ಪ್ರಾರಂಭಿಕ ಅಂತ ತಿಳ್ಕೊಳ್ಳೋಣ. ಇಲ್ಲಿ ತನಕ ಎಲ್ಲ ಬಂದಿದ್ದು ಒಂದು ಸ್ಟಡಿ, ಇದು ನಮ್ಮ ಪ್ರಾರಂಭ ದಿನ ಅಂತ ನಾವು ತಿಳ್ಕೊಳ್ಳೋಣ. ಕೇಳಿದ್ದೀನಿ ಯಾವ ರೀತಿ ಮಾಡ್ಬೋದು ಅಂತ ಹೇಳಿದ್ದಾರೆ. 50 ಜನ ತಿಂಗಳಿಗೆ 200, ಇಲ್ಲ ಒಂದೇ ಸಲ 2400 ಯಾವುದಾದ್ರೂ ಮಾಡೋಣ. ದುಡ್ಡು ಯಾರ ಕೈಲೂ ಕೊಡೋದು ಬೇಡ. ಒಬ್ಬರು ನಾನು ತೆಗ್ದು ಸಿದ್ದರಾಮಯ್ಯ ಕೈಲಿ ತಗೊಳ್ರಿ ನಮ್ಮ ಸಂಘದ ದುಡ್ಡು ಅಂತ ಯಾರು ಕೊಡೋದು ಬೇಡ. ಯಾಕಂದರೆ ತುಂಬ ಜನ ಮಾತಾಡಿದ್ದಾರೆ, ತುಂಬ ಜನ ಅನುಭವಿಸಿದ್ದಾರೆ. ನಮ್ಗೆ ಗಮನಕ್ಕೂ ಬಂದಿದೆ. ನಾವೆಲ್ಲೂ ಆ ಥರ ಮಾಡ್ಕೊಳಕ್ಕೆ ಹೋಗಿಲ್ಲ, ನಮ್ಮ ಗಮನಕ್ಕೂ ಬಂದಿದೆ. ಎಷ್ಟೋ ಜನ ಹೇಳ್ತಾರೆ, ಮಾತಲ್ಲಿ ಮನೆ ಕಟ್ತಾರೆ, ಕಾಗೆ ಹಾರಿಸ್ತಾರೆ, ದುಡ್ಡು ಕಾಸಾದ್ಮೇಲೆ ಹೊಂಟೋಗೋ ಜನಗಳು ತುಂಬ ನಾವು ನೋಡಿದ್ದೀವಿ, ಕಣ್ಣಾರ ನೋಡಿದ್ದೀವಿ. ಯಾವುದು RMP ಅಂತ ಬಂತು, ನೀವು 4 ಜನ ಕರ್ಕೊಬನ್ನಿ ಅಂತ ಬಿಸ್ನೆಸ್ ಮೈಂಡೆಡು. ಇಲ್ಲಿ ಬಿಸ್ನೆಸ್ ಮೈಂಡೆಡ್ ಇಲ್ಲ. ಕೆಲವೊಬ್ಬರು ಸಮಾಜ ಸೇವೆ ಮಾಡ್ತೀನಿ ಅಂತಲೂ ಬರ್ತಾರೆ. ಹಣಕಾಸು ಸ್ವಲ್ಪ 500 ಕೊಡಿ, 500 ರೂಪಾಯಿ ಯಾವ್ದು ದುಡ್ಡು ಆ ಥರ ಎಲ್ಲ ಕಲೆಕ್ಟ್ ಮಾಡ್ತಾರೆ. ಕಣ್ಣು ಕಾಣ್ದಂಗೆ ಮಾಯ ಆಗೋರು ಇದ್ದಾರೆ, ಇಲ್ಲ ಅಂತಲ್ಲ. ಬಟ್ ನಮ್ಮಲ್ಲಿ ಯಾವುದೇ ವ್ಯಕ್ತಿನ ನಾವು ನಂಬಿಕೆ ಇಡೋಣ. ಹಣಕಾಸಲ್ಲಿ ಯಾರಾದರೂ ಕಷ್ಟ ನಾವು ನಂಬೋದು, ಅದು ಎರಡನೇ ಮಾತಿಲ್ಲ. ಯಾರ ಮೈಂಡಲ್ಲಿ ಬೇಕಾದರೂ ಕ್ವಶನ್ ಮೂಡ್ಬೋದು. ಅವ್ರನ್ನ ಹೆಂಗೆ ನಂಬೋದು? ಎಲ್ಲ ಒಟ್ಟಿಗೆ ಆದಮೇಲೆ ನಾವು ಕೇಳೋಕ್ಕಾಯ್ತದ? 200 ರೂಪಾಯಲ್ಲಿ ಹೋಗು ಅಂತ ಬಿಡ್ತೀವಿ, ಲಕ್ಷಾಂತರ ರೂಪಾಯಿ ಆಯ್ತದೆ, ಹೋಗ್ತಾರೆ ಅನ್ನೋ ಮೈಂಡ್ ಇರ್ತದೆ. ಬೇಡ, ಎಲ್ಲರೂ ಫಸ್ಟು ನಾವು ಒಂದು ಇದನ್ನು ಟ್ರಸ್ಟ್ ಅಂತ ಕರೆಯೋಣ, ಸಂಘ ಅಂತ ಕರೆಯೋಣ ಅಂತ ಡಿಸೈಡ್ ಮಾಡ್ಕೊಳ್ಳೋಣ ಫಸ್ಟು. ಅದು ಶೀಘ್ರದಲ್ಲೇ ನಂಗೆ ಸಂಜೆ ಅಷ್ಟರಲ್ಲಿ ಗೊತ್ತಾಗ್ತದೆ, ನಿಮ್ಗೆ ತಿಳಿಸ್ತೀನಿ. ಅದು ನಿಮ್ಮೆಲ್ಲ ಅಭಿಪ್ರಾಯದ ಮೇಲೆ, ಬಹುಮತದ ಮೇಲೆ ಅದನ್ನ ಆಯ್ಕೆ ಮಾಡೋಣ. ಟ್ರಸ್ಟ್ ಅಂತ ಮಾಡಿದ್ರೆ ರಿಜಿಸ್ಟರ್ ಮಾಡಿ ಸಮಾಜ ಸೇವೆ NGO ಅಂತ, ನಾನ್ ಗೌರ್ನಮೆಂಟ್ ಆರ್ಗನೈಸೇಷನ್ ಅಂತ NGO ಅಂತ ಕರಿತೀವಿ. ದರ್ಶಿ ಇವ್ರಿಗೆಲ್ಲ ಗೊತ್ತಿರ್ತದೆ, NGO ಕೇಳಿರ್ತೀರಿ. ಅದಕ್ಕೆ ಸರ್ಕಾರದಿಂದ ಸಹಕಾರ ಇರ್ತದೆ. ಸರ್ಕಾರದಿಂದ ಫಂಡ್ ಬರ್ತವೆ. ಬೇರೆ ಕಂಟ್ರಿಯಿಂದನೂ ತಗೋಬೋದು. ನಮ್ಮ ಕಾಂಟ್ಯಾಕ್ಟ್ ಸಿಕ್ಕಿದ್ರೆ ಬೇರೆ ಕಂಟ್ರಿಯಿಂದ ಫಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ನಮ್ಮ ಸಂಘ ಎಲ್ಗೋ ಹೊಟ್ಟೋಗ್ಬಿಡ್ತದೆ. ಇಲ್ಲಿರೋರ್ಲೆ ಯಾರಿಗಾದ್ರೂ ಒಬ್ಬರು ಫಾರಿನರ್ ಗೊತ್ತಿರ್ಬೋದು. ಫಾರಿನಲ್ಲಿ ಹೆಲ್ಪ್ ಮಾಡೋರು ತುಂಬ ಇರ್ತಾರೆ. ಪೂರ್ ಕಂಟ್ರಿಗಳು ಅಂತ ಹೇಳ್ಕೊಂಡು ಮಾಡೋರು ಇರ್ತಾರೆ. ನಮ್ಮದೇನು ಬಡ ರಾಷ್ಟ್ರ ಅಲ್ಲ, ಮೊದಲು ಇತ್ತು ಆ ಥರ ಲೆವೆಲ್ಗೆ ಹೋಗಿದೆ. ಸ್ಟಿಲ್ ನಮ್ಮ ಭಾರತಕ್ಕೆ ಸಹಾಯ ಮಾಡೋರು ಇದ್ದಾರೆ. ನಾವು ಆಗ್ನಲ್ಲಿ ಕೂತ್ಕೊಂಡು ಬೇರೆ ದೇಶದ ಬಗ್ಗೆ ಮಾತಾಡ್ತೀವಿ ಅನ್ಕೋಬೇಡಿ, ಮಾತಾಡಬೇಕು. ಇವತ್ತು ಮನೆಗೂ ಬೇರೆ ದೇಶದ ಜೊತೆ ಮಾತಾಡೋ ಫೆಸಿಲಿಟಿ ಐತೆ. ಪಡೆಯೋದು ದೊಡ್ಡ ವಿಚಾರ ಅಲ್ಲ. ಬೇರೆ ಕಂಟ್ರಿಲಿರೋ ಕಾಂಟ್ಯಾಕ್ಟಲ್ಲಿ ಇಲ್ಲ ಅಂತಲ್ಲ, ನಮಗೂ ಕಾಂಟ್ಯಾಕ್ಟಲ್ಲಿ ಇದ್ದಾರೆ. ನಮಗೂ ಒಂದು 10-20 ಜನ ಗೊತ್ತು. ಬೇರೆ ಕಂಟ್ರಿಲಿರೋರು ನಮ್ಮ ದೇಶದ ಪ್ರಜೆ ಅಲ್ಲ, ಬೇರೆ ದೇಶದ ಪ್ರಜೆನೇ. ಅಂಥೇರು ಕಾಂಟ್ಯಾಕ್ಟ್ ಮಾಡಿ NGO ಮಾಡಿದ್ರೆ ಬರ್ಬೋದು. ಅದು ದೊಡ್ಡ ವಿಚಾರನೇ ಆಗ್ತದೆ. ಇರಲಿ, ಅದು ಒಂದು ಸೈಡ್ಗೆ ಇಡೋಣ. ನಮ್ಮ ಸರ್ಕಾರದಿಂದನೇ ನಮಗೆ ಸಹಾಯ ಸಿಗ್ತದೆ NGO ಮಾಡಿಕೊಂಡ್ರೆ. NGO ಅಂದರೆ ಸಮಾಜ ಸೇವೆ ಮಾಡಲಿಕ್ಕೆ ಅಂತ. ನಾವು ಮಹಿಳೆಯರು ಉದ್ಧಾರ ಮಾಡ್ತೀವಿ, ನಾವು ಮಕ್ಕಳು ಎಜುಕೇಷನ್ಗೆ ಹೆಲ್ಪ್ ಮಾಡ್ತೀವಿ, ನಾವು ಪರಿಸರನ ಸಂರಕ್ಷಿಸ್ತೀವಿ. ಉದಾಹರಣೆಗೆ ನಮ್ಮ ಸಮಾಜದವ್ರು ಇರೋ ಊರು ನಾನು ಹೇಳಕ್ಕೆ ನನಗೆ ನಾಚಿಕೆ ಆಗ್ತದೆ. ನಾವೆಲ್ಲ ಈ ಥರದ್ದು ಯುವಕರು ಇದ್ಕೊಂಡು ನಮ್ಮವ್ರು ಇರೋ ಊರುಗಳು ಡೆವಲಪೇ ಆಗಿಲ್ಲ. ಆ ರೋಡ್ಗಳು ನೋಡೋಕ್ಕಾಗಲ್ಲ, ಚರಂಡಿ ವ್ಯವಸ್ಥೆ ನೋಡೋಕ್ಕಾಗಲ್ಲ, ಸ್ಥಿತಿಗತಿಗಳು ನಮ್ಮವ್ರದ್ದು ಇನ್ನೂ ಚೆನ್ನಾಗಿಲ್ಲ. ಈ ಜಾತಿ ವ್ಯವಸ್ಥೆ ತುಂಬ ಆ ಮಟ್ಟಕ್ಕೆ ನಮ್ಮವ್ರೇನು ತುಂಬ ಕೆಳಗೇನು ಇರೋರಲ್ಲ, ಅದು ನಂಗೆ ತುಳಿದ್ಬಿಟ್ಟಿದ್ದಾರೆ. ಸೊ ಅದನ್ನ ನಾವು ಅರ್ಥ ಮಾಡಿಕೊಂಡು ಒಂದು ಟ್ರಸ್ಟ್ ಥರ ಮಾಡೋಣ. ಫಸ್ಟು ಎಷ್ಟು ಜನ ಆಗ್ತಾರೆ ತಗೊಳ್ಳಿ. ನನಗೆ ಗೊತ್ತಿರೋಂಗೆ 20-30 ಜನ ಒಂದು ಟ್ರಸ್ಟ್ಗೆ ಮೆಂಬರ್ಶಿಪ್ ಆಗ್ಬೋದು. ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡೋಣ NGO ಥರ. ನಾವು ಅಷ್ಟೇ ಜನದಲ್ಲಿ ಮಾಡೋಕ್ಕಾಗಲ್ಲ. ಮೆಂಬರ್ಶಿಪ್ ಮಾಡೋಕ್ಕೆ ಸಂಘ ಥರನೂ ಅದ್ರ ಜೊತೆ ಕ್ರಿಯೇಟ್ ಆಗ್ತದೆ. ಅದರಲ್ಲಿ ಎಷ್ಟು 1000 ಜನ ಬೇಕಾದರೂ ನಾವು ಆಡ್ ಮಾಡ್ಕೊಬೋದು. ಸೊ ಅಲ್ಲಿ ಇವ್ರ ಪ್ರಮುಖರು ಅವ್ರ ಪ್ರಮುಖರು ಅಂತ ಏನಿಲ್ಲ. ಸಭೆಗೆ ಯಾರು ಅಟೆಂಡ್ ಮಾಡ್ತಾರೆ, ಯಾರು ಉತ್ಸಾಹದಿಂದ ಕೆಲಸ ಮಾಡ್ತಾರೆ ಅವ್ರು ಸೆಲೆಕ್ಟ್ ಮಾಡೋಣ, ಆಯಿತಾ? ಯಾರೋ ಇವ್ರ ಪ್ರಮುಖರಿದ್ದಾರೆ ಆ ಥರ ನಾವು ಹೋಗೋದೇ ಬೇಡ. ಯಾರು ಉತ್ಸಾಹದಿಂದ ಇದಕ್ಕೆ ಸಭೆಗೆ ಪಾಲ್ಗೊಳ್ತಾರೆ ಅಂಥವ್ರನ್ನ ಸೆಲೆಕ್ಟ್ ಮಾಡೋಣ. ಟ್ರಸ್ಟ್ ಅಂತಲೇ ಒಂದು ರಿಜಿಸ್ಟರ್ ಮಾಡಿಸೋಣ. ಟ್ರಸ್ಟ್ ರಿಜಿಸ್ಟ್ರೇಷನ್ಗೆ ಒಂದು 5-6 ಸಾವಿರ ಖರ್ಚು ಬೀಳ್ಬೋದು.
ನಾವು ಇತ್ತೀಚೆಗೆ ಒಂದು ಶಶಿ ಹೇಳ್ದಂಗೆ ಮೊನ್ನೆ ತಾನೇ ಇನ್ನೂ ಕಾರ್ಡರ್ ಕಾಪಿ ಕೈಗೆ ಬಂದಿಲ್ಲ, ಅದು ನಮಗೆ ಒಂದು ಟ್ರಸ್ಟ್ ರಿಜಿಸ್ಟರ್ ಮಾಡಿಸ್ಕೊಂಡಿದ್ದೀವಿ. ಅದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂಗೆ, ಅದು ಸಮಾಜ ಸೇವೆದು ಏನಿಲ್ಲ, ಅದು ಮಾಡಿಸ್ಕೊಂಡಿದ್ದೀವಿ. ಸ್ಟಿಲ್ ಅದು ಸಂಬಂಧಪಟ್ಟಂಗೆ. ಇನ್ನೊಂದು, ನಾವು ಬರೀ ನಮ್ಮ ಸಮಾಜನೇ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ಮ ಸಮಾಜದವರೇ ಹೆಲ್ಪ್ ಮಾಡಬೇಕಾಗ್ತದೆ. ಸೊ ನಮ್ಮ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ 75 ಭಾಗ ನಮ್ಮ ಸಮಾಜ, ನನ್ನ ಅನಿಸಿಕೆ, ಯಾರು ಅನ್ಕೊಂಬೇಡಿ ಇದು ಇದೇ ಥರ ಅಂತ ಅನ್ಕೋಬೇಡಿ, ನನ್ನ ಅನಿಸಿಕೆ 75 ಭಾಗ ನಮ್ಮೂರು ಇರೋಣ, 25 ಭಾಗ ನಾವೇ ರಿಸರ್ವೇಷನ್ ಕೊಡೋಣ. ಇಷ್ಟು ದಿನ ನಾವು ರಿಸರ್ವೇಷನ್ ತಗೋತಿದ್ವಿ, ನಾವು ಸಂಘಟನೆ ಮಾಡಿದ್ರೆ ನಮ್ಗಕ್ಕು ಅಂತು 25 ಭಾಗ ಬೇರೆ ಸಮುದಾಯದವ್ರಿಗೆ. ಎಂಥವ್ರಿಗೆ ಅಂದರೆ ನಮ್ಮಲ್ಲೇ ನಮ್ಮವ್ರ ಜೊತೆ ಚೆನ್ನಾಗಿರೋರು, ಒಳ್ಳೆ ವ್ಯಕ್ತಿ ಅನ್ನೋಂಥ ಕಂಡವ್ರನ್ನ ಒಳಗೆ ಹೇಳ್ಕೊಳ್ಳೋಣ. ಬಟ್ ಅಧಿಕಾರ ನಮ್ಮವ್ರ ಇದರಲ್ಲೇ ಇರಲಿ, ನಾವೇ ಇಟ್ಕೊಳ್ಳೋಣ. ಹೊರಗಡೆಯವ್ರಿಗೆ ಒಂದು 25% ಕೊಟ್ಟು ಅವ್ರನ್ನ ಹಾಕೊಳ್ಳೋಣ. ಸೊ ಬರೀ ನಮ್ಮವರೇ ಇದ್ದಾರೆ ಅಂದಾಗ ಕೆಲವು ಟೈಮ್ ಸಹಾಯ ಸಿಗದೇ ಹೋಗ್ಬೋದು. ನಾವು ಗೊತ್ತು ಬರೀ ನಮ್ಮವ್ರು ಇದ್ದಾರೆ ಅಂದ್ಬಿಟ್ಟು ಬರೀ ಒಂದು ಸೈಟ್ ಮಾಡಿಕೊಡ್ಲಿಲ್ಲ ಕನಕ ಭವನಕ್ಕೆ, ನಮ್ಮವ್ರಿಗೆ ಹೆಲ್ಪ್ ಬೇರೆ ಹೆಸ್ರುಗಳನ್ನ ನಾವು ಪ್ರಸ್ತಾಪ ಮಾಡೋದು ಬೇಡ, ಅದು ಒಳ್ಳೆ ವಿಚಾರ ಆಗಲ್ಲ. ಅವ್ರ ಹೆಸ್ರುಗಳು ಏನು ಹೇಳೋದು ಬೇಡ. ಆಗಲಿಲ್ಲ ನಮ್ಮ ಕನಕ ಭವನ ಆಗಿಲ್ಲ ನಮ್ಮ ಪಾಂಡವಪುರ ತಾಲೂಕಲ್ಲಿ, ಆ ಥರ ಆಗಿಬಿಡ್ತವೆ. ಸೊ ಒಂದು 25 ಭಾಗ ಬೇರೆ ಸಮುದಾಯದವ್ರಿಗೂ ಅವಕಾಶ ಕೊಡೋಣ. 25 ಭಾಗ ಮೀರಬಾರ್ದು, ಅದನ್ನು ನಾವು ಎಲ್ಲ ಗಮನದಲ್ಲಿ ಇಟ್ಕೊಳ್ಳೋಣ. ಯಾರೇ ಎಂಟ್ರಿ ಕೊಟ್ಟರು 25 ಭಾಗ ಮೀರ್ತೈತೆ ಅಂದರೆ ಸ್ಟಾಪ್ ಮಾಡಬೇಕು, ನಮ್ಮವ್ರನ್ನ ಇನ್ಕ್ರೀಸ್ ಮಾಡಬೇಕು. ನಾವು 100 ಜನದಲ್ಲಿ 75 ಜನ ನಾವಿದ್ರೆ ಹೊರಗಡೆ 25 ಜನ ಇರಲಿ. ಈ ಫೋಕಸ್ಸು ನಮ್ಮೂರು ಬೆಳೆಸೋಕೆ 75 ಭಾಗ ನಾವು ಅವ್ರಿಗೂ ಸಹಾಯ ಮಾಡೋಣ. 75 ಭಾಗ ನಮ್ಮೂರಿಗೂ ಮಾಡೋಣ, 25 ಭಾಗ ಬೇರೆಯವ್ರು ಯಾರು ಬರ್ತಾರೆ ಅವ್ರಿಗೆ ಮಾಡೋಣ. ಇದು ನಾವು ಬರೀ ಜಾತಿ ಹೆಸರು ಹೇಳ್ಕೊ ಹೋದಾಗ ಸ್ವಲ್ಪ ಕಷ್ಟ ಆಗ್ತವೆ. ನಾವು ನಮ್ಮ ಜಿಲ್ಲೆಯಲ್ಲಿ ಅಲ್ಪಸಂಖ್ಯಾತರು, ನಮ್ಮ ರಾಜ್ಯದಲ್ಲ ನಾವು ಅಲ್ಪಸಂಖ್ಯಾತರು, ನಮ್ಮ ಜಿಲ್ಲೆಯಲ್ಲಿ ನಾವು ಅಲ್ಪಸಂಖ್ಯಾತರು. ನಾವು ತಾಲೂಕು ಮತ್ತು ರಾಜ್ಯ ಮಟ್ಟದಲ್ಲಿ ಮಾಡ್ತಿರೋದ್ರಿಂದ ಇಲ್ಲಿ ನಾವು ಅಲ್ಪಸಂಖ್ಯಾತರೇ, ನಾವೇನು ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆ ಇಟ್ಕೊಂಡಿರೋರಲ್ಲ ಇಲ್ಲಿ. ಸೊ ಅವ್ರನ್ನೂ ಸ್ವಲ್ಪ ಜೊತೆಗೆ ತೊಗೊಂಡು, ಬಟ್ ಅವ್ರಿಗೆ ನಾವು ಇಲ್ಲೇನು ಡಿಸ್ಕಸ್ ಮಾಡ್ತೀವಿ ಅದು ಹೋಗ್ಬಾರ್ದು. ಬರೀ 25 ತಗೋತೀವಿ ನಿಮ್ಮನ್ನ, ನಾವು 75 ಮಾಡಿಕತ್ತೀವಿ ಅಲ್ಲ. ನಾವೆಲ್ಲ ಕಮಿಟಿ ಮಾಡಿದ್ಮೇಲೆ ಅವ್ರನ್ನ ಇನ್ನು ಮಾಡ್ಕೊಳ್ಳೋಣ ಒಳಗಡೆಗೆ. ನಮ್ಮದೆಲ್ಲ ರೆಡಿ ಆದಮೇಲೆ ಎಷ್ಟು ಜನ ಬೇಕು ಅಷ್ಟು ಜನ, ಅದ್ರ ಮೇಲೆ ಮೀರಬಾರ್ದು. ಅವ್ರೇನಾದರೂ ಬಂದು ಇಲ್ಲಿ ಒಬ್ಬರು ಸೇರ್ಕೊಬಿಟ್ರೆ ಹಾಳಾಗ್ಬಿಡ್ತಾವೆ ಕೆಲವು ಟೈಮು. ಹಂಗಂದ್ರೆ ನಮ್ಮಲ್ಲೇ ಮೈನ್ ಇರೋರು ಅಧಿಕಾರ ಇರುತ್ತೆ, ಅವ್ರು ತೆಗಿತಾರನ್ನು ಇಟ್ಕೋಬೇಕು ನಾವು. ಆ ಥರ ಇರಬೇಕು. ಅವ್ನು ನಮ್ಮ ಫ್ರೆಂಡು, ಇವ್ನು ನಮ್ಮ ಫ್ರೆಂಡು ಅನ್ನೋ ಥರ ಬೇಡ. ಸೊ ಈ ಥರ ಮಾಡಿದ್ರೆ ಒಂದು ಯಶಸ್ವಿ ಆಗ್ಬೋದು. ಒಂದು ಟ್ರಸ್ಟ್ ರಿಜಿಸ್ಟ್ರ್ ಮಾಡೋಣ. ಟ್ರಸ್ಟ್ ರಿಜಿಸ್ಟ್ರ್ ಮಾಡಬೇಕಂದ್ರೆ ಆಬ್ವಿಯಸ್ಲಿ ನಾವು ಅವಾಗಿಂದ ಏನು ಹೇಳ್ಕೊಬಂದಿದ್ದು, ಇಲ್ಲಿ ಯಾರು ಅಧ್ಯಕ್ಷರಿಲ್ಲ, ಯಾರು ಉಪಾಧ್ಯಕ್ಷರಿಲ್ಲ, ಯಾರು ಕಾರ್ಯದರ್ಶಿ ಇಲ್ಲ, ಯಾರು ಖಜಾಂಚಿ ಇಲ್ಲ, ಎಲ್ಲ ನಾವೇ ಅಂದ್ಕೊಂಡಿದ್ದು. ಬರೀ ಹಿಂಗೆ ಮಾಡಿದ್ರೆ ಅದು ಹಂಗೆ, ಹಿಂಗೆ ಮಾಡಿದ್ರೆ ಅದು ಹಂಗೆ, ಅದ್ರಲ್ಲಿ ಚೇಂಜಸ್ ಇಲ್ಲ. ಇಲ್ಲಿರೋರೆಲ್ಲ ಅಧ್ಯಕ್ಷರೇ, ಎಲ್ಲರಿಗೂ ಅವ್ರದ್ದೇ ಆದ ಅನಿಸಿಕೆಗಳಿದೆ, ಅವ್ರದ್ದೇ ಆದ ಪವರ್ ಇದೆ ಮಾತಾಡಲಿಕ್ಕೆ. ಅವ್ರ ಅನಿಸಿಕೆ ಹೆಂಗೆ ಬೇಕಾದ್ರೆ ಹಂಚ್ಕೋಬೋದು, ಮುಕ್ತವಾಗಿರ್ತದೆ ಇಲ್ಲಿ. ಆದರೆ ಟ್ರಸ್ಟ್ ಅಂತ ಹೋದಾಗ ನಾವು ಅದರಲ್ಲಿ ಅಧ್ಯಕ್ಷ ಅಂತ ಬರ್ತಾರೆ, ಮಾಡಿಸ್ಲೇಬೇಕಾಗ್ತದೆ. ಟ್ರಸ್ಟ್ ಅಂತ ಬಂದಾಗ ಉಪಾಧ್ಯಕ್ಷ ಅಂತ ಮಾಡಬೇಕಾಗ್ತದೆ, ಕಾರ್ಯದರ್ಶಿ ಅಂತ ಮಾಡಬೇಕಾಗ್ತದೆ, ಖಜಾಂಚಿ ಅಂತ ಮಾಡಬೇಕಾಗ್ತದೆ, ಸಹ ಕಾರ್ಯದರ್ಶಿ ಅಂತ, ಹಿಂಗೆ 5 ಪೋಸ್ಟ್ ನಾವು ಕ್ರಿಯೇಟ್ ಮಾಡಲೇಬೇಕಾಗ್ತದೆ. ಸೊ 5 ಪೋಸ್ಟ್ ಕ್ರಿಯೇಟ್ ಮಾಡಿಬಿಟ್ಟು ನಾನು ಇಲ್ಲಿ ಕೂತ್ಕೊಂಡು, ಉಮೇಶ್ವರ ನೀವು ಅಧ್ಯಕ್ಷರಾಗಿ, ಸದಾವರೇ ನೀವು ಉಪಾಧ್ಯಕ್ಷರಾಗಿ, ಶ್ರೀರಾಮ್ ಅವರೇ ನೀವು ಕಾರ್ಯದರ್ಶಿಯಾಗಿ, ದರ್ಶನ್ ನೀನು ಸಹ ಕಾರ್ಯದರ್ಶಿಯಾಗು ಅಂತ ಹೇಳ್ಬಿಟ್ರೆ ಇಲ್ಲಿ ಯಾರು ಏನು ಡೆಫಿನೆಟ್ಲಿ ಆನ್ಸರ್ ಮಾಡೋದು, ಯಾರೇ ಬೇಡ ಅಂತ ಹೇಳ್ತೀರಾ? ಹೇಳಲ್ಲ. ಏನು ಕೇಳಲ್ಲ ಗೊತ್ತಾ, ಮನಸ್ಸಲ್ಲಿ ಇರ್ತದೆ, ನಾನು ಯಾಕೆ ಆಗಬಾರ್ದಾಯ್ತು, ಅವ್ರು ಏನು ಕೇಳಿದ್ರು. ಬಟ್ ಇಲ್ಲಿ ಯಾರೂ ಹೇಳಲ್ಲ. ಆ ಥರ ನಾವು ಮಾಡ್ಕೊಳ್ಳೋದು ಬೇಡ. ಒಂದು ಸಂಘಟನೆನ ಒಂದು ಪದಾಧಿಕಾರಿಗಳು ಮಾಡೋಣ. ಆದರೆ ನಾವು ಆಲ್ರೆಡಿ ಒಂದು ಟ್ರಯಲ್ ಮಾಡಿದ್ದೀವಿ, ಒಂದು ನಮ್ಮದೊಂದು ಇದಕ್ಕೆ ಟ್ರಸ್ಟ್ಗೆ ವೋಟಿಂಗ್ ಮಾಡೋಣ. ವೋಟಿಂಗ್ ಅದು ಯಾರ ನಿಂತ್ಕೋಬೋದು. ವೋಟಿಂಗ್ ನಾವು ಆಲ್ರೆಡಿ ಮಾಡಿ ಅದ್ರಲ್ಲಿ ಸಕ್ಸಸ್ ಆಗಿದ್ದೀವಿ, ಯಾರೂ ವಿರೋಧಿಸ್ತಿಲ್ಲ. ಏನು ಜಿ ವಿರೋಧಿಸಿದ್ರ? ಇಲ್ಲಿದ್ದಾರೆ, ನಾವು 4-5 ಜನ ಇದ್ದೀವಿ. ನಾವು 4 ಜನ ಆ ಟ್ರಸ್ಟಿಗೆ ಸಂಬಂಧಪಟ್ಟವ್ರು ಇದ್ದೀರಿ. ನಾವು ಯಾರನ್ನ ಅಧ್ಯಕ್ಷರು ಮಾಡ್ದೋ, ಯಾರನ್ನ ಉಪಾಧ್ಯಕ್ಷರು ಮಾಡ್ದೋ, ಯಾರನ್ನ ಕಾರ್ಯದರ್ಶಿ ಮಾಡಿದೋ ಒಬ್ಬರಿಂದನೂ ವಿರೋಧ ಇಲ್ಲ. ನಾವು ಅಂದ್ಕೊಂಡಿದ್ರೆ ಆದರೂ ಅದು ಬೇರೆ ವಿಚಾರ. ಬಟ್ ಒಬ್ಬರು ವಿರೋಧ ಇಲ್ಲ ಇವತ್ತಿನ ತನಕ. ನಾವು ಹಂಗೆ ಮಾಡಿದ್ರೆ ವಿರೋಧ ನಮ್ಗೆ ಕಟ್ಕೊಳ್ತಾ ಇದ್ದೋ, ಡೆಫಿನೆಟ್ಲಿ ನಾವು ವಿರೋಧ ಕಟ್ಕೊಳ್ತಾ ಇದ್ದೋ. ವೋಟಿಂಗ್ ಪ್ರತಿಯೊಬ್ಬರಿಗೂ ವೋಟಿಂಗ್ ಮಾಡಿಸ್ತೋ. ನಮ್ಮ ಏನು ಟ್ರಸ್ಟ್ ಮೆಂಬರ್ ಇದ್ದೀವಿ, ರಿಜಿಸ್ಟ್ರ್ ಮೊದಲು ಒಂದು ಸಭೆ ಸೇರಿ ವೋಟಿಂಗ್ ಮೆಥಡ್ ನಮ್ಮ ಹತ್ರ ಇದೆ. ಆ ವೋಟಿಂಗ್ ಮೆಥಡ್ ಬೆಳೆಸಿ ಅಲ್ಲೇ ಕೌಂಟಿಂಗ್ ಮಾಡಿ ಅವ್ರನ್ನ ಸೆಲೆಕ್ಟ್ ಮಾಡಿದ್ರೆ ಒಬ್ಬರು ವಿರೋಧ ಮಾಡ್ತಿಲ್ಲ. ಯಾಕೆಂದರೆ ಬಹುಮತದಿಂದ ಆಯ್ಕೆ ಆದವರು ಅವರೆಲ್ಲ. ಸೊ ಆ ಥರ ಒಂದು ಮೆಥಡ್ ಮಾಡೋಣ. ಸೊ ಇದೊಂದೇ ವಿಚಾರ ಅಲ್ಲ, ಆನಂದಣ್ಣ ಹೇಳಿದ್ರು ಜನಹಿತ ರಕ್ಷಣಾ ವೇದಿಕೆ ಅಂತ. ಸೊ ನಾವು ಈ ಟ್ರಸ್ಟ್ ಮಾಡಿಕೊಂಡು ಆ ರೀತಿ ಆ ಥರದ್ದು ಜನಹಿತ ರಕ್ಷಣಾ ವೇದಿಕೆ ಇದೆಯಲ್ಲ, ಆ ಥರದ ನಮ್ಮ ಜೊತೆಗೆ ಸಮ್ಮುಖದಲ್ಲಿ ತಗೊಂಡು ಅವ್ರ ಜೊತೆ ನಾವು ಸೇರಿಕೊಂಡು ಕೆಲಸ ಮಾಡೋಣ. ಅವರು ಸ್ಟೇಟ್ ಲೆವೆಲ್ ಇದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ನಾನು ಇನ್ನೂ ಫುಲ್ ಇದು ಮಾಡಿಲ್ಲ, ವಿಚಾರ ಕೇಳ್ಪಟ್ಟಿದ್ದೀನಿ. ಅವ್ರು ರಾಜ್ಯ ಮಟ್ಟದಲ್ಲಿ ಆಲ್ರೆಡಿ ಮಾಡ್ತಾ ಇದ್ದಾರೆ ಅಂತ ಕೇಳ್ಪಟ್ಟಿದ್ದೀನಿ.
ಸೊ ಅವರಿಂದನೇ ಸಹಾಯ ತಗೊಳ್ಳೋಣ. ನಮ್ಮ ಕೈನಲ್ಲಾದ್ರೆ ಎಲ್ಲ ಸೇರಿ ಅವ್ರ ಜೊತೆನೇ ಮಾಡೋಣ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಅವ್ರ ಜೊತೆ ಸೇರಿ ನಾವು ಮಾಡೋಣ. ನಾವು ಜನಹಿತ ರಕ್ಷಣಾ ವೇದಿಕೆಯವರೇ, ನಮ್ಮಲ್ಲಿ ಯಾರಿಗಾರು ಪೋಸ್ಟ್ಗಳು ಕೊಡಲಿ, ಇಲ್ಲಿರೋರೆಲ್ಲ ಅವ್ರ ಜೊತೆನೂ ಸೇರಿ ಮಾಡೋಣ. ನಮ್ಮ ಈ ಸಂಘಟನೆ ಇರ್ತದೆ, ಅವ್ರಿಗೂ ಪೂರ್ಣ ಬೆಂಬಲ ಕೊಡೋಣ. ಅದರಲ್ಲಿ ಏನು ಎರಡನೇ ಮಾತೇ ಇಲ್ಲ. ಸಂಪನ್ಮೂಲ ಕ್ರೋಢೀಕರಣ ನಾವು ಒಂದು 50 ಜನ ಆಗಿ ತಿಂಗ್ಳಿಗೆ 200 ಥರ 1 ವರ್ಷ ಸಾಕು. 1 ವರ್ಷ ಮಾಡಿ ಹೊರ್ಗಡೆ ತರೋಣ. ಅಮೌಂಟ್ ಖರ್ಚು ಮಾಡೋದು ಬೇಡ, ಅದು ಇಡೋಣ. ಹೊರ್ಗಡೆಯಿಂದ ಬರೋಕ್ಕೆ ಸ್ಟಾರ್ಟ್ ಆದರೆ ಅದು ರಿಟರ್ನ್ ಮಾಡೋಣ. ಬಟ್ ಯಾರ ಕೈಗೂ ಯಾರು ದುಡ್ಡು ಕಲೆಕ್ಟ್ ಮಾಡೋದು ಬೇಡ. ಇಲ್ಲಿ ಅಮೌಂಟ್ ಇರೋದು ನಾನು ಡೆಫಿನೆಟ್ಲಿ ಅವ್ರ ಅಕೌಂಟ್ ನಮಗೆ ರಿಟರ್ನ್ ಮಾಡ್ತೀನಿ. ಯಾಕಂದರೆ ಕ್ಯಾಶ್ ಯಾರ ಹತ್ರನೂ ಇರೋದು ಬೇಡ, ಅದು ಒಳ್ಳೆಯ ಲಕ್ಷಣ ಅಲ್ಲ. ಅವರು ರಿಟರ್ನ್ ಮಾಡೋಣ. ನಾವೆಲ್ಲ ಸೇರಿ ಒಂದು ವೋಟಿಂಗ್ ಮಾಡಿ, ಒಂದು ಕಮಿಟಿ ಮಾಡಿ, ಅಲ್ಲಿ ಅಕೌಂಟ್ಗೆಲ್ಲ ಅಕೌಂಟ್ ಟ್ರಾನ್ಸ್ಫರ್ ಮಾಡಿ. ನಿಮಗೆಲ್ಲ ರಿಸಿಪ್ಟ್ ಅಲ್ಲೇ ಸಿಗ್ತದೆ ಅಕೌಂಟ್ ಟ್ರಾನ್ಸ್ಫರ್ ಆಗೋದ್ರಿಂದ. ಯಾರು ವ್ಯಕ್ತಿ ಇರ್ತಾನೆ ಅವ್ನು ಕೇಳೋಕ್ಕೂ ನಮಗೆ ಸರಿ ಆಗ್ತದೆ. ಸೊ ಈ ಥರ ಮಾಡೋದ್ರಿಂದ ಒಳ್ಳೇದಾಗ್ತದೆ. ಮತ್ತು ನಮ್ಮ ಕಾರ್ಯಕ್ರಮ ಏನೇನು ಇರಬೇಕಂದ್ರೆ, ಮೊದಲನೇದಾಗಿ ತುಂಬ ಚಾಲೆಂಜ್ ಫೇಸ್ ಮಾಡ್ತಿರೋದು ನಮ್ಮ ಸಮುದಾಯದವ್ರಿಗೆ ಕೆಲಸ ಸರಿಯಾಗಿ ಎಲ್ಲೂ ಸಿಗ್ತಾ ಇಲ್ಲ. ಗೌರ್ಮೆಂಟ್ ಬಿಡಿ, ಗೌರ್ಮೆಂಟ್ ಕೆಲಸ ಬಿಡಿ, ಪ್ರೈವೇಟ್ ಕೆಲಸಕ್ಕೆ ಹೋಗ್ಬೇಕಂದ್ರೂ ನಾನು ಆಲ್ರೆಡಿ ತುಂಬ ಸಭೆಯಲ್ಲಿ ಮಾತಾಡಿದ್ದೀನಿ. ಪ್ರೈವೇಟ್ ಕೆಲಸಕ್ಕೆ ಹೋಗ್ಬೇಕಂದ್ರೂ ಅವ್ರು ಸ್ಪೋಕನ್ ಇಂಗ್ಲೀಷ್ದು ತುಂಬ ಕಡಿಮೆ ಇದೆ, ಮಾತಾಡೋಕ್ಕಾಗಲ್ಲ. ಮುಗಿಸಿ ತಿಳಿದು ಮಾತಾಡೋಕ್ಕಾಗಲ್ಲ ಅಂಥವ್ರಿಗೆಲ್ಲ ಊರಿನಲ್ಲೇ ಕೊಡೋಣ. ಎಷ್ಟೋ ಜನ ಹೋಗ್ಬೇಕಂತ ಆಸೆ ಬಿಟ್ಟು ಹೋಗೋಕ್ಕಾಗಲ್ಲ ಅಂತೇಳಿ ಊರಿಗೆ ಹತ್ರದಲ್ಲೇ ಎಲ್ಲಿ ಬೆಸ್ಟ್ ಅನ್ನಿಸ್ತದೆ ಸೆಲೆಕ್ಟ್ ಮಾಡಿ ಕ್ಲಾಸ್ ಕೊಡೋಣ. ಕಾಂಪಿಟೇಟಿವ್ ಎಕ್ಸಾಮು ನಮ್ಮವ್ರು ಕಟ್ತಾರೆ, ಇಲ್ಲ ಅಂತಲ್ಲ. ಪಿ ಸಿನೇ ತಗೊಳ್ಳೋಣ. ನಾವು ಇನ್ಸ್ಪೆಕ್ಟ್ರಿಗೆ ಹೋಗೋದು ಬೇಡ, ಪಿ ಸಿನೇ ತಗೊಳ್ಳೋಣ. ಪಿ ಸಿ ಕಟ್ತಾರೆ, ಅವ್ರಿಗೆ ಮಾರ್ಗದರ್ಶನ ಇರಲ್ಲ, ಟ್ರೈನಿಂಗ್ ಕೋಚಿಂಗ್ ಇರಲ್ಲ. ಎಲ್ಲಿ ನಡೆಯುತ್ತೆ ಅಂತ ಎಷ್ಟೋ ಜನ ಗೊತ್ತಿರಲ್ಲ. ಎಷ್ಟೋ ಜನಕ್ಕೆ ಕೊಡೋಣ, ಕೋಚಿಂಗ್ ಕೊಡ್ಸೋಣ. ಬೇರೆ ಸಮುದಾಯನೂ ಸೇರಿಸ್ಕೊಳ್ಳೋಣ. ನಮ್ಮವ್ರನ್ನ ಒಂದು 75% ಸೇರಿಸ್ಕೊಂಡು ಅಂಥವ್ರು ಕೋಚಿಂಗ್ ಕೊಡ್ಸೋಣ. ತುಂಬ ಅಸಹಾಯಕರಿರ್ತಾರೆ ನಮ್ಮ ಸಮುದಾಯದವರು, ಬೇರೆ ಸಮುದಾಯದವರು. ಬಟ್ 75% ನಮಗೆ ಅದು ರಿಸರ್ವೇಷನ್ ಅಂತ ಇಟ್ಕೊಬಿಡಿ. ಸಹಾಯ ಮಾಡೋದ್ರಿಂದ ಇದ್ದು ಜನ ನಮ್ಮಲ್ಲಿ ಬರೋದ್ರಿಂದ ಇರೋದು 75% ನಮಗೆ ಇರಬೇಕು. ಅದು ನಮ್ಮ ಮೂಲ ಉದ್ದೇಶ. ಬೇರೆ ಸಮುದಾಯದವ್ರಿಗೆ ಒಂದು 25% ಸೇರಿಸ್ಕೊಂಡು ಮಾಡೋಣ. ಬರ್ತಾರೆ, ಬೇರೆ ಸಮುದಾಯದ ಬರೋಲ್ಲ ಅಂತಲ್ಲ, ರೆಡಿ ಇರ್ತಾರೆ. 90% ಬರ್ತಾರೆ ಬೇಕಂದರೆ. ಅವರೆಲ್ಲ ಆ ಥರ ಸಂಘಟನೆ ಆಲ್ರೆಡಿ ಇದೆ ಅವ್ರ ಹತ್ರ. ಸ್ಟಿಲ್ ನಮ್ಮ ತಾಲೂಕಲ್ಲಿ ಅಂತ ಏನು ಮಾಡ್ಕೊಂಡಿಲ್ಲ ಯಾರು. ಬಟ್ ಬೇರೆ ತಾಲೂಕಲ್ಲೆಲ್ಲ ನಾನು ಕೇಳಿದ್ದೀನಿ, ಒಳ್ಳೆ ಸಂಘಟನೆ ಎಲ್ಲ ಮಾಡಿಕೊಂಡು ಎಲ್ಲ ಮಾಡ್ತಿದ್ದಾರೆ. ಅವ್ರಿಗೂ ಸೇರಿಸ್ಕೊಂಡು ಅವ್ರನ್ನೂ ಮಾಡೋಣ. ಬೇರೆ ಟ್ರಸ್ಟ್ಗಳಿಂದನೂ ಸಹಾಯ ಪಡ್ಕೊಂಡು ಅದನ್ನೂ ಮಾಡೋಣ. ನಾವು ಮಾಡಲೇಬೇಕಿದ್ದು, ನಾವು ಚಾಲೆಂಜಾಗಿ ತಗೊಂಡು ಮಾಡಬೇಕು. ಯಾರೂ ಇಂಜರಿಯಕ್ಕೆ ಹೋಗ್ಬೇಡಿ ದಯವಿಟ್ಟು, ನಾನು ಹೇಳ್ತೀನಿ. ಅಮೌಂಟು ನಾವು ಹಾಕ್ತೀವಿ. ಈಗ ಒಂದು 50 ಜನ ಹಾಕಿದ್ರು ಒಂದು 1 ಲಕ್ಷದ ಮೇಲೆ ಆಗ್ಬಿಡ್ತದೆ. ಯಾರು ಏನು ಮಾಡ್ತಾರೆ, ಯಾರೂ 1 ಲಕ್ಷಕ್ಕೆಲ್ಲ ಯಾರು ತಲೆನೇ ಕೆಡಿಸ್ಕೋಬೇಡಿ, ಆಯಿತಾ. 20 ಲಕ್ಷಕ್ಕೆ ಬೆಲೆ ಅಲ್ಲೇ ಹೊರಟೋಗ್ತೈತೆ, ಆಯಿತಾ. ದುಡ್ಡು ನೀವೊಬ್ಬರು 200 ರೂಪಾಯಿ ಹಾಕ್ತೀರಿ ತಿಂಗಳಿಗೆ, ಅದು ಒಂದು ದೊಡ್ಡ ಅಮೌಂಟೇ ಆಗ್ತದೆ. ಬಟ್ ಅದರಿಂದ ಯಾರೂ ಪೋಲ್ ಆಗಲ್ಲ. ನಾವೆಲ್ಲರೂ ಸಾಕ್ಷಿ ಆಗಬೇಕು ಅದಕ್ಕೆ, ಪೋಲ್ ಆಗಲ್ಲ ಅನ್ನೋದಕ್ಕೆ. ಪ್ರತಿಯೊಬ್ಬರು ಕಂಟ್ರೋಲ್ ತಗೊಳ್ಳೋಣ. ಅದನ್ನ ಯಾರು ಖಜಾಂಚಿ ಆಗ್ತಾನೆ, ಯಾರು ಕಾರ್ಯದರ್ಶಿ ಆಯ್ತಾನೆ, ಅವ್ನು ನಮ್ಮ ಕಂಟ್ರೋಲ್ ತಗೊಳ್ಳೋಣ. ಅವ್ರ ಕಂಟ್ರೋಲ್ ನಾವು ಹೋಗೋದು ಬೇಡ. ನಾವು ಹೇಳ್ದಂಗೆ ಅವ್ನು ಕೇಳಬೇಕು, ಅವ್ನು ಹೇಳ್ದಂಗೆ ನಾವು ಕೇಳೋದಿಲ್ಲ. ಅವ್ರಿಗಿಂತ ಕೆಲಸ ತೆಗೋಣ. ಯಾರು ಇಂಟ್ರೆಸ್ಟಾಗಿ ಕೆಲಸ ಮಾಡ್ತಾರೆ ಅವ್ರನ್ನ ಮಾಡೋಣ, ಆಯಿತಾ. ಅವ್ರನ್ನ ನಮ್ಮ ಕಂಟ್ರೋಲ್ಗೆ ಇಟ್ಕೊಂಡು ಏನು ಕಾರ್ಯ, ನಮ್ಮೂರಿಗೆ ಬರ್ರಪ್ಪ, ನಮ್ಮೂರಲ್ಲಿ ಇಂಥ ಕಾರ್ಯಕ್ರಮ ಕೊಡಿ, ನೀವೇ ಹೇಳಬೇಕು. ಈ ಥರ ಹಿಂದುಳಿದಿದೆ ನಮ್ಮೂರಲ್ಲಿ, ಈ ಥರದ ಕಾರ್ಯಕ್ರಮ ಮಾಡೋಣ. ನಮ್ಮ ಸ್ಕೂಲ್, ನಮ್ಮ ಮಕ್ಳಿಗೆ ಈ ಥರ ಮುಗ್ದಿದೆ, ನಾವು ಜಾಬ್ ಕೊಡಿಸ್ಬೇಕು, ಬನ್ನಿ ಒಂದು ಜಾಬ್ ಸಮ್ಮೇಳನ ಥರ ನಮ್ಮವ್ರಿಗೇ ಜಾಬ್ದು ಸಮ್ಮೇಳನ ಮಾಡ್ತಾರೆ. ಅಂಥವು ಮಾಡಿ ಕಂಪ್ನಿಗಳು ಒಬ್ಬೊಬ್ರು ಕಾಂಟ್ಯಾಕ್ಟ್ ಇರ್ತವೆ, ಅಲ್ಲಿ ಕೆಲಸಕ್ಕೆ ಕೊಡ್ಸೋಕೆ ಏನು ಮಾಡ್ಬೇಕು ಮಾಡೋಣ, ಟ್ರೈನಿಂಗ್ ಕೊಡ್ಸೋಣ. ಇದೆಲ್ಲ 1.5 ವರ್ಷದ ಕನಸು ನಮ್ಮದು, ಮಾಡೋಕ್ಕಾಗಿಲ್ಲ. ನಾನಾ ಕಾರಣ. ಅದಕ್ಕೆ ಕೊರೋನಾನು ಒಂದು ಕಾರಣ, ಕೆಲವೊಮ್ಮೆ ನಿರಾಸಕ್ತಿನೂ ಸಹ ಒಂದು ಕಾರಣ ಆಗ್ತದೆ. ಇವತ್ತು ಇನ್ನೂ ಜಾಸ್ತಿ ಜನ ಬರಬೇಕಾಗಿತ್ತು, ಬಟ್ ಬಂದಿಲ್ಲ. ಓಕೆ, ಸ್ಟಿಲ್ ನಮ್ಮ ಎಕ್ಸ್ಪೆಕ್ಟೇಷನ್ ಇದೆ, ನಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದ್ದೀವಿ. ಸೊ ಇದನ್ನ ಯಶಸ್ವಿಯಾಗಿ ಮಾಡಬೇಕು. ಯಾರೂ ಒಂದು ತಿಂಗಳಿಗೆ 200 ರೂಪಾಯಿ ದೊಡ್ಡ ದುಡ್ಡಲ್ಲ ಇಲ್ಲಿರೋರಿಗೆ. 1 ಲೀಟ್ರ್ ಪೆಟ್ರೋಲ್ 110 ರೂಪಾಯಿ, 2 ಲೀಟ್ರ್ ಪೆಟ್ರೋಲ್ ಗಾಡಿಗೆ ಹಾಕ್ಸಿಲ್ಲ ಅಂದ್ಕೊಳ್ಳಿ, ಇನ್ನು 20 ರೂಪಾಯಿ ಹಿಂಗೆ ಜೋಬ್ ಉಳ್ಕೊಳ್ತಿದೆ. 200 ರೂಪಾಯಿ ಹಾಕಿ ನಮ್ಗೆ ತಿಂಗಳು ನೆನೆಸ್ಕೊಕೊಡೋಕ್ಕಾಗಲ್ಲ ಅಂದರೆ ಒಟ್ಟಿಗೆ 2400 ರೂಪಾಯಿ ಹಾಕೋಣ. ಹಾಕಿ ಇದನ್ನ ಯಶಸ್ವಿ ಮಾಡಬೇಕನ್ನೋದೇ ನನ್ನ ಗುರಿ. ಸೊ ಇದು ನನ್ನ ಅನಿಸಿಕೆ. ಈಗೆಲ್ಲ ಕೂತ್ಕೊಂಡು ಚರ್ಚೆ ಮಾಡೋಣ ಯಾವುದು ಬೆಸ್ಟ್ ಅಂತ. ಸೊ ಯಾರಾದರೂ ಒಬ್ಬರು ನಿಂತ್ಕೊಳ್ಬೇಕಂದ್ರೆ ಇಲ್ಲಿರೋದೆಲ್ಲ ಕ್ರೌಡೀಕರಿಸಿ ಹೇಳಿ ಯಾವುದು ಬೆಸ್ಟ್ ಅಂತ. ಸೊ ಮತ್ತೆ ಎಲ್ಲರೂ ಮಾತಾಡೋಣ. ಈಗ ವಾದ ವಿವಾದ ಈಗ ನಡೀಲಿ. ಇಷ್ಟೋ ತನಕ ಅನಿಸಿಕೆ ಇತ್ತು, ಈಗ ಸಭೆ ಅಂದರೆ ವಾದ ವಿವಾದ ಈಗ ಮಾಡಿ ಅವ್ರು ಹೇಳೋದು